ಸೊ ಈ 32 ಗಣಪತಿಯ ರೂಪಗಳೇನಿದೆ ಇದು ಮುದ್ಗಳ ಪುರಾಣದಲ್ಲಿ ಇದರದ್ದು ಉಲ್ಲೇಖ ಇದೆ. ಈ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಅದರದ್ದು ಎಲ್ಲ ಫಾರ್ಮ್ಸು ನಿಮಗೆ ನೋಡೋಕೆ ಸಿಗುತ್ತೆ. ನಮ್ಮನ್ನ ಪ್ರಾಣಿಗಳಿಗೆ ಒಂದೇ ಥರ ಇರೋದು ಕೋಪ, ಹಂಗರು ಮತ್ತು ಸೆಕ್ಸ್, ಇದು ರಿಲೇಟೆಡ್ ಏನು ಬೇಸಿಕ್ ಇನ್ಸ್ಟಿಂಕ್ಟ್ ಇದೆ, ಅನಿಮಲ್ ಇನ್ಸ್ಟಿಂಕ್ಟು, ಅದನ್ನು ಮೀರಿ ಒಬ್ಬ ಮನುಷ್ಯ ಹೋಗಲಿಲ್ಲ ಅಂತಂದರೆ, ಸ್ಪಿರಿಚುವಲಿ ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಲಿಲ್ಲ, ಅವ್ನು ಕಂಡುಕೊಳ್ಳೋಕ್ಕೆ, ಪಾಪ ಕಳ್ಕೊಳ್ಳೋದಕ್ಕೆ ವರ್ಕ್ ಮಾಡಲಿಲ್ಲ ಅಂತಂದರೆ ಅವನಿಗೆ ಮತ್ತೆ ಮನುಷ್ಯ ಜನ್ಮ ಸಿಗೋದಿಲ್ಲ. ಸೊ ಭಗವಂತ ಮನುಷ್ಯರನ್ನು ಸೃಷ್ಟಿ ಮಾಡಿದ್ಮೇಲೆ ಎಲ್ಲಿ ಕದ್ದು ಕೂತ್ಕೊಳ್ಳೋದು, ಮನುಷ್ಯನನ್ನು ನೋಡಬಾರ್ದು ಅಂತಾಗ ಪರ್ವತಕ್ಕೆ ಹೋದರೆ ಪರ್ವತಕ್ಕೂ ಬಂದ್ಬಿಡ್ತಾನೆ, ಸಮುದ್ರದ ಒಳಗಡೆ ಹೋದರೆ ಅಲ್ಲೂ ಬಂದ್ಬಿಡ್ತಾನೆ, ಇನ್ನೆಲ್ಲೋ ಹೋದರೆ ಅಲ್ಲೂ ಬಂದ್ಬಿಡ್ತಾನೆ. ಎಲ್ಲಿ ಕುತ್ಕೊಳ್ಳೋದು ಅಂತ ಯೋಚನೆ ಮಾಡಿದ್ರೆ ಅವ್ನ ಒಳಗಡೆ ಕುತ್ಕೊಂಡ್ಬಿಡೋಣ, ಅವನಲ್ಲಿ ಹುಡ್ಕೋದೇ ಇಲ್ಲ ಅಂತ ಬರುತ್ತೆ. ಉಚ್ಚಿಷ್ಟ ಗಣಪತಿ ಇದೆ, ಅಘೋರ ಗಣಪತಿ ಇದೆ, ಉಗ್ರ ಗಣಪತಿ ಇದೆ, ಆಮೇಲೆ ರಕ್ತ ಗಣಪತಿ ಇದೆ. ಇದು ನೀವೆಲ್ಲ ಮುಟ್ಟಬಾರ್ದಂಥ ಫಾರ್ಮ್ಸ್. ನೀವು ವಾಮಾಚಾರ ಅಂತ ತಗೊಂಡ್ರೆ ಅದರಲ್ಲಿ ಗಣೇಶನ ಸೊಂಡ್ಲು ತೊಡೆ ಮೇಲೆ ನೀಲ ಸರಸ್ವತಿ ಅಂತ ಕೂರಿಸ್ಕೊಂಡಿರ್ತಾನೆ, ಆಕೆ ಯೋನಿ ಹತ್ರ ಹೋಗ್ತಾ ಇರುತ್ತೆ, ಆಕೆನೂ ಅಷ್ಟೇ ಗಣೇಶನ ಮರ್ಮಾಂಗ ಇಟ್ಕೊಂಡಿರ್ತಾನೆ. ಸೊ ಇದನ್ನ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋದಿಲ್ಲ. ನಾವು ಎಷ್ಟೊಂದು ಫೋಟೋ ನೋಡಿರ್ತೀವಿ, ಸರಸ್ವತಿ ಮತ್ತು ಲಕ್ಷ್ಮಿ ಇರ್ತಾರೆ, ಲಕ್ಷ್ಮಿ ಸರಸ್ವತಿ ಒಟ್ಟಿಗೆ ಇರಲ್ಲ ಅಂತ ಹೇಳ್ತಾರೆ, ಕ್ವಾರಲಿಂಗ್ ಸಿಸ್ಟರ್ಸ್ ಅಂತ ಹೇಳ್ತಾರೆ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅವ್ರು ಯಾವಾಗ ಒಟ್ಟಿಗೆ ಇರ್ತಾರೆ ಮಧ್ಯದಲ್ಲಿ ಗಣೇಶ ಇದ್ದಾಗ ಗಣೇಶನ ಮೇಲೆ ಕೂತಿರೋದಿರುತ್ತೆ, ಆ ಥರದ್ದು ಒಂದು ಫಾರ್ಮ್ ಇದೆ. ಅದನ್ನ ಯೂಶಲಿ ಈ ನೇಪಾಳದಲ್ಲಿ ತುಂಬಾ ಪೂಜೆ ಮಾಡ್ತಾರೆ. ಈಗ ಕೆಲವು ಕಡೆ ಗಣೇಶನನ್ನ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಕೆಲವು ಕಡೆ ಅವನಿಗೆ ಮದುವೆ ಆಗಿದೆ, ಇಬ್ರು ಹೆಂಡ್ತಿರಿದ್ದಾರೆ ಅಂತ ಹೇಳ್ತಾರೆ. ಮದುವೆ ಆಗಿದೆಯಾ ಬ್ರಹ್ಮಚಾರಿನ ಗಣೇಶ? ಗಣೇಶ ಗೀತಾ ಅಂತಾನೂ ಇದೆ, ಅದರಲ್ಲಿ ಗಣೇಶ ವೇರಣ್ಯ ಅನ್ನೋ ರಾಜನಿಗೆ ಗೀತಾನ ಬೋಧಿಸ್ತಾ ಇರ್ತಾನೆ. ಇದು ಗಣೇಶ ಗೀತಾ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಬಟ್ ಇದೆ, ಅದು ಎಕ್ಸಾಕ್ಟ್ ಆಲ್ಮೋಸ್ಟ್ ಭಗವದ್ಗೀತೆ ತರನೇ ಇದೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಗಣೇಶ ಅಂದ ತಕ್ಷಣ ನಮಗೆಲ್ಲ ಮುದ್ದಾಗಿರುವಂಥ, ಇಲಿ ಮೇಲೆ ಕೂತಿರುವಂಥ, ಕೈಯಲ್ಲಿ ಲಡ್ಡು ಮೋದಕಗಳನ್ನ ಹಿಡ್ಕೊಂಡಿರುವಂಥ ಮುದ್ದು ಗಣಪತಿನೇ ಕಣ್ಮುಂದೆ ಬರ್ತಾನೆ. ಆದ್ರೆ ಈ ಗಣೇಶನಿಗೂ 32 ಫಾರ್ಮ್ಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಈ ವಿಶೇಷವಾದ ಗಣೇಶನ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆನಲ್ಲಿದ್ದಾರೆ. ನೀವೆಲ್ಲ ತುಂಬಾ ದಿನದಿಂದ ಮೆಸೇಜ್ ಮಾಡ್ತಿದ್ದಂತ, ಕಾಮೆಂಟ್ ಮಾಡ್ತಿದ್ದಂತ, ರಿಕ್ವೆಸ್ಟ್ ಮಾಡ್ತಿದ್ದಂತ ಗೆಸ್ಟ್ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ, ಅಕ್ಷಯ್ ವಾಸು ಅವರು. ನಮಸ್ತೆ ಅಕ್ಷಯ್. ನಮಸ್ತೆ ಹಂಸ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಆರಾಮಿದ್ದೀನಿ. ತುಂಬಾ ದಿನದಿಂದ ಸುಮಾರು ಮೆಸೇಜಸ್ ಕಾಮೆಂಟ್ಸ್ ಬರ್ತಿತ್ತು ಅಕ್ಷಯ್ ವಾಸುನ ಕರೆಸಿ ಅಂತ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಕರೆದಿದ್ದಕ್ಕೆ. ಇಟ್ಸ್ ಆನ್ ಹಾನರ್ ಟು ಬಿ ಹಿಯರ್. ನಾನು ನಿಮ್ಮ ಪಾಡ್ಕಾಸ್ಟ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ, ಕ್ಲಾರಿಟಿ ವೈಸ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ನನ್ನನ್ನು ಈ ಪ್ರಶ್ನೆ ಕೇಳ್ತಾರೆ, ಹೇಗೆ ಸನಾತನ ಧರ್ಮ ಅಥವಾ ಈ ಥರ ಕಾಂಟೆಂಟ್ ಯಾಕೆ ಅಂತ. ನಾನು ಅದೇ ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂತ. ತುಂಬ ಜನ ಗೊತ್ತಿಲ್ಲ ಅಕ್ಷಯ್ ವಾಸು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಕ್ಚುಲಿ ಅಂತ. ಸಾಫ್ಟ್ವೇರ್ ಟು ಸನಾತನ ಧರ್ಮ ಹೇಗೆ ಅಥವಾ ಯಾಕೆ ಅಂತ. ನಾನು ಯಾವಾಗಲೂ ಹೇಳೋದೇನು ಅಂತಂದರೆ, ಒಂದು ಮರ ಸ್ಟ್ರಾಂಗ್ ಆಗಿ ನಿಂತಿರಬೇಕು ಅಂತಂದರೆ ಅದ್ರ ಬೇರು ಗಟ್ಟಿಯಾಗಿರಬೇಕು. ನಮ್ಮ ಬೇರೆಲ್ಲ ಇರೋದು ಸನಾತನ ಧರ್ಮದಲ್ಲೇ. ಬೇರೆ ಯಾವುದೇ ಧರ್ಮಗಳನ್ನ ತೊಗೊಂಡ್ರು, ಆ್ಯಕ್ಚುಲಿ ಧರ್ಮ ಅಂತ ಬಂದಾಗ ಸನಾತನ ಧರ್ಮ ಇಸ್ ಅ ಸೈನ್ಸ್, ಇಟ್ಸ್ ಅನ್ ಐಡಿಯಾಲಜಿ, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ರಿಲಿಜಿಯನ್. ಸೊ ಇಲ್ಲಿ ಇದು ಸರಿ ಇದೆ, ಇದು ತಪ್ಪಿದೆ ಅಂತ ಯು ಕ್ಯಾನ್ ಕ್ವೆಶನ್, ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ವಾದ ಮಾಡ್ಬೋದು. ಅದಕ್ಕೆ ನ್ಯಾಯ ಅಂತ ಒಂದು ಸಪ್ರೇಟ್ ಇದಿದೆ. ಬಟ್ ಬೇರೆದ್ರಲ್ಲಿ ಇದಿಲ್ಲ. ಕಮಾಂಡ್ಮೆಂಟ್ಸ್ ಇದೆ ಅಂದರೆ ಯು ಹ್ಯಾವ್ ಟು ಫಾಲೋ, ಬೇರೆ ರೂಲ್ಸ್ ಇದೆ ಅಂದರೆ ಯು ಹ್ಯಾವ್ ಟು ಫಾಲೋ, ಅದರ್ವೈಸ್ ಯು ವಿಲ್ ಬಿ ಜಡ್ಜ್ಡ್ ಅಂತ, ಯು ವಿಲ್ ಗೋ ಟು ಹೆಲ್ ಅಂತ. ನಮ್ದ್ರಲ್ಲಿ ಹಾಗಿಲ್ಲ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಇತೀತೆ ಜ್ಞಾನಂ ಅಖ್ಯಾತಂ ಗುಹ್ಯಾತ್ ಗುಹ್ಯಾತರಮ್ಮಾಯ ವಿಮೃಶ್ಯೇತ ದಾಶೇಶೇನ ಯಥೇಚ್ಛಸಿ ತಥಾಕುರು ಅಂತ. ಅಂದರೆ ನಾನು ನಿನಗೆ ಏನೇನು ಗೌಪ್ಯವಾಗಿರೋ ನಾಲೆಜ್ ಇದೆ ಎಲ್ಲ ಹೇಳ್ಬಿಟ್ಟಿದ್ದೇನೆ ಅರ್ಜುನ, ಇದರ ಮೇಲೆ ನೀನೇನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಂತ. ಹಿ ಡಸಂಟ್ ಆಸ್ಕ್ ಯು ಟು ಡೂ ದಿಸ್ ಓನ್ಲಿ. ನಾನು ಇದನ್ನು ಹೇಳಿದ್ದೀನಿ ನೀನು ಮಾಡಲೇಬೇಕು ಅಂತ ಹೇಳೋದಿಲ್ಲ, ನಿನಗೇನು ತೋಚುತ್ತೋ ನೀನು ಅದನ್ನು ಮಾಡು ಅಂತ. ಈಗ ಹೇಳ್ತಾರೆ, ವಿಷ್ಣು ಗರ್ಭೋದಕಶಾಹಿ ವಿಷ್ಣು ಆಗಿ, ಕ್ಷೀರೋದಕಶಾಹಿ ವಿಷ್ಣು ಆಗಿ, ಮಹಾವಿಷ್ಣು ಆಗಿ ಪ್ರತಿಯೊಂದರಲ್ಲೂ ಇರ್ತಾರೆ. ನಿಮ್ಮೊಳಗೂ ಇರ್ತಾರೆ, ನಮ್ಮೊಳಗೂ ಇರ್ತಾರೆ. And he'll be observing everything. There is a free will that has been given to us. No other religion says that there is a free will. There is a free will that has been given to us and he'll observe. ನಮ್ಮೊಳಗಡೆ ಒಂದು ಸಣ್ಣ ಧ್ವನಿ ಇರುತ್ತೆ, ಅದು ಹೇಳ್ತಾ ಇರುತ್ತೆ ಇದು ಸರಿ ಇದು ತಪ್ಪು ಅಂತ. ಅದು ಯಾವಾಗ ಮಾತಾಡುತ್ತೆ? ವೆನ್ ಯು ಆರ್ ಸ್ಪಿರಿಚುವಲಿ ಅಲೈನ್ಡ್, ವೆನ್ ಯುವರ್ ರೂಟ್ಸ್ ಆರ್ ಸ್ಟ್ರಾಂಗ್ಲಿ ಡೀಪ್ ರೂಟೆಡ್ ಇನ್ ಸನಾತನ ಧರ್ಮ. ಆ್ಯಂಡ್ ಧರ್ಮ ಇಸ್ ಬೇಸಿಕಲಿ, ಸನಾತನ ಧರ್ಮ ಏನು ಹೇಳುತ್ತೆ ಅಂತಂದರೆ ಇಟ್ಸ್ ಅನ್ ಎಟರ್ನಲ್ ಟ್ರೂತ್, ಇಟ್ ಡಸಂಟ್ ಚೇಂಜ್. ಇವಾಗ ಯುವರ್ ಅ ನಾನ್ ಬಿಲೀವರ್ ಅಂದ್ಕೊಳ್ಳೋಣ, ನಾನು ಬಿಲೀವರ್ ಅಂತ ಅಂದ್ಕೊಳ್ಳೋಣ. ನಾನು ಹೇಳ್ತೀನಿ ಕಿಡ್ನಿ ಇಲ್ಲೇ ಇರುತ್ತೆ, ಹಾರ್ಟ್ ಇಲ್ಲೇ ಇರುತ್ತೆ ಅಂತ. ಯು ಸೇ ಇಲ್ಲ, ಹಾರ್ಟ್ ಇಲ್ಲಿರುತ್ತೆ, ಕಿಡ್ನಿ ಇಲ್ಲಿರುತ್ತೆ ಅಂತ. ದಟ್ ಡಸಂಟ್ ಚೇಂಜ್ ಎನಿಥಿಂಗ್. ದೇರ್ ಇಸ್ ಅ ಟಾಪ್ ಡೌನ್ ಅಪ್ರೋಚ್, ದೇರ್ ಇಸ್ ಅ ಬಾಟಮ್ ಅಪ್ ಅಪ್ರೋಚ್. ಕೆಲವರು ಸ್ಕ್ರಿಪ್ಚರ್ಸ್ ಓದ್ತಾರೆ, ಇದು ಹಿಂಗಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಕ್ಕೆ ಶುರು ಮಾಡ್ತಾರೆ, ಗಾಡ್ ಟುವರ್ಡ್ಸ್. ಕೆಲವರು ಗಾಡ್ ಇಲ್ಲ ಅಂತಾರೆ, ಮೇಲ್ಗಡೆಯಿಂದ ಶುರು ಮಾಡಿ ಕೆಳಗಡೆ ಬರೋಕ್ಕೆ ಶುರು ಮಾಡ್ತಾರೆ. ಎರಡೂ ವರ್ಕ್ ಆಗುತ್ತೆ. ಟು ಬೋತ್ ಆರ್ ಅಲೌಡ್ ಇನ್ ಸನಾತನ ಧರ್ಮ. ಬಟ್ ಸೆಕೆಂಡ್ ಒನ್ ಜಾಸ್ತಿ ಟೈಮ್ ತಗೊಳುತ್ತೆ. ಅಷ್ಟು ಸರ್ವೈವ್ ಆಗ್ತೀವ ಅಂತ ಯಾರಿಗೂ ಗೊತ್ತಿಲ್ಲ. ದಟ್ ಇಸ್ ವೈ
ಸಿ ಯುಗ ಯುಗಕ್ಕೂ ಒಬ್ರು ಏಜ್ ಏನಿದೆ ಅದು ಕಡಿಮೆ ಆಗ್ತಾನೆ ಬರ್ತಾರೆ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ಸ್. ಹೌದು. ಸತ್ಯಯುಗದಲ್ಲಿ ಎಷ್ಟು ವರ್ಷ ಬದುಕ್ತಾ ಇದ್ರು, ಹೀಗೆ ದೊಡ್ಡ ದೊಡ್ಡವರಾಗಿದ್ರು, ಆಮೇಲೆ ಅದು ಕಡಿಮೆ ಆಗ್ತಾ ಹೋಯ್ತು ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಮಾತ್ರ ಅಷ್ಟು ಟೈಮ್ ಇಲ್ಲ, ಯಾರಿಗೂ ಅಷ್ಟು ಏಜ್ ಇಲ್ಲ. ಅದಕ್ಕೆ ತಂತ್ರ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ಸ್, ತಾಂತ್ರಿಕ್ ಬುಕ್ಸ್ ಪ್ರಕಾರ ಎಲ್ಲ ದೇ ಸೇ ತಂತ್ರ ಇಸ್ ಅ ಓನ್ಲಿ ವೇ ಯು ಕ್ಯಾನ್ ಅಟೈನ್ ಲಿಬರೇಷನ್ ಆರ್ ಎನಿಥಿಂಗ್ ಅಂತ. ಸೊ ಇದೆಲ್ಲ ಎಲ್ಲಿ ರೂಟ್ ಆಗಿದೆ? ಈಗ ಫಾರ್ ಎಕ್ಸಾಂಪಲ್ ನಾವು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ತಗೋಣ. ಹ್ಮ್. ನೀವು ಅಬ್ರಾಡ್ಗೆ ಹೋಗಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಏನು ಮಾಡಿದ್ರೆ ಅದ್ರಲ್ಲಿ ಗೋಸ್ಟ್ ಬಸ್ಟರ್ಸ್ ಅಂತ ಬರ್ತಾರೆ. ಹ್ಮ್. ಹ್ಮ್. ಅವರು ಏನು ಹೇಳ್ತಾರೆ, ಒಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಮೀಟರ್ಸ್ ಯೂಸ್ ಮಾಡ್ತಾರೆ, ಮಾತಾಡ್ತಾರೆ. ಇಫ್ ಯು ಆರ್ ಹಿಯರ್ ಬ್ಲಿಂಕ್ 4 ಲೈಟ್ಸ್ ಅಂತ, ಅದು ಆ ಥರ ಒಂದು K2 ಮೀಟರ್ ಅಂತ ಇರುತ್ತೆ, ಅದರಲ್ಲೆಲ್ಲ ಮಾತಾಡಿ ಅದು ಓಕೆ ಅಂತ ಬಂದರೆ ಅದು ಹಾಂಟೆಡ್ ಏರಿಯಾ ಅಂತ ಹೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಏನು ಮಾಡೋಕ್ಕಾಗತ್ತೆ? ಎಕ್ಸಾಸಿಸಮ್ ಎಲ್ಲ ಇದೆ, ಬಟ್ ನಾವು ನೋಡಿದ್ದೀವಿ. ಬಟ್ ಸನಾತನ ಧರ್ಮದಲ್ಲಿ ದೇರ್ ಇಸ್ ಯಂತ್ರ, ದೇರ್ ಇಸ್ ಮಂತ್ರ, ಎವ್ರಿಥಿಂಗ್ ಹ್ಯಾಸ್ ಅ ಸೊಲ್ಯೂಷನ್. ಬೇಸಿಕ್ಲಿ ಎವ್ರಿಥಿಂಗ್ ಎಕ್ಸಿಸ್ಟ್ ಇನ್ ಹಿಯರ್ ದಟ್ ಹ್ಯಾಸ್ ಬಿನ್ ಚೇಂಜ್ಡ್ ಇನ್ ಫಾರ್ಮ್ಸ್ ಆ್ಯಂಡ್ ನೇಮ್ಸ್ ಆ್ಯಂಡ್ ಹ್ಯಾವ್ ಸ್ಪ್ರೆಡ್ ಔಟ್ ಅಷ್ಟೇ. ಹ್ಮ್. ದಿಸ್ ಹ್ಯಾಸ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಇಯರ್ಸ್ ಆಫ್ ಹಿಸ್ಟ್ರಿ. ನಮ್ಮ ಬ್ರೈನ್ ವಾಶ್ ಹೆಂಗೆ ಮಾಡಿದ್ದಾರೆ ಅಂತಂದರೆ, ನಮ್ಮಿಂದ ನಮ್ಮನ್ನು ದೂರ ಮಾಡಿಬಿಟ್ಟಿದ್ದಾರೆ, ನಮ್ಮ ರೂಟ್ಸಿಂದ ನಮ್ಮನ್ನು ದೂರ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ಹೋಗೋ ಕೆಲಸ ಆಗಬೇಕಾಗಿದೆ, ಆ್ಯಂಡ್ ಆ ಕಡೆ ಹೋಗಬೇಕು ಅನ್ನೋ ಜಾಗೃತಿ ಜನಗಳಲ್ಲಿ, ಯೂತಲ್ಲಿ ಬರ್ತಾ ಇದೆ. ಹ್ಮ್. ಈಗಿನ ಯೂತ್ ಏನು ತಗೊಳ್ತಾರೆ ಅಂತಂದರೆ, ಇಫ್ ಸಮಥಿಂಗ್ ಇಸ್ ಮಾಡರ್ನೈಸ್ಡ್, ಸಮಥಿಂಗ್ ಇಸ್ ವೆರಿ ಫ್ಲ್ಯಾಶಿ, ದೇ ವಿಲ್ ಟೇಕ್ ಇಟ್. ಹೌದು. ಜಾಸ್ತಿ ಜನ ಯಾವ್ದ್ರ ಕಡೆ ಹೋಗ್ತಾರೋ ಆ ಕಡೆ ಜನ ಹೋಗೋದು. ಸೊ ಜಾಸ್ತಿ ಜನ ಆ ಕಡೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಯಾರು ತಗೋಬೇಕು. ಹೌದು. ಆ್ಯಂಡ್ ಐ ಫೀಲ್, ನಾನು ಸನಾತನ ಧರ್ಮದ ಬಗ್ಗೆ ಇಂಟ್ರೆಸ್ಟ್ ಇದ್ರು. ನಮ್ಮ ತಾತ ಬೇಸಿಕಲಿ ಒಂದಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ಹ್ಮ್. ಅದನ್ನು ಕೇಳಿ ತುಂಬ ಇಂಟ್ರೆಸ್ಟ್ ಇತ್ತು, ವಿಷ್ಣುವಿನ ಅವತಾರದ ಬಗ್ಗೆ ಎಲ್ಲ. ಆ್ಯಂಡ್ ನನಗೆ ಪರ್ಸ್ನಲಿ ಎಷ್ಟೊಂದು ಇನ್ಸ್ಟೆನ್ಸಸ್ ಪರ್ಸ್ನಲಿ ಫೀಲ್ ಆಗಿದೆ ವೇರ್ ಹ್ಯಾವ್ ಫೆಲ್ಟ್ ಆ್ಯಂಡ್ ಸೀನ್ ಗಾಡ್ ಅನ್ನೋ ಥರ, ಎಕ್ಸಾಕ್ಟ್ಲಿ ಇನ್ ಆ್ಯಕ್ಚುಯಲ್ ಫಾರ್ಮ್. ಹ್ಮ್. ಸೊ ಅದೆಲ್ಲ ಇದ್ದಾಗ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಗ ನನಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಹ್ಮ್. ಸೊ ನಾರ್ಮಲ್ ಸ್ಟೋರೀಸ್ ಹೇಳ್ತಾ ಬಂದು, ವಾಟ್ ಅಕಾರ್ಡಿಂಗ್ ಟು ಮೀ ಇಸ್ ದ ಯೂತ್ ಡಸಂಟ್ ಕೇರ್ ಅಬೌಟ್ ಸನಾತನ ಧರ್ಮ, ಮಹಾಭಾರತ, ರಾಮಾಯಣ, ಎನಿಥಿಂಗ್. ಸೊ ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ಸ್ಟೋರೀಸ್ ಆ್ಯಂಡ್ one random day I told about Krishna and it went viral. ಹ್ಮ್. Oh, then I realized people actually love about this. Then I started picking up, ನಾನು ಎಲ್ಲೆಲ್ಲಿ ಮಹಾಭಾರತ ರಾಮಾಯಣದಿಂದ ಏನೇನು ಕಲ್ತಿದ್ನೋ ಅದನ್ನು ಲಿಂಕ್ ಮಾಡಿ ಹೇಳೋಕ್ಕೆ ಶುರು ಮಾಡಿದೆ, ಜನ ಪಿಕಪ್ ಮಾಡ್ತಾ ಬಂದರು. ಸೊ ಇನ್ ಅ ವೇ, ವೆನ್ ಯು ಟ್ರೈ ಟು ಎಕ್ಸ್ಪ್ಲೈನ್ ಥಿಂಗ್ಸ್ ಟು ಪೀಪಲ್, ಒಂದು 5 ವರ್ಷದ ಮಗುಗೆ ಹೇಗೆ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಬರುತ್ತೋ, ಅದಕ್ಕೆ ಯು ಹ್ಯಾವ್ ಟು ಪ್ರಿಪೇರ್ ಮೋರ್. ಹ್ಮ್. ಅವಾಗ ರ್ಯಾಬಿಟ್ ಹೋಲು ಕೈ ಹಾಕಿದಾಗೆ ಎಳಿತಾ 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 ಇದರಲ್ಲಿ ಇಷ್ಟಿದೆ, ಇದರಲ್ಲಿ ಅಷ್ಟಿದೆ ಅಂತ. ಸೊ ದಟ್ ವಾಸ್ ಅ ಪ್ರಾಸೆಸ್ ದಟ್ ಸ್ಟಾರ್ಟೆಡ್, ಆ್ಯಂಡ್ ಬೇಸಿಕಲಿ ಥ್ರೂ ದಟ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್, ಆ್ಯಂಡ್ ಅದನ್ನೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಅಲ್ಲಿಗೆ ಎಂಟ್ರ್ ಆದಮೇಲೆ ದೇರ್ ಕೇಮ್ ಅ ವೆನ್ಯೂಸ್, ಈ ಥರ ಬಂತು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಪಾಡ್ಕಾಸ್ಟಲ್ಲಿ ಬಂದಿದ್ದೀನಿ. ಹ್ಮ್. ಇದಕ್ಕೆ ನಾನು ಎಷ್ಟೊಂದು ಪ್ರಾಬಬ್ಲಿ ನೋಡ್ಕೊಂಡಿರ್ತೀನಿ, ರಿಸರ್ಚ್ ಮಾಡಿರ್ತೀನಿ, ನಾನು ಫರ್ದರ್ ನೋಡ್ಕೊಂಡಿರ್ತೀನಿ ಏನಾಗಿರ್ಬೋದು, ಇದು ಹೇಗಿರ್ಬೋದು ಅಂತ. ಇದರ ಕ್ವಶನ್ ಮಾಡೋ ಅವಕಾಶಗಳು ಬಂದಾಗ, ಆಬ್ವಿಯಸ್ಲಿ ಕ್ವಶನ್ ಮಾಡ್ತಾ ಹೋದಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ. ಅವಾಗ ಆ್ಯಕ್ಚುಲಿ ಡೆಪ್ತ್ ಅರ್ಥ ಆಗೋದು. ಬೇಸಿಕಲಿ ನಾವೀಗ ಗಣೇಶನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗಣೇಶ ಅಂತಲೇ ಅನ್ಕೊಳ್ಳೋಣ. ಗಣೇಶನ್ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಿಲ್ಲ, ಮೂರ್ತಿ ಕೈ ಮುಗಿದ್ರು ಸಾಕು, ವರ್ಕ್ ಆಗುತ್ತೆ. ಬಟ್ ಹೌದು. ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಾಗ ಡಿಫರೆಂಟ್ಲಿ ವರ್ಕ್ ಆಗುತ್ತೆ. ಹೌದು. ಕನೆಕ್ಟ್ ಮಾಡ್ಕೊಳಕ್ಕಾಗತ್ತೆ. ಯಾ, ಈಗ ಹಂಸನ ನಾನು ಇವತ್ತು ಮೀಟ್ ಮಾಡಿದ್ದೀನಿ. ದ ವೇ ಹಂಸ ಸ್ಪೀಕ್ಸ್ ವಿತ್ ಮೀ ಇಸ್ ಡಿಫರೆಂಟ್. ವಾಟ್ ಇಫ್ ಹಂಸ ಬಿಕಮ್ಸ್ ವೆರಿ ಕ್ಲೋಸ್ ಫ್ರೆಂಡ್ ಟು ಮೀ? True. The way you share and I share will be different. ಹೌದು. That is a bond that we have to create, and it is allowed in ಸನಾತನ ಧರ್ಮ. ಹಾಗೇನೂ ಮಾಡ್ಬೋದು. ಸೊ ನಾವು ಮನುಷ್ಯರನ್ನ ಅಥವಾ ದೇವರನ್ನ ಅಥವಾ ಯಾವುದೇ ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆ್ಯಕ್ಚುಲಿ ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾಮಕಾವಸ್ಥೆ ನೋಡಿ ಬಿಡೋದಲ್ಲ. ಟರ್ಮ್ಸ್ನ ಕಾಯಿನ್ ಮಾಡೋದು ಈಸಿ, ಹಿಂಗೆ ಅಂತ ಹೇಳೋದು ಈಸಿ, ಬಟ್ ಅದರಲ್ಲಿ ಡಾಂಬಿಕತೆ ಇರಬಾರ್ದು, ನನಗೆ ಗೊತ್ತಿರಬೇಕು. ಸೊ ಬೇಸಿಕಲಿ ದಟ್ ಈಸ್ ಅ ಪ್ರಾಸೆಸ್. ಒಂಥರ ಸಮುದ್ರ ಮಂಥನದ ಥರ ಚರ್ನ್ ಮಾಡ್ತಾ ಮಾಡ್ತಾ ಏನು ಬರುತ್ತೆ ಅಂತ ನೋಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದೇ ಪ್ರಾಸೆಸ್ ನಡೀತಾ ಇದೆ. ಆ್ಯಂಡ್ ಸನಾತನ ಧರ್ಮ ಅಂತ ಬಂದರೆ ಬಹುಶಃ ಒಂದು ಹನಿ ನೀರಿರ್ಬೋದು ಸಮುದ್ರದಲ್ಲಿ, ನನಗೆ ಗೊತ್ತಿರೋದು. ಇಟ್ಸ್ ವೆರಿ ವಾಸ್ಟ್ ಆ್ಯಂಡ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ವಾಟ್ ಕಮ್ಸ್ ಫರ್ದರ್ ಅಂತ. ನಾವು ಕೂಡ ಈಗ ವೆರಿ ಇಂಟ್ರೆಸ್ಟೆಡ್ ಗಣೇಶನ ಬಗ್ಗೆ ನೀವೇನೇನು ಹೇಳ್ಬೋದು ನಮಗೆ ಅಂತ. ಸೊ ಫಸ್ಟ್ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಗಣೇಶನಿಗೆ ಆ ಹೆಸರು ಯಾಕೆ ಅಂತ? ಗಣೇಶ, ಗಣ ಈಶಾ ಅಂತ ಅದರಲ್ಲೇ ಇದೆ, ವಿನಾಯಕ ಅಂತಿದೆ. ಗಣೇಶನ ಒಂದೆರಡು ಹೆಸರಿಲ್ಲ, ಹೌದು. ಎಷ್ಟೊಂದು ಹೆಸರಿದೆ. ಗಣೇಶನ ಬಗ್ಗೆ ಮಾತಾಡೋದಕ್ಕೆ ಗಣೇಶ ಪುರಾಣ ಇದೆ, ಮುದ್ಗಲ ಪುರಾಣ ಇದೆ. ಅದು ಎರಡು ಪುರಾಣಗಳು ಸ್ವಲ್ಪ ಮೇಜರ್ ಪುರಾಣಗಳು, ಅಂದರೆ ಆ ಗಣೇಶನ ಬಗ್ಗೆ ಮಾತಾಡುವಂಥ ಪುರಾಣಗಳೇನೆ. ಸೊ ಬೇಸಿಕಲಿ ಏನಾಗುತ್ತೆ, ನಾವು ಪುರಾಣಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ನಾನು ಹೇಳಲೇಬೇಕು, ಅದನ್ನು ಹೇಳ್ತೀನಿ. ಸೊ ಯೂಶಲಿ ಏನಾಗುತ್ತೆ, 18 ಪುರಾಣಗಳಿವೆ. ಹೌದು. ಪುರಾಣಗಳು ಅಂತ ಬಂದಾಗ ಉಪಪುರಾಣಗಳು ಇವೆ, ಅಂದ್ರೆ ಸರ್ಟನ್ ಇದೆಲ್ಲ ಇದೆ. ಪ್ರತಿ ಪುರಾಣದಲ್ಲೂ ಒಂದೇ ಕಥೆನ ಬೇರೆ ಬೇರೆ ಥರ ಹೇಳಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಬಿಡ್ಬೇಕು. ಸೊ ನೀವು ಯಾವುದೋ ಒಂದು ಪುರಾಣದಲ್ಲಿ ಯಾವುದೋ ಕತೆ ಓದಿರ್ತೀರ, ಅದು ವಿಕಿಪೀಡಿಯಾದಲ್ಲೋ ಗೂಗಲ್ ಯಾವುದೋ ಆರ್ಟಿಕಲಲ್ಲೋ ಓದಿರ್ತೀರ. ನಿಮ್ಗೆ ಯಾವ ಪುರಾಣದಿಂದ ಬಂದಿದೆ ಅಂತಲೂ ಗೊತ್ತಿರೋದಿಲ್ಲ, ಬಟ್ ನಿಮಗೆ ಆ ಕತೆ ಗೊತ್ತಿದೆ. ನಾನು ಇವತ್ತು ಒಂದು ಕತೆ ಹೇಳ್ತೀನಿ, ನೀವು ಬಂದು ನಾಳೆ ನಾನು ಕ್ವಶನ್ ಮಾಡ್ತೀರಾ.
ಆ್ಯಂಡ್ ಕ್ವಶನ್ ಮಾಡಿ ನನಗೆ ಬೈತೀರಾ. ಹ್ಮ್. ತಪ್ಪಿಲ್ಲ. ಕ್ವಶನ್ ಮಾಡಬೇಕು ಮನುಷ್ಯ. ಕ್ವಶನ್ ಮಾಡಿದ್ರೇನೆ ಅರ್ಥ ಆಗೋದು. ಉಪನಿಷತ್ ಅಂತಂದ್ರೆ ಅದೇನೆ. ಹೌದು. ಗುರು ಎದುರುಗಡೆ ಕುತ್ಕೊಂಡು ಶಿಷ್ಯ ಪ್ರಶ್ನೆ ಮಾಡಬೇಕು. ಗುರು ಅದಕ್ಕೆ ಉತ್ತರ ಕೊಡಬೇಕು. ಗುರು ನಾಲೆಜ್ ಇಂಪ್ರೂವ್ ಆಗುತ್ತೆ, ಶಿಷ್ಯನ ನಾಲೆಜ್ ಇಂಪ್ರೂವ್ ಆಗುತ್ತೆ. ಇಬ್ರು ಈಗ ಹೋಗಿ ತಗೊಂಡ್ರೆ ಯಾರು ಕಲಿಯೋದಿಲ್ಲ. ಸೊ ಬೇಸಿಕಲಿ ಏನು ಹೇಳುತ್ತೆ, ಒಂದೊಂದು ಪುರಾಣಗಳಲ್ಲೂ ಬೇರೆ ಬೇರೆ ವರ್ಷನ್ಸ್ ಏನು ಅಂತಂದ್ರೆ, ಸನಾತನ ಧರ್ಮ ಅಂತ ತಗೊಂಡ್ರೆ ವಿ ಸ್ಪೀಕ್ ಅಬೌಟ್ ಅ ಟೈಮ್ ಥಿಯರಿ ಅ ಲಾಟ್. ಮಲ್ಟಿ ಡೈಮೆನ್ಷನ್ ಅಂತ ಇದೆ, ಮಲ್ಟಿ ಟೈಮ್ ಲೈನ್ ಅಂತ ಇದೆ, ಮಲ್ಟಿ ವರ್ಸ್ ಅಂತಿದೆ. ವಿಷ್ಣು ತನ್ನ ಉದರದಿಂದ ಈ ಆ, ಆ, ಒಂದು ಅವನು ಹೊಕ್ಕಳಿಂದ ಒಂದು ಕಮಲ ಹುಟ್ಟಿರುತ್ತೆ, ಅದ್ರಲ್ಲಿ ಬ್ರಹ್ಮ ಇರ್ತಾನೆ. ಪ್ರತಿ ಸರಿ ವಿಷ್ಣು ಉಸಿರಾಡಿದಾಗ, ಉಸಿರು ಬಿಟ್ಟಾಗ ಎಷ್ಟೊಂದು ಯೂನಿವರ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಉಸಿರು ಎಳ್ಕೊಂಡಾಗ ಎಷ್ಟೊಂದು ನಾಶ ಆಗ್ತಾ ಇರುತ್ತೆ ಅಂತ ಇರುತ್ತೆ ಮಲ್ಟಿವರ್ಸ್ ಕಾನ್ಸೆಪ್ಟಲ್ಲಿ. ಸೊ ಮಲ್ಟಿಪಲ್ ಪುರಾಣಾಸ್ ಇರೋದು ಏನು ಬೇಸಿಕಲಿ ಹೇಳುತ್ತಂತಂದ್ರೆ, ಅಕಾರ್ಡಿಂಗ್ ಟು ಮೀ, ಹ್ಮ್. ಒಂದು ಕತೆ ಬೇರೆ ಬೇರೆ ಥರ ನಡೆದಿರೋ ಸಾಧ್ಯತೆಗಳಿವೆ ಬೇರೆ ಬೇರೆ ಕಡೆ ಅಂತ. ಹ್ಮ್. ಹ್ಮ್. ನಾವು ಬರೀ ಭೂಮಿ ಬಗ್ಗೆ ತಗೊಳ್ತಾ ಇಲ್ಲ, ಬ್ರಹ್ಮಾಂಡದ ಬಗ್ಗೆ ತಗೊಳ್ತಾ ಇದ್ದೀವಿ. ಗೊತ್ತಾಯ್ತು. ಸೊ ಅದೇ ಪುರಾಣಗಳು ಹೇಳೋದು. ಯಾಕೆ ವರ್ಷನ್ಸ್ ಇದೆ, ಈ ಕತೆ ಬೇರೆ ಥರ. ಒಂದು ಕಾಕಭೂಷಣಿ ಅಂತ ಕ್ಯಾರೆಕ್ಟರ್ ಬರುತ್ತೆ, ಹ್ಮ್. ಹ್ಮ್. ಗೊತ್ತಿರೋರು ಗೊತ್ತಿರುತ್ತೆ. ಹ್ಮ್. ಸೊ ಕಾಕಭೂಷಣಿ ಏನು ಅಂತಂದ್ರೆ, ಅದೊಂದು ಕಾಗೆ, ಸೇಜು. ಹ್ಮ್. ಟೈಮ್ ಟ್ರಾವೆಲ್ ಮಾಡೋ ಎಬಿಲಿಟಿ ಇರುತ್ತೆ ಅದಕ್ಕೆ. ಸೊ ಅದು ಮಹಾಭಾರತನ 11 ಸರಿ ಡಿಫ್ರೆಂಟ್ 11 ಎಂಡಿಂಗ್ಸ್ ನೋಡಿದೆ. ರಾಮಾಯಣನೂ ಅಷ್ಟೇ ಡಿಫ್ರೆಂಟ್ ಎಂಡಿಂಗ್ಸ್ ನೋಡಿದೆ. ಅದಕ್ಕೆ ಡಿಫ್ರೆಂಟ್ ಎಂಡಿಂಗ್ ಗೊತ್ತು. ಹೇಗೆ ಸಾಧ್ಯ? ಟೈಮ್ ಥಿಯರಿ. ಟೈಮ್ ಥಿಯರಿ. ಬ್ರಹ್ಮನ ಹತ್ರ ಹೋಗಿ ಇನ್ನೊಬ್ರು ಬರಬೇಕಾದ್ರೆ, ಒಬ್ಬ ರಾಜ ಹೋಗಿ ಅವ್ನು ಬರಬೇಕಾದ್ರೆ ಎಲ್ಲ ಎಂಡ್ ಆಗಿ ಹೋಗಿರುತ್ತೆ, ಯಾರು ಇರೋದಿಲ್ಲ. ಟೈಮ್ ಥಿಯರಿ. ಈ ಒಂದ್ಸರಿ ಒಂದು ಕತೆ ಇದೆ, ಫೋಕ್ ಸ್ಟೋರಿನೇ ಅದು. ಯಮ ಬಂದು ರಾಮನ ಕರ್ಕೊಂಡು ಹೋಗ್ಬೇಕು ಅಂದಾಗ ಹನುಮಂತ ಬಿಡೋದಿಲ್ಲ. ಅವಾಗ ರಾಮ ಒಂದು ರಿಂಗ್ನ ಡ್ರಾಪ್ ಮಾಡ್ತಾನೆ, ಅದು ಪಾತಾಳಕ್ಕೆ ಹೋಗುತ್ತೆ. ಹನುಮಂತ ಕೆಳಗಡೆ ಹೋಗಿ ಅದನ್ನ ಎತ್ಕೊಳಕ್ ಹೋದಾಗ ಅಲ್ಲಿ ಸಾವಿರಾರು ರಿಂಗ್ಸ್ ಇರುತ್ತೆ. ಇದೇನು ಅಂತ ಅರ್ಥ ಆಗ್ತಿದ್ದಾಗ ಇದು ಮುಂಚೆನೂ ಆಗಿದೆ, ಮುಂದೇನೂ ಆಗತ್ತೆ ಅಂತ. ಈಗ ಯುಗ ಸೈಕಲ್ ಅಂತ ತಗೊಂಡಾಗ ಇದು 28th ಸೈಕಲ್. ನಮಗಿದ್ದಿದ್ದು ವ್ಯಾಸರು 28ನೇ ವ್ಯಾಸರು ನಡೀತಾ ಇರೋದು. ಸೊ ಎವ್ರಿಥಿಂಗ್ ಇಸ್ ಸೈಕ್ಲಿಕ್ ಇನ್ ನೇಚರ್, ಅಂಡ್ ಒಂದೊಂದು ವಿಷಯನೂ ಬೇರೆ ಬೇರೆ ಥರ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನಾನು ಪುರಾಣನ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದ್ರೆ, ಯಾವುದೋ ಒಂದು ಪುರಾಣದಿಂದ ಎತ್ಕೊಳ್ತಾ ಇದ್ದೀನಿ, ಫೇಮಸ್ ವರ್ಷನ್ ಎತ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಡಿಫ್ರೆಂಟ್ ಸ್ಟೋರಿ ಸಿಗ್ಬೋದು, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಕ್ವಶನ್ ಮಾಡಿ ಇನ್ನೂ ಹುಡುಕ್ತಾ ಹೋಗಿ. ದಟ್ ಈಸ್ ಹೌ ಸನಾತನ ಧರ್ಮ ಸರ್ವೈವ್ಸ್ ಆ್ಯಂಡ್ ಥ್ರೈವ್ಸ್. ಆ್ಯಂಡ್ ಅದು ಆಲ್ರೆಡಿ ಇದೆ, ಅದು ಮುಂದೆ ಹೋದ್ರು. ಯಾಕಂದರೆ ದೇವ್ರುಗಳು ನಾವು ಹೋದ ಮೇಲೂ ಇರ್ತಾರೆ. ಹೌದು. ನಾವು ಅದನ್ನು ಉಪಯೋಗಿಸ್ಕೋಬೇಕು ಅಂದರೆ ನಾವೀಗ ಯೂಸ್ ಮಾಡ್ಕೋಬೇಕು. ಈಗ ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ, ಅದಕ್ಕೆ ಪ್ಲಗ್ ಹಾಕಿದ್ರೆ ನಾನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಅದು ಪಾಡಕ್ಕೆ ಎಲೆಕ್ಟ್ರಿಸಿಟಿ ಹರಿತಾ ಇರುತ್ತೆ, ನನಗೆ ಲೈಟ್ ಬರಲ್ಲ ಅಷ್ಟೇ. ಸೊ ಏನಾಗುತ್ತೆ, ಶಿವ ಈಸ್ ಅ ಫಾರ್ಮ್ ಆಫ್ ಏಸೆಟಿಕ್, ಅಂದರೆ ಆತ ಯೋಗಿ. ಈಗ ನಮಗೆ ಮಕ್ಕಳು ಮಾಡ್ಕೋಬೇಕು ಅಂತ ಯಾಕೆ ಅನ್ಸುತ್ತೆ? ಆರ್ ಲೈಫ್ ಈಸ್ ಲಿಮಿಟೆಡ್. ಸೊ ನಮ್ಮ ಏನು ಜನ್ರೇಷನ್ ಇದೆ ಮುಂದಕ್ಕೆ ಹೋಗಬೇಕು, ನಮ್ಮ ಉಳಿಕೆ ಅವ್ರ ಮೂಲಕ ಆಗಬೇಕು. ಅದೇ. ಸೊ ಒಬ್ಬ ಇಮ್ಮಾರ್ಟಲ್ ಅಂತಂದ್ರೆ, ಅವನಿಗೆ ಸಾವೇ ಇಲ್ಲ ಅಂತಂದ್ರೆ, ಅವನಿಗೆ ಬೇಸಿಕಲಿ ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಕೃಷ್ಣ ಈಸ್ ಅನ್ ಏಸೆಟಿಕ್. ಬೇಸಿಕಲಿ ಅವನೊಬ್ಬ ಆದಿಯೋಗಿ ಅಂತ ಕರೀತಾರೆ. ಮೊದಲನೇ ಯೋಗಿ ಕೃಷ್ಣ ಈಸ್ ಅನ್ ಸಚ್ ಎನ್ ಎನರ್ಜಿ. ಸೊ ಕೃಷ್ಣನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಆದರೆ ಶಕ್ತಿ ಏನಿದ್ದಾಳೆ, ಪಾರ್ವತಿ, ಆಕೆಗೆ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಇದ್ದೇ ಇದೆ. ಶಿವ ಏನು ಸ್ಪಿರಿಚುವಲ್ ಡಿಸೈರ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರೆ, ಶಕ್ತಿ ಆಲ್ವೇಸ್ ಮೆಟೀರಿಯಲಿಸ್ಟಿಕ್. ಬಟ್ ಶಿವಾಗ ಅದ್ರ ಇಂಟ್ರೆಸ್ಟ್ ಇಲ್ಲ. ಬಟ್ ಈಕೆಗೆ ಮಗುವಿನ ಬಗ್ಗೆ ಆಸೆ ಇರುತ್ತೆ. ಸೊ ಒಂದ್ಸರಿ ಏನು ಮಾಡ್ತಾಳೆ, ಮೈಗೆಲ್ಲ ಗಂಧ ಹಚ್ಕೊಂಡು, ಕೆಲವರು ಸ್ಯಾಂಡಲ್ವುಡ್ ಇದು ಅನ್ಕೊಂತಾರೆ, ಕೆಲವರು ಅರಿಶಿನ ಅನ್ಕೊಂತಾರೆ. ಸೊ ಹಚ್ಕೊಂಡು ಅದರ ಮೂಲಕ ಗಣೇಶನ ಸೃಷ್ಟಿ ಮಾಡ್ತಾಳೆ ಅಂತಿದೆ. ಗಣೇಶನ ಸೃಷ್ಟಿಗೆ ಬೇರೆ 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 ವರ್ಷನ್ಸ್ ಇದೆ. ಒಂದು ಕಡೆ ಶಿವ ಆಕೆ ಕಾಳಿ ಅವತಾರದಲ್ಲಿದ್ದಾಗ ಆಕೆನ ಸಮಾಧಾನ ಮಾಡಬೇಕು ಅಂತ ಒಂದು ಬಟ್ಟೆನ ತಗೊಂಡು ಅದರಲ್ಲಿ ಗಂಟು ಕಟ್ಟಿ ಆಕೆ ಮಡ್ಲಲ್ಲಿ ಇಟ್ಟಾಗ, ಆಕೆ ಅದನ್ನು ಹಾಲು ಕುಡಿಸ್ಬೇಕಾದ್ರೆ ಮಗುವಾದಾಗ ಗಣೇಶ ಫಾರ್ಮ್ ಆಗೋದು ಅಂತ. ಬೇಸಿಕಲಿ ಮೇನ್ ವರ್ಷನ್ಗೆ ಬರೋಣ. ಸೊ ಈ ಥರ ಮಾಡಿ ಪಾರ್ವತಿಗೆ, ಈಗ ಶಿವನಿಗೆ ನಂದಿ ಇರ್ತಾನೆ, ಪಾರ್ವತಿಗೂ ನನಗೊಬ್ಬರು ಆ ಥರ ಯಾರೋ ಇರಬೇಕು ಅಂತ ಅನ್ಸುತ್ತೆ. ಮಗುನ ಕ್ರಿಯೇಟ್ ಮಾಡ್ತಾಳೆ. ಅದು ಮಗುವಿಗೆ ಹೇಳ್ತಾಳೆ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಯಾರು ಬಂದರೂ ಒಳಗಡೆ ಬಿಡ್ಬೇಡ ಅಂತ. ಸೊ ಗಣೇಶ ಕ್ರಿಯೇಟ್ ಆಗಿದ್ದಾನೆ. ಗಣೇಶ ಕಾಯ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಆಗ ಶಿವ ಹೊರಗಡೆ ಹೋಗಿದ್ದವನು ಬರ್ತಾನೆ ವಾಪಸ್ ಕೈಲಾಸಕ್ಕೆ. ಬಂದು ನೋಡಿದ್ರೆ ಇವನು ಅಡ್ಡ ನಿಂತಿದ್ದಾನೆ. ಪಾರ್ವತಿ ನೋಡಬೇಕು ಶಿವಂಗೆ. ಒಳಗಡೆ ಹೋಗ್ತಾನೆ. ಗಣೇಶ ಸ್ಟಾಪ್ ಮಾಡ್ತಾನೆ, ಬಿಡೋದಿಲ್ಲ ಅಂತಾನೆ. ಯಾಕಂದ್ರೆ ಗಣೇಶಂಗೆ ಗೊತ್ತಿಲ್ಲ ಶಿವ ಯಾರು ಅಂತ, ಶಿವಂಗೆ ಗೊತ್ತಿಲ್ಲ ಗಣೇಶ ಯಾರು ಅಂತ, ಇವನು ಎಲ್ಲಿಂದ ಬಂದ ಅಂತ. ಶಿವ ಹೇಳ್ತಾನೆ, ನಾನು ಹಿಂಗೆ ಪಾರ್ವತಿ ಹಸ್ಬೆಂಡು, ಒಳಗಡೆ ಬಿಡಪ್ಪ, ಒಳಗಡೆ ಬಿಡು. ಕೇಳೋದಿಲ್ಲ. ಇದೇ ವಾಗ್ವಾದ ನಡೆದು ಅವನು ದೇವತೆಗಳೆಲ್ಲ ಬಂದು ಅವನ ವಿರುದ್ಧ ಹೋರಾಡೋಕೆ ಶುರು ಮಾಡ್ತಾರೆ. ಯಮನ್ ಸೋಲಿಸ್ತಾನೆ, ಇಂದ್ರನ್ ಸೋಲಿಸ್ತಾನೆ, ಗಣೇಶ ಎಲ್ಲ ಹಿಂಗ. ಕಡೆಗೆ ಶಿವಂಗೆ ಕೋಪ ತಡೆಯೋಕ್ಕಾಗದೆ ತ್ರಿಶೂಲದಿಂದ ತಲೆ ತೆಗೆದು ಬಿಡ್ತಾನೆ. ತಲೆ ತೆಗೆದ್ಮೇಲೆ ಪಾರ್ವತಿ ಹೊರಗಡೆ ಬರ್ತಾಳೆ. ಅವಾಗ ಆಕೆಗೆ ಅದನ್ನ ನೋಡಿ ದುಃಖ ಆಗುತ್ತೆ. ತಾಯಿ ಪ್ರೀತಿ ಅಲ್ವಾ, ಮಗು ತೀರ್ಕೊಂಡ್ರೆ ಯಾರು ಒಪ್ಕೊಳ್ತಾರೆ. ಸೊ ಆ ಮೊಮೆಂಟಿಂದ ಆಕೆ ಅದನ್ನ ತಡ್ಕೊಳಕ್ಕಾಗದೆ ಶಿ ಕಾಸಸ್ ಇಂಬ್ಯಾಲೆನ್ಸ್. ಇಡೀ ಯೂನಿವರ್ಸೇ ಬ್ರಹ್ಮಾಂಡನೇ ಎಂಡ್ ಮಾಡಿಬಿಡ್ತೀನಿ ಅನ್ನೋ ಹಂತಕ್ಕೆ ಬರುತ್ತೆ. ಶಿವ ಸಮಾಧಾನ ಮಾಡ್ಬೇಕೀಗ. ಸೊ ಶಿವ ಏನು ಹೇಳ್ತಾನೆ, ತನ್ನ ಗಣಗಳಿಗೆ ಹೇಳ್ತಾನೆ, ಹೋಗಿ ನಾರ್ತ್ ಡೈರೆಕ್ಷನಲ್ಲಿ ಹೋಗಿ, ಆ್ಯಂಡ್ ಯಾವುದು ಫಸ್ಟ್ ಸಿಗುತ್ತೋ ಅದನ್ನು ಎತ್ಕೊಂಡು ಬನ್ನಿ ಅಂತ.
ಯಾವ ಪ್ರಾಣಿ ತಲೆ ಫಸ್ಟ್ ಸಿಗುತ್ತೋ ಅದನ್ನ ಎತ್ಕೊಂಡು ಬನ್ನಿ ಅಂತ. ನಾನು ಫಸ್ಟ್ ಹೋಗ್ತವೆ. ಅಲ್ಲೊಂದು ಆನೆ ಇತ್ತು ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಐರಾವತ ಇತ್ತು ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಅದಕ್ಕೆ ಕೆಲವು ಕಡೆ ಇಂಡಿಯಾದಲ್ಲಿ ಐರಾವತ ಅಂತ ಕನ್ಸಿಡರ್ ಮಾಡೋ ಜಾಗದಲ್ಲೆಲ್ಲ ಗಣೇಶನ ಐಡಲಲ್ಲಿ ತಲೆ ಬೆಳ್ಳಗಿರುತ್ತೆ. ಸೊ ಅಲ್ಲಿ ಆನೆ ಇತ್ತು, ಅದನ್ನ ಎತ್ಕೊಂಡು ಬಂದರು. ಯಾಕಂದರೆ ಆನೆ ಬಿಗ್ಗೆಸ್ಟ್ ಜೀವಿ, ಅದಕ್ಕೆ ಇಂಟೆಲಿಜೆನ್ಸ್ ಇದೆ. ಕೆಲವು ಕಡೆ ಕೆಲವ್ರು ಹೇಳ್ತಾರೆ ತಪ್ಪಲ್ವಾ, ಅಲ್ಲೊಂದು ಆನೆ ನಿಂತಿತ್ತು, ನೀನು ಹೋದೆ, ನೀ ಅದು ಕತ್ತನ್ನ ಕಡಿದ್ಬಿಟ್ಟು ತೊಗೊಂಬಂದೆ ಅಂತ, ತಪ್ಪಲ್ವಾ ಅಂತ. ಅದಕ್ಕೆ ಕೆಲವು ವರ್ಷನ್ ಹೇಳ್ತಾರೆ ಆನೆ ತೀರ್ಕೊಂಡು ಸತ್ತು ಬಿದ್ದಿತ್ತು, ಅದನ್ನ ಎತ್ಕೊಂಡು ಬಂದರು ಅಂತ. ಇನ್ನು ಕೆಲವು ವರ್ಷನ್ ಹೇಳುತ್ತೆ ಆನೆಗೆ ಗೊತ್ತಿರುತ್ತೆ, ಅದು ಹೋಗಿ ಇಲ್ಲಿ ಜೋಡಿಸ್ಕೊಂಡ್ರೆ ಅದರ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ, ಇದೊಂದು ದೊಡ್ಡ ಕಾರ್ಯಕ್ಕೋಸ್ಕರ. ಈಗ ಮಹಾಭಾರತದ ರಾಮಾಯಣದಲ್ಲೆಲ್ಲ ಯುದ್ಧಗಳಾದಾಗ ಇಷ್ಟೊಂದು ಜನ ತೀರ್ಕೊಳ್ತಾರೆ. ಯಾಕೆ ತೀರ್ಕೊಳ್ತಾರೆ? ಅವರೊಂದು ದೊಡ್ಡ ಕಾರ್ಯಕ್ಕೋಸ್ಕರ ತೀರ್ಕೊಳ್ತಿರ್ತಾರೆ, ಒಂದು ರೀಸನ್ಗೋಸ್ಕರ. ಆನೆ ಅನ್ನೋದು ಅದೇ ಥರ ಅಸ್ಯೂಮ್ ಮಾಡಿಕೊಂಡು ಆ ರಿಚುವಲಿಸ್ಟಿಕ್ ಆಗಿ ಅದರ ಆತ್ಮ ಅದು ಬಿಟ್ಟು ಹೋದ್ಮೇಲೆ ಅದ್ರ ತಲೆ ತೊಗೊಂಬಂದು ಜೋಡಿಸ್ತಾರೆ ಅಂತ ಆಗುತ್ತೆ. ಸೊ ಜೋಡಿಸಿದ ಮೇಲೆ ಪ್ರತಿಯೊಬ್ಬರು ಒಂದೊಂದು ಉಡುಗೊರೆಯನ್ನು ಕೊಡ್ತಾರೆ. ಯಾಕಂದರೆ ಇವಾಗ ಜೋಡಿಸಿದ್ದಾರೆ. ಈಗ ಮನೆಯಲ್ಲಿ ಒಬ್ಬರು ಮನೆ ಒಡತಿ ಇರ್ತಾರೆ, ಅವ್ರ ಮನೇಲಿ ಒಂದಷ್ಟು ಜನ ಇರ್ತಾರೆ. ಒಡತಿ ಕೋಪ ಬಂದ್ಬಿಟ್ಟಿದೆ, ಒಂದು ಕೆಲಸ ಮಾಡಿದ್ರೆ ಆಕೆಗೆ ಸಮಾಧಾನ ಆಗಲ್ಲ, ಇನ್ನು ಬೇರೆಯವರೆಲ್ಲ ಸಂತೈಸ್ಬೇಕಲ್ಲ, ಓಕೆ ಸಮಾಧಾನ ಆಗಲಿ ಅಂತ ಅವ್ರು ಇದನ್ನು ಕೊಡೋದು, ಇವ್ರು ಅದನ್ನು ಕೊಡೋದು. ಹಾಗೆ ಒಂದು ಶಕ್ತಿಗಳನ್ನ ಗಣೇಶನ ಕೊಡ್ತಾ ಹೋಗ್ತಾರೆ. ಲಾಸ್ಟಲ್ಲಿ ಶಿವ ನೇಮ್ ಮಾಡ್ತಾನೆ ಗಣೇಶ ಅಂತ. ಅಂದರೆ ನನ್ನ ಗಣಗಳಿಗೆಲ್ಲ ಈಶ ನೀನು, ವಿಘ್ನ ವಿನಾಶಕ ನೀನು. ಇನ್ಮೇಲೆ ಯಾರೇ ಏನೇ ಶುರು ಮಾಡಿದ್ರು ಮೊದಲನೇ ಪೂಜೆ ನಿನಗೆ ಸಲ್ಲಬೇಕು. ಮೊದಲನೇ ಪೂಜೆ ಯಾರು ನಿನಗೆ ಮಾಡದೆ ಶುರು ಮಾಡ್ತಾರೋ ಆ ಪೂಜೆಗಳಲ್ಲಿ ವಿಘ್ನ ಬರುತ್ತೆ, ಆ ಕೆಲಸಗಳಲ್ಲಿ ವಿಘ್ನ ಬರುತ್ತೆ. ಆದ್ರಿಂದ ನಿನಗೆ ಪ್ರಥಮ ಪೂಜೆ ಅಂತ ಹೇಳಿಬಿಟ್ಟು ಅದರಿಂದ ಅವನಿಗೆ ಗಣೇಶ, ಗಣ ಈಶ, ಗಣಗಳಿಗೆಲ್ಲ ಈಶ ಗಣೇಶ ಅಂತ ಹೆಸರು ಬರೋದು. ಸೊ ಈ ನಾರ್ತ್ ಡೈರೆಕ್ಷನ್, ಉತ್ತರ ದಿಕ್ಕಿನಲ್ಲಿ ಏನು ಹುಡ್ಕೊಂಡು ಹೋಗ್ತಾರಲ್ಲ, ಉತ್ತರ ದಿಕ್ಕಿಗೆ ಆಕ್ಚುಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಅಲ್ಲಿ ಕುಬೇರ ಇರ್ತಾನೆ ಅಂತ ಕೂಡ ಹೇಳ್ತಾರೆ. ದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಯಮ ಇರ್ತಾನೆ ಅಂತ ಹೇಳ್ತಾರೆ. ಸೊ ಇದು ನಾರ್ತ್ ಸ್ಟಾರ್ ಅಂತ ಕರಿತೀವಿ, ಧ್ರುವ ನಕ್ಷತ್ರ, ಅದು ಉತ್ತರದಲ್ಲಿರೋದು. ಇಟ್ ಡಿಫೈನ್ಸ್ ಸ್ಟೆಬಿಲಿಟಿ. ಬಟ್ ದ ಆಪೋಸಿಟ್ ಡೈರೆಕ್ಷನ್ ಡಿಫೈನ್ಸ್ ಡಿಸ್ಟ್ರಕ್ಷನ್. ಈ ದಕ್ಷಿಣ ಕಾಳಿ ಅಂತೀವಿ, ದಕ್ಷಿಣ ಮೂರ್ತಿ ಅಂತೀವಿ, ಅವೆಲ್ಲ ಡಿಸ್ಟ್ರಕ್ಷನ್ನ ಡಿನೋಟ್ ಮಾಡೋದು. ಸೊ ಏನೇನು ಒಳ್ಳೇದಿದೆ, ಏನೇನು ಆಸ್ಪೀಷಿಯಸ್ ಇದೆ, ಅದೆಲ್ಲ ಉತ್ತರದಲ್ಲಿರೋದು. ಅದಕ್ಕೆ ಉತ್ತರಕ್ಕೆ ಹೋಗಿ ಆ ತಲೆ ತಗೊಬನ್ನಿ ಅಂತ ಹೇಳೋದು. ಸೊ ಇದರಿಂದ ಗಣೇಶನಿಗೆ ಗಣೇಶ ಅಂತ ಹೆಸರು ಬಂದಿತ್ತು. ಈಗ ಗಣೇಶ ಅಂದ ತಕ್ಷಣ ನಾನು ಆಗ್ಲೇ ಹೇಳಿದಾಗೆ ನಮಗೆಲ್ಲ ಗುಂಡಗಿರುವಂಥ ಮುದ್ದಾಗಿರುವಂಥ ಗಣೇಶ ಮಾತ್ರ ಗೊತ್ತಿದೆ. 32 ರೂಪಗಳಿದೆ ಗಣೇಶನಿಗೆ ಅಂತ ನೀವು ಹೇಳ್ತೀರಾ, ಯಾವುದು ಈ ಎಲ್ಲ ರೂಪಗಳು ಅಂತ? ಸೊ ಈ 32 ಗಣಪತಿಯ ರೂಪಗಳೇನಿದೆ, ಇದು ಮುದ್ಗಳ ಪುರಾಣದಲ್ಲಿ ಇದರದ್ದು ಉಲ್ಲೇಖ ಇದೆ. ಈ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಅದರದ್ದು ಎಲ್ಲ ಫಾರ್ಮ್ಸು ನಿಮಗೆ ನೋಡೋಕೆ ಸಿಗುತ್ತೆ. ಈ 32 ಗಣಪತಿ ರೂಪಗಳು ಬಿಟ್ಟು ಬೇರೆದೂ ಇದೆ, ಅವೆಲ್ಲ ಉಗ್ರ ರೂಪಗಳು. ಇದು ನಾರ್ಮಲ್ ರೂಪಗಳು, ಇದ್ರ ಬಗ್ಗೆ ನಾವು ಮಾತಾಡ್ಬೋದು, ಅದನ್ನು ಮೆನ್ಷನ್ ಮಾಡ್ತೀನಿ ನಾನು. ಸೊ ಒಂದೊಂದು ಈ ಬಾಲ್ಯಾವಸ್ಥೆಯಿಂದ ನೀವು ತಗೊಂಡು ಹೋಗ್ತೀರಾ ಅಂತ ಹೇಳ್ಬೋದು, ಬೇರೆ ಬೇರೆ ಮೀನಿಂಗ್ ಇರುತ್ತೆ ಒಂದೊಂದಕ್ಕೂ. ಸೊ ಮೊದಲನೇದು ಬಾಲಗಣಪತಿ ಬರುತ್ತೆ. ಸೊ ಬಾಲಗಣಪತಿ ಅಂತಂದ್ರೆ ಗಣಪತಿದು ಚೈಲ್ಡ್ ಫಾರ್ಮಲ್ಲಿ ಇರುತ್ತೆ, ಅದರ ಇನೋಸೆನ್ಸು ಅದಕ್ಕೆಲ್ಲ ಡಿನೋಟ್ ಮಾಡುತ್ತೆ. ಸೊ ಆ ಬಾಲಗಣಪತಿನ ಯಾರು ಬೇಕಾದರೂ ಪೂಜೆ ಮಾಡ್ಬೋದು. 32 ಗಣಪತಿನೂ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಂತಾನೆ ಇದೆ. ಸೊ ಅದಾದಮೇಲೆ ತರುಣ ಗಣಪತಿ ಬರುತ್ತೆ, ಅಂದರೆ ಯೂತ್ಫುಲ್ ಫಾರ್ಮ್ ಆಫ್ ಗಣಪತಿ. ಸೊ ಗಣಪತಿ ಯಂಗ್ ಆಗಿದ್ದಾಗ ಏನು, ಅದು ಈ ಸರ್ಟನ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಆ ಥರದವರು, ಈ ಅವತಾರದವರೆಲ್ಲ ಬೇಡ್ಕೊಳ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಅದಾದಮೇಲೆ ಭಕ್ತಿ ಗಣಪತಿ ಅಂತ ಅನ್ಸುತ್ತೆ. ಈ ಯಾರ್ದಾದ್ರೂ ಡಿವೋಷನಲ್ ಎನರ್ಜಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಅಂತಂದ್ರೆ ತರುಣ ಗಣಪತಿ, ಯೂತ್ಫುಲ್ ಈ ಭಕ್ತಿ ಗಣಪತಿಗೆ ಪೂಜೆ ಮಾಡ್ತಾರೆ. ಅದಾದಮೇಲೆ ವೀರ ಗಣಪತಿ ಅಂತಿದೆ, ಈ ಬ್ರೇವರಿನ ಇದು ಮಾಡುತ್ತೆ, ಅದ್ರ ಹೆಸರಲ್ಲೇ ಇದೆ ಹೀರೋಯಿಕ್ ಟ್ರೇಟ್ಸ್ ಅಂತ. ಸೊ ಯಾರಾದರೂ ಯುದ್ಧಕ್ಕೆ ಹೋಗಬೇಕು, ಇಲ್ಲ ಯಾವುದಾದ್ರೂ ನೀವು ಮೇಯ್ನ್ ಇದನ್ನು ತಗೊಳ್ಳಿ, ಈಗಿನ ಕಾಲದಲ್ಲಿ ಯಾವುದಾದ್ರೂ ಮೇಯ್ನ್ ಇದನ್ನು ತೊಗೊಳ್ತಾ ಇದ್ದೀರಾ, ಏನೋ ಒಂದು ಸ್ಟೆಪ್ ತೊಗೊಳ್ತಾ ಇದ್ದೀರಾ, ಅದಕ್ಕೆ ಧೈರ್ಯ ಬೇಕು ಅಂತಂದಾಗ ವೀರ ಗಣಪತಿ ಇದು ಆರಾಧನೆ ಮಾಡ್ತಾರೆ. ಆದ್ಮೇಲೆ ಶಕ್ತಿ ಗಣಪತಿ ಅಂತ ಬರುತ್ತೆ. ಶಕ್ತಿ ಗಣಪತಿ, ಈಗ ನೀವು ಕ್ರಿಯೇಟಿವ್ ವರ್ಕಲ್ಲಿ ಇದ್ದೀರಾ, ಸೊ ಕ್ರಿಯೇಟಿವ್ ಎನರ್ಜಿ ಬೇಕು ಅಂತಂದಾಗ, ಅದಕ್ಕೊಂದು ಶಕ್ತಿ ಬೇಕು ಅಂತ ಅಂದಾಗ, ಅದಕ್ಕೊಂದು ಲೈಫ್ ಫೋರ್ಸ್ ಬೇಕು ಅಂತಂದಾಗ ಶಕ್ತಿ ಗಣಪತಿ ಪೂಜೆ ಮಾಡ್ತಾರೆ. 6ನೇದು ದ್ವಿಜ ಗಣಪತಿ ಅಂತ, ಟ್ವೈಸ್ ಬಾರ್ನ್ ಅಂತ. ಈಗ ದ್ವಿಜ ಗಣಪತಿ ಅಂತಂದ್ರೆ ಸೆಕೆಂಡ್ ಬರ್ತ್, ಈಗ ಉಪನಯನ ಮಾಡ್ತಾರಲ್ಲ ಬ್ರಾಹ್ಮಣರಿಗೆ, ಹಾಗೆ ಆ ದ್ವಿಜ ಗಣಪತಿ ಅಂತಂದ್ರೆ ಆ ಮೀನಿಂಗಲ್ಲಿ ಬರುತ್ತೆ. ಅದಾದ್ಮೇಲೆ ಸಿದ್ಧಿ ಗಣಪತಿ ಅಂತ ಬರುತ್ತೆ, ನಿಮಗೆ ಹ್ಯೂಜ್ ಸಕ್ಸಸ್ ಬೇಕು, ಅಕಾಂಪ್ಲಿಷ್ಮೆಂಟ್ ಬೇಕು, ಸಿದ್ಧಿಗಳು ಬೇಕು ಅಂತಂದಾಗ ಸಿದ್ಧಿ ಗಣಪತಿ ಬಗ್ಗೆ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಉಚ್ಚಿಷ್ಟ ಗಣಪತಿ ಅಂತ ಬರುತ್ತೆ. ಉಚ್ಚಿಷ್ಟ ಗಣಪತಿ ತಂತ್ರದಲ್ಲೂ ಬರುತ್ತೆ ಮೇಜರ್ ಆಗಿ. ಸೊ ಉಚ್ಚಿಷ್ಟ ಅಂತಂದ್ರೆ ಲೆಫ್ಟ್ ಓವರ್ ಅಂತಂದ, ಉಳಿದಿರೋದು, ಅದ್ರ ಬಗ್ಗೆನೂ ಮಾತಾಡೋಣ. ಉಚ್ಚಿಷ್ಟ ಗಣಪತಿ ಅಂದ್ರೆ ಉಳಿದಿರೋದು, ಅಂದ್ರೆ ಈ ಇಂಥದ್ದೇ ಕೊಡಬೇಕು ಅಂಥದ್ದೇ ಕೊಡಬೇಕು ಅಂತ ಇರೋದು. ಉಚ್ಚಿಷ್ಟ ಗಣಪತಿ ಮೇನ್ ಪೂಜೆ ಮಾಡೋರು ಈ ಉಚ್ಚಿಷ್ಟ ಅಂತಂದ್ರೆ ಉಳಿದಿರೋದು. ಈಗ ನಮಗೆ ಕರ್ಮಗಳಲ್ಲಿ
ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮನ ಕರ್ಮ, ಆಗಮಿ ಕರ್ಮ ಅಂತೆಲ್ಲ ಇದೆ. ಸಂಚಿತ ಕರ್ಮದಿಂದ ಅಂತಂದರೆ ಒಂದು ದೊಡ್ಡ ಫೋಲ್ಡರು. ಅದರಿಂದ ಎತ್ತಿ ಹ್ಮ್. ಒಂದಷ್ಟು ನಮಗೆ ಪ್ರಾರಬ್ಧ ಕರ್ಮ ಅಂತ ಈ ಜನ್ಮಕ್ಕೆ ಅಸೈನ್ ಮಾಡಿಬಿಡ್ತಾರೆ. ಹ್ಮ್. ಸೊ ಪ್ರಾರಬ್ಧ ಕರ್ಮ ಅಂತ ಅಸೈನ್ ಮಾಡಿದ್ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಾನ್ಷಿಯಸ್ ಆಗಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರಬೇಕು. ಹ್ಮ್. ಹ್ಮ್. ನಮ್ಮನ್ನ ಪ್ರಾಣಿಗಳಿಗೆ ಒಂದೇ ಥರ ಇರೋದು ಕೋಪ, ಹಂಗರು ಮತ್ತು ಸೆಕ್ಸ್, ಇದು ರಿಲೇಟೆಡ್ ಏನು ಬೇಸಿಕ್ ಇನ್ಸ್ಟಿಂಕ್ಟ್ ಇದೆ, ಅನಿಮಲ್ ಇನ್ಸ್ಟಿಂಕ್ಟು, ಹ್ಮ್. ಅದನ್ನು ಮೀರಿ ಒಬ್ಬ ಮನುಷ್ಯ ಹೋಗಲಿಲ್ಲ ಅಂತಂದರೆ, ಸ್ಪಿರಿಚುವಲಿ ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಲಿಲ್ಲ, ಅವ್ನು ಕಂಡುಕೊಳ್ಳೋಕ್ಕೆ, ಪಾಪ ಕಳ್ಕೊಳ್ಳೋದಕ್ಕೆ ವರ್ಕ್ ಮಾಡಲಿಲ್ಲ ಅಂತಂದರೆ ಅವನಿಗೆ ಮತ್ತೆ ಮನುಷ್ಯ ಜನ್ಮ ಸಿಗೋದಿಲ್ಲ. ಹ್ಮ್. ಹ್ಮ್. ಬಿಕಾಸ್ ಹಿ ಈಸ್ ಆ್ಯಕ್ಟಿಂಗ್ ಲೈಕ್ ಅನಿಮಲ್, ಹೀಲ್ ಬಿಕಮ್ ಅನಿಮಲ್ ಇನ್ ನೆಕ್ಸ್ಟ್ 84 ಲಕ್ಷ ಯೋನಿಗಳಿದೆ ಅಂತ ಹೇಳ್ತಾರೆ. ಹ್ಮ್. ಸೊ ಅದರಲ್ಲೇ ಮತ್ತೆ ಅಲ್ದಾಡೋಕ್ಕೆ ಶುರು ಮಾಡ್ತಾನೆ. ಬಟ್ ಕಾನ್ಷಿಯಸ್ ಆಗಿ ಇಫ್ ಯು ಸ್ಟಾರ್ಟ್ ವರ್ಕಿಂಗ್, ಅಗೈನ್ ಯು ವಿಲ್ ಗೆಟ್ ಅ ಹ್ಯೂಮನ್ ಬರ್ತ್ ಆ್ಯಂಡ್ ಅಗೈನ್ ಯು ವಿಲ್ ಬಿ ಏಬಲ್ ಟು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹ್ಮ್. ಆ್ಯಂಡ್ ಅಟ್ ದ ಎಂಡ್ ಧರ್ಮ, ಅರ್ಥ, ಕಾಮ, ಮೋಕ್ಷ, ಅಟ್ ದ ಎಂಡ್ ನಾವೆಲ್ಲರೂ ಮೋಕ್ಷಕ್ಕೋಸ್ಕರನೇ ಒದ್ದಾಡ್ತಿರೋದು. ಹ್ಮ್. ಈ ಭಗವಂತ ಫಸ್ಟು ನಾವು ಭಗವಂತನಿಂದ ಬೇರೆ ಆದಮೇಲೆ ಮತ್ತೆ ಭಗವಂತನ ಹತ್ರ ಹೋಗೋಕೆ ಅಂತಲೇ ನಾವು ಟ್ರೈ ಮಾಡ್ತಾ ಇರೋದು. ಈ ಕ್ವಶನ್ ಆದರೆ ಕೆಲವರು ಕೇಳಿದ್ದಾರೆ, ಹ್ಮ್. ಭಗವಂತನ ಹತ್ರನೇ ಹೋಗೋದು ಎಂಡ್ ರಿಸಲ್ಟ್ ಆದರೆ ಭಗವಂತನಿಂದ ನಾವು ಯಾಕೆ ಫಸ್ಟ್ ಆಫ್ ಆಲ್ ಹೊರಗಡೆ ಬಂದ್ವಿ, ವೈ ಇಸ್ ದಿಸ್, ಯಾಕೆ ಅಂತ. ದೆರ್ ಇಸ್ ದಿಸ್ ಗೀತಾದಲ್ಲಿ ಒಂದು ಬರುತ್ತೆ, ಭಗವಂತ ನಮ್ಮನ್ನು ಕ್ರಿಯೇಟ್ ಮಾಡಿದ್ದೆ ಫಾರ್ ಇಸ್ ಎಟರ್ನಲ್ ಬ್ಲಿಸ್ ಅಂತ. ಹ್ಮ್. ಹ್ಮ್. ಈಗ ನಮ್ಮ ತಂದೆ ತಾಯಿಗೆ ಹೋಗಿ ನಾವು ನೀನು ಯಾಕೆ ನನ್ನ ಕ್ರಿಯೇಟ್ ಮಾಡಿದೆ ಅಂತ ಕೇಳಿದ್ರೆ, ಯಾಕೆ ಹುಟ್ಟಿಸ್ದೆ ಅಂತ ಕೇಳಿದ್ರೆ ಹ್ಮ್. ವರ್ಕ್ ಆಗಲ್ಲ. ಅದಕ್ಕೆ ಕರೆಕ್ಟಾಗಿ ಬದುಕಬೇಕು. ಈಗ ಏನು ಅಂದ್ಕೊಂಡಿರ್ತಾರೆ, ಮಕ್ಕಳು ಹುಟ್ಟಿದ್ರೆ ಅವ್ರು ಚೆನ್ನಾಗಿರ್ತಾರೆ, ಅವ್ರು ಬೆಳೆಯೋದು ನೋಡ್ಬೋದು, ಅವರಿಂದ ನನಗೆ ಒಳ್ಳೆ ಹೆಸರು ಬರುತ್ತೆ, ಹಾಗೆ ಹ್ಮ್. ಅವ್ನು ಹೋಗ್ಬಿಟ್ಟು ಕೊಲೆ ಮಾಡಿದ್ರೆ, ಡ್ರಗ್ಸ್ ಮಾಡಿದ್ರೆ, ಇದೆಲ್ಲ ಮಾಡಿದ್ರೆ ಅದು ಅವ್ನು ತಪ್ಪಾಗುತ್ತೆ, ಹ್ಮ್. ತಂದೆ ತಾಯಿ ತಪ್ಪಾಗಲ್ಲ. ಸೊ ಅಗೇನ್ ಆ ಥರ ಪಶು ಥರ ಬದುಕ್ತಾ ಹೋದರೆ ಮತ್ತೆ ಪಶುನೇ ಹಾಗೆ ಹುಟ್ಟಬೇಕು. ಅದೇ ಸೇಮ್, ತಂದೆ ತಾಯಿ ನೋವು ಅನುಭವಿಸಿದ್ರೆ ಪಶು ಆಗಿ ಹುಟ್ಟಬೇಕು, ಪಶು ಥರನೇ ಅಂತ. ಹ್ಮ್. ಸೊ ಅದಾದಮೇಲೆ ವಿಘ್ನ ಗಣಪತಿ. ಸೊ ಹ್ಮ್. ವಿಘ್ನ ಗಣಪತಿ ಪೂಜೆ ಸಿಕ್ಕಾಪಟ್ಟೆ ನಡೆಯುತ್ತೆ, ರಿಮೂವರ್ ಆಫ್ ಆಬ್ಸ್ಟಿಕಲ್ಸ್. ಹ್ಮ್. ನಾವು ಏನೇ ಒಂದು ಶುರು ಮಾಡಬೇಕಂದ್ರೂ ಫಸ್ಟ್ ನಾವು ವಿಘ್ನ ಗಣಪತಿಗೆ ಪೂಜೆ ಮಾಡೋದು, ಹ್ಮ್. ಯಾವುದೇ ವಿಘ್ನ ಬರದೇ ಇರಲಿ ಅಂತ. ಹ್ಮ್. ಅದಾದಮೇಲೆ ಕ್ಷಿಪ್ರ ಗಣಪತಿ. ಯಾವುದೋ ಒಂದು ಕೆಲಸ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ, ತಕ್ಷಣ ಆಗಬೇಕು ಅಂತ ನಮ್ಗೆ ಅನಿಸ್ತಾ ಇದ್ರೆ ಕ್ಷಿಪ್ರ ಗಣಪತಿ ಪೂಜೆ ಮಾಡ್ತಾರೆ. ಹ್ಮ್. ಅದಾದಮೇಲೆ ಹೇರಂಬ ಗಣಪತಿ. ಹ್ಮ್. ಈ ಪ್ರೊಟೆಕ್ಟರ್ ಆಫ್ ಹೇರಂಬ ಗಣಪತಿ ಪೂಜೆ ಮೇಜರ್ ಆಗಿ ಈ ನಾರ್ತ್ ಈಸ್ಟ್ ಕಡೆ ಎಲ್ಲ ನಡೆಯುತ್ತೆ. ಹ್ಮ್. ಈ ಯಾವುದಾದ್ರೂ ಈ ವೀಕ್ ಯಾರು ಇರ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕಂತ ಆ ಪಾಠಕ್ಕಂತ ಹೇರಂಬ ಗಣಪತಿ ಪೂಜೆ ಮಾಡ್ತಾರೆ. ಹ್ಮ್. ಅದಾದಮೇಲೆ ಲಕ್ಷ್ಮೀ ಗಣಪತಿ. ಈಗ ಯಾರಿಗಾರು ರಿಚಸ್ ಬೇಕು, ಹಣ ಸಂಪಾದನೆ ಆಗಬೇಕು, ಆ ಥರ ಬರಬೇಕು ಅಂತಂದರೆ ಲಕ್ಷ್ಮೀ ಗಣಪತಿ ಪೂಜೆ ಮಾಡ್ತಾರೆ. ಹ್ಮ್. ಅದಾದಮೇಲೆ ಮಹಾಗಣಪತಿ. ಹ್ಮ್. ಅದು ಒಂದು ಕಂಪೋಸರು, ಮ್ಯಾಜೆಸ್ಟಿಕ್ ಬೀಯಿಂಗ್. ಹ್ಮ್. ಸೊ ಏನೋ ಒಂದು ಅತ್ಯುತ್ತಮ ಕೆಲಸಗಳಾಗಬೇಕು ಅಂತಂದರೆ ವೇರಿಯೇಷನ್ ತುಂಬ ಇರೋದಿಲ್ಲ. ಹ್ಮ್. ಬಟ್ ನೀವು ಡೀಪಾಗಿ ಹೋಗ್ತಾ ಇದ್ರೆ ಒಂದು ಮಾತಿದೆ, ಸಕ್ಸಸ್ನ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಫೇಲ್ಯೂರ್ಗೂ ಸಕ್ಸಸ್ಗೂ ಜಾಸ್ತಿ ವ್ಯತ್ಯಾಸ ಇರಲ್ಲ, ಎರಡೂ ಒಂದೇ ಥರ ಕಾಣುತ್ತೆ ಅಂತ. ಬಟ್ ಎಂಡ್ ರಿಸಲ್ಟ್ ಏನು ಅಂತ ನೋಡಬೇಕು ನಾವು ಇದನ್ನು ನೋಡಬೇಕಾದ್ರೆ. ಸೊ ಅದಾದಮೇಲೆ ವಿಜಯ ಗಣಪತಿ ಅಂತ ಬರುತ್ತೆ. ನಾವು ಅಗೈನ್ ಯಾವುದಕ್ಕಾದ್ರೂ ವಿಜಯ ಸಾಧಿಸ್ಬೇಕು ಯಾವುದ್ರಲ್ಲಾದರೂ ಅಂತಂದಾಗ ವಿಜಯ ಗಣಪತಿ ಥ್ರೂ ಪೂಜೆ ಮಾಡ್ತಾ ಹೋಗೋದು. ಅದಾದಮೇಲೆ ನೃತ್ಯ ಗಣಪತಿ, ಡ್ಯಾನ್ಸಿಂಗ್ ಗಣೇಶ. ಸೊ ಈ ಆರ್ಟ್ಸ್ ಫಾರ್ಮಲ್ಲಿರೋರು ಮತ್ತು ಸಂಗೀತ ಕಲಿತಾ ಇರೋರು ಇಂಥವರೆಲ್ಲ ನೃತ್ಯ ಗಣಪತಿಗೆ ಪೂಜೆ ಮಾಡ್ತಾರೆ. ಅದಾದಮೇಲೆ ಊರ್ಧ್ವ ಗಣಪತಿ, ಅಪ್ವರ್ಡ್ ಫೇಸಿಂಗ್ ಗಣಪತಿ ಅಂತ ಹೇಳ್ತಾರೆ. ಈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ತುಂಬ ಮೇಲ್ ಹೋಗಬೇಕು, ಬೇಗ ಸಾಧನೆ ಮಾಡಬೇಕು. ನಾವು ಕುಂಡಲಿನಿ ಶಕ್ತಿ ಅಂತ ತಗೊಂಡಾಗ ಮೂಲಾಧಾರ ಚಕ್ರದಿಂದ ಶುರುವಾಗಿ ಸಹಸ್ರಾರ ಚಕ್ರಕ್ಕೆ ಹೋಗಬೇಕು ಅಂತಂದರೆ ಈ ನಮ್ಮದು ಬೋನ್ ಏನಿದೆ ಹಿಂದ್ಗಡೆ ಬೆನ್ನು, ಅದ್ರ ಥ್ರೂ ಸರ್ಪೆಂಟ್ ಏನಿದೆ, ಅದ್ರ ಥ್ರೂ ಏನು ಜರ್ನಿ ಏನಿದೆ, ಇಟ್ ಈಸ್ ಅಪ್ವರ್ಡ್. ಹೌದು. ನಾವು ಶಕ್ತಿ ಥ್ರೂನೇ ಹೋಗಬೇಕು, ಶಕ್ತಿ ಥ್ರೂ ಹೋದಾಗ ಶಿವನ ಕಡೆ ಹೋಗ್ತೀವಿ ಅಂತಾರೆ. ಈ ಅಪ್ವರ್ಡ್ ಏನಿದೆ, ಸೊ ಯು ಆರ್ ಲುಕಿಂಗ್ ಅಪ್, ಸೊ ಅದು ಊರ್ಧ್ವಮುಖ ಗಣಪತಿ, ಊರ್ಧ್ವ ಗಣಪತಿ. ಏಕಾಕ್ಷ ಗಣಪತಿ ಅಂದರೆ ಈ ಓಂ ಅಂತ ಏನಿದೆ ಅದರದ್ದು ಎಸೆನ್ಸ್ ಏಕಾಕ್ಷ ಗಣಪತಿಲಿದೆ ಅಂತ. ಓಮಲ್ಲಿ ಓಂ ಈಸ್ ಅ ವರ್ಡ್ ಆಫ್ ಕ್ರಿಯೇಷನ್. ಹೌದು. ಫಸ್ಟ್ ಹುಟ್ಟಿದ್ದೆ AUM, ಔಂ. ಸೊ ಓಂ ಅಂತ ಹೇಳ್ತಾರೆ. ಈಗ ಯಾರಾದರೂ ಆ್ಯಕ್ಚುಲಿ ಜಪ ಮಾಡಬೇಕಾದ್ರೂ, ಧ್ಯಾನ ಮಾಡಬೇಕಾದ್ರೂ ಓಂ ಅಂತಾರೆ. ಅದು ಓಂ ಅಲ್ಲ, ಆ ಹೊಟ್ಟೆ ನಾಭಿಯಿಂದ ಶುರುವಾಗಿ ಎದೆ ಹತ್ರ ಬಂದು ಇಲ್ಲಿ ತಲೆಯಲ್ಲಿ ಎಂಡ್ ಆಗಬೇಕು, ಅದು ನೀವು ಔಂ ಅಂತ ಬಂದಾಗ. ಸೊ ಅದರಲ್ಲಿ ಈ ಹೋಲ್ ಕ್ರಿಯೇಷನ್ ಇದೆ ಅಂತ. ಸೊ ಅದು ಏಕಾಕ್ಷ ಗಣಪತಿ. ವರದ ಗಣಪತಿ ಅಂತಂದರೆ ಯಾವಾಗಲೂ ಈ ಓಪನ್ ಹ್ಯಾಂಡೆಡ್ ಆಗಿ ಬ್ಲೆಸ್ಸಿಂಗ್ಸ್ ಕೊಡ್ತಾನೆ ಇರ್ತಾನೆ, ಅವನು ಯಾವಾಗಲೂ ಕೊಡ್ತಾನೆ ಇರ್ತಾನೆ, ಅವನು ವರದ ಗಣಪತಿ ಅಂತ. ಅದಾದಮೇಲೆ ತ್ರಯಾಕ್ಷರ ಗಣಪತಿ, ಅಗೈನ್ ಔಂ ಡಿಫೈನ್ ಮಾಡುತ್ತೆ, ಆ ಮೇನ್ ಸಿಲೆಬಲ್ ಇರುತ್ತೆ ಇದರಲ್ಲಿ, ಏಕಾಕ್ಷ ಗಣಪತಿ ಅಂತ ಹೇಳ್ತಾರೆ. ಆ್ಯಂಡ್ ಕ್ಷಿಪ್ರ ಪ್ರಸಾದ ಗಣಪತಿ. ಈ ಏನಾದರೂ ಒಂದು ವಿಷಯ ತುಂಬ ಬೇಗ ಸಿಗಬೇಕು, ಪ್ರಸಾದ ಬೇಗ ಸಿಗಬೇಕು ಅಂದರೆ ಕ್ಷಿಪ್ರ ಪ್ರಸಾದ ಗಣಪತಿ. ಈಗ ಜನಕ್ಕೆ ಕೇಳ್ತಾ ಇರೋರ್ಗೆ ಅನ್ಸ್ಬೋದು ಏನು ಡಿಫರೆನ್ಸ್ ಇದೆ ಅಂತ. ಬಟ್ ನೀವು ಅದರಲ್ಲಿ ಆಳವಾಗಿ ಹೋಗಿ ಗಣಪತಿ ಬಗ್ಗೆ ಸ್ಟಡಿ ಮಾಡಿದಾಗ ಅದ್ರದ್ದು ಪ್ರತಿ ಡಯಟ್ ಏನಿರ್ತಾರೆ ಅವರಿಗೆ ಒಂದು
ಯಂತ್ರ ಅಂತ ಇರುತ್ತೆ ಹ್ಮ್. ಆ್ಯಂಡ್ ಒಂದು ಮಂತ್ರ ಅಂತ ಇರುತ್ತೆ. ಹ್ಮ್. ನೀವು ಐಕೋನೋಗ್ರಫಿ ಅಂತ ಇರುತ್ತೆ. ಅದ್ರದ್ದು ಫೋಟೋ ನೋಡಿದ್ರೆ ಆ ಐಕೋನೋಗ್ರಫಿ ಯಂತ್ರ ಮತ್ತು ಮಂತ್ರದಲ್ಲಿ ಹೈಡ್ ಆಗಿರುತ್ತೆ. ಹ್ಮ್. ಆ ಮಂತ್ರನ ನೀವು ರಿಪ್ ಮಾಡಿದ್ರೆ ಆ ಐಕೋನೋಗ್ರಫಿ ಬರುತ್ತೆ. ಹ್ಮ್. ಸೊ ನೀವು ಅದನ್ನು ಐಕೋನೋಗ್ರಫಿ ನೋಡ್ತಾ ಹೋದರೆ ವಾಹನಗಳು ಬೇರೆ ಇರ್ತವೆ ಹ್ಮ್. ಆ್ಯಂಡ್ ಅವ್ರು ಇಟ್ಕೊಂಡಿರೋ ಆಮ್, ಆಯುಧ. ಆಯುಧಗಳು ಬೇರೆ ಇರ್ತವೆ, ಅವ್ರಿಗಿರೋ ಕೈಗಳು ಬೇರೆ ಇರ್ತವೆ. ಹ್ಮ್. ಸೊ ಕೆಲವು ಗಣಪತಿ ಲೆಫ್ಟಿಗೆ ಪಾಯಿಂಟ್ ಮಾಡಿದ್ರೆ ಸೊಂಡ್ಲನ್ನ, ಕೆಲವು ಗಣಪತಿ ರೈಟಿಗೆ Right. ಫಾರ್ಮ್ ಹೌದು. ಮಾಡಿರ್ತಾರೆ. ಸೊ ಇದೆಲ್ಲಾನು ಕನ್ಸಿಡರ್ ಮಾಡ್ತಾ ಹೋದಾಗ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಸ್ ನಿಮಗೆ ಕಾಣಿಸುತ್ತೆ. ಹ್ಮ್. ಇನ್ನೊಂದು ಹರಿದ್ರ ಗಣಪತಿ ಅಂತ. ಹರಿದ್ರ ಗಣಪತಿ ಇಸ್ ಅಬೌಟ್ ಪ್ಯೂರಿಟಿ ಆ್ಯಂಡ್ ಹೀಲಿಂಗ್. ಟರ್ಮರಿಕ್ ಅಲ್ಲಿ ಇದು ಮಾಡಿರ್ತಾರೆ, ಅರಿಶಿಣ. ಹ್ಮ್. ಸೊ ಇಟ್ಸ್ ಪ್ಯೂರಿಟಿ ಆ್ಯಂಡ್ ಹೀಲಿಂಗ್. ಹ್ಮ್. ಅದಾದಮೇಲೆ ಏಕದಂತ ಗಣಪತಿ. ಈ ಏಕದಂತ ಅಂತಂದ್ರೆ ಬೇಸಿಕಲಿ ಗಣೇಶನ ದಂತ ಮುರಿದು ಹೋಗಿರೋದಕ್ಕೆ ನಾನಾ ಕಥೆಗಳಿವೆ. ಹೌದು. ಅದರಲ್ಲಿ ಶೈವಿಸಮ್ ಮತ್ತು ವೈಷ್ಣವಿಸಮ್ ಆಸ್ಪೆಕ್ಟು ಇದೆ. ಒಂದು ಟೈಮಲ್ಲಿ ವೈಷ್ಣವಿಸಮಿಗೆ ಮತ್ತು ವೈಷ್ಣವರಿಗೆ ಶೈವರಿಗೆ ಆಗ್ತಾ ಇರಲಿಲ್ಲ, ಹ್ಮ್. ತುಂಬ ವಯಲೆಂಟ್ ಆಗಿತ್ತು. ಈ ಶೈವಿಸಮಲ್ಲಿ ಅಂತ ತಗೊಂಡಾಗ ಶಿವ ದೊಡ್ಡವನು, ಹ್ಮ್. ವೈಷ್ಣವಿಸಮಲ್ಲಿ ತಗೊಂಡಾಗ ವಿಷ್ಣು. ವಿಷ್ಣು ದೊಡ್ಡವನು. ಆದರೆ ನಾವು ಕಥೆಗಳು ಅಂತ ನೋಡ್ಕೊಂಡು ಹೋದಾಗ, ನೀವು ಕೃಷ್ಣನ ಕಥೆನೇ ತಗೊಂಡ್ರೆ, ಕೃಷ್ಣ ಹುಟ್ಟಿದಾಗ ಕೃಷ್ಣ ಹುಟ್ಟಿದಾಗಲಿ ರಾಮ ಹುಟ್ಟಿದಾಗಲಿ, ಆ್ಯಕ್ಚುಲಿ ರಾಮ ಹುಟ್ಟಿ ವನವಾಸಕ್ಕೆ ಹೋಗ್ತಾ ಇದ್ದಾಗ ಶಿವ ರಾಮನ ಕಥೆನ ಪಾರ್ವತಿಗೆ ಹೇಳ್ತಾ ಇರ್ತಾನೆ ಅಂತ ಇರುತ್ತೆ. ಆ್ಯಂಡ್ ಕೃಷ್ಣ ಹುಟ್ಟಿದಾಗ ಶಿವ ಆ್ಯಕ್ಚುಲಿ ಕೈಲಾಸದಿಂದ ಬಂದು ಒಬ್ಬ ಸನ್ಯಾಸಿ ವೇಷದಲ್ಲಿ ಬಂದು ನಾನು ಕೃಷ್ಣನ ಮೊಡಲಲ್ಲಿ ಎತ್ಕೋಬೇಕು ಅಂತ ಹೇಳಿ ಮನೆ ಎದುರುಗಡೆ ಹಠ ಮಾಡಿ ಕುತ್ಕೊಂಡಿದ್ದ ಅಂತ ಇರುತ್ತೆ. ಆ್ಯಂಡ್ ವಿಷ್ಣುನೂ ಅಷ್ಟೇ, ಸತಿ ತೀರ್ಕೊಂಡಾಗ ಶಿವ ಸತಿನೇ ಎತ್ಕೊಂಡು ಎಲ್ಲ ಕಡೆ ಅಲೀತಾ ಇದ್ದಾಗ ದುಃಖದಲ್ಲಿ ಅದನ್ನು ನೋಡೋಕ್ಕಾಗದೆ ತನ್ನ ಸುದರ್ಶನ ಚಕ್ರ ಬಿಟ್ಟು ಸತಿನ 52 ಭಾಗಗಳನ್ನಾಗಿ ಅದು ಶಕ್ತಿಪೀಠಗಳಾಯಿತು ಅಂತ ಹೇಳ್ತಾರೆ. ಇತ್ತೀಚೆಗೆ ಎಲ್ಲ ಇತ್ತು. ಸೊ ಒಂದೊಂದು ಪೀಸ್ ಒಂದೊಂದು ಬಿದ್ದಾಗ ಒಂದು ಶಕ್ತಿಪೀಠಗಳಾಗಿದೆ ಅಂತ. ಹೌದು. ಕಾಮಾಖ್ಯ ದೇವಸ್ಥಾನದಲ್ಲಿ ಇತ್ತೀಚೆಗಿತ್ತಲ್ಲ, ಅದು ಒಂದು ಶಕ್ತಿಪೀಠ. ಹೌದು. ಸೊ ನಾವು ನಾನೊಂದು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಅದರಲ್ಲಿ ನೀವು ಹಿಂಗೆ ಎಂಟ್ರ್ ಆಗ್ತಿದ್ದಂಗೆ ಶಿವ ಇರ್ತಾನೆ. ನೀವು ಒಂಚೂರು ಮುಂದೆ ಹೋಗಿ ಹಿಂದೆ ತಿರುಗಿದ್ರೆ ಹಿಂದ್ಗಡೆ ಅಂಟ್ಕೊಂಡು ವಿಷ್ಣು ಇರ್ತಾನೆ. ಬೇಸಿಕಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ವಿಷ್ಣು ಮತ್ತು ಶಿವ ಇಬ್ಬರು ಒಂದೇನೆ. ಅವರಿಬ್ಬರು ಅಷ್ಟು ಪ್ರೀತಿಸ್ತಾರೆ ಒಬ್ರನ್ನೊಬ್ರು, ನೀವು ಕಿತ್ತಾಡ್ತಾ ಇದ್ದೀರಾ ಅಷ್ಟೇ. ಈ ಇಂಡಸ್ಟ್ರಿಲಿ ಫ್ಯಾನ್ ವಾರ್ ಇರುತ್ತೆ. ಸ್ಟಾರ್ಸ್ಗಳು ಚೆನ್ನಾಗಿರ್ತಾರೆ, ಒಬ್ರ ಬಗ್ಗೆ ಒಬ್ರು ಚೆನ್ನಾಗಿ ಮಾತಾಡ್ತಿರ್ತಾರೆ, ಫ್ಯಾನ್ಸ್ಗಳು ವಾರ್ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲೂ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧಕ್ಕರ್ಧ ನೀವು ಯಾವಾಗ ಒಂದು ಡಯಟಿನ ಇಗ್ನೋರ್ ಮಾಡ್ತಿರೋ, ರಿಜೆಕ್ಟ್ ಮಾಡ್ತಿರೋ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ನೀವು ಹೋಗೋದೇ ಇಲ್ಲ. ಅದರಿಂದ ಸಿಗಬೇಕಾಗಿರೋದು ನಿಮ್ಗೆ ಸಿಗೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಏಕದಂತ ಗಣಪತಿ ಏನು ಅಂತಂದ್ರೆ, ನಾನು ಅಲ್ಲಿಗೆ ಬರ್ತಾ ಇರಬೇಕಾದ್ರೆ ಹೇಗೆ ಮುರಿದೋಯ್ತು ಗಣೇಶಂದು, ಅದಕ್ಕೆ ಡಿಫ್ರೆಂಟ್ ಇದೆಯಲ್ಲ. ಒಬ್ರು ಹೇಳ್ತಾರೆ ಗಣೇಶ ಇದ್ದಾಗ ಏನು ಕೈಲಾಸ ಕಾಯ್ತಾ ಇದ್ದಾಗ ಶಿವನ್ ನೋಡಬೇಕು ಅಂತ ಪರಶುರಾಮರು ಬಂದಾಗ ಗಣೇಶ ಒಳಗಡೆ ಬಿಡೋದಿಲ್ಲ. ಆವಾಗ ಪರಶುರಾಮಗೂ ಅವ್ರಿಗೂ ಗಲಾಟೆ ಮಾಡ್ಸೋಕೆ ಪ್ರಯತ್ನ ಪಟ್ಟರು ಆಗದೆ ಇದ್ದಾಗ ಗಲಾಟೆ ಆಗಿ ಪರಶು ತಗೊಂಡು ದಂತ ಕತ್ತರಿಸ್ತಾರೆ. ಪಾರ್ವತಿ ಬಂದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಾಗ ಪರಶು ಗಣೇಶನ್ ಕೊಟ್ಬಿಡ್ತಾರೆ, ಕ್ಷಮಿಸ್ಬಿಡಮ್ಮ ಅಂತ ಅಂದ್ಕೊಂಡು. ಸೊ ಅದು ಒಂದು ಸ್ಟೋರಿ. ಆದರೆ ಗಣೇಶನೇ ತಾನು ಮುರಿದು ಮಹಾಭಾರತ ಪ್ರಿಯತಕ್ಕಂತ ಮುರಿದ ಅಂತ ಇನ್ನೂ ಬೇರೆ 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 ಕಥೆಗಳಿದೆ, ಅದು ಹೇಗೆ ಕಳ್ಕೊಂಡ್ರು ಅಂತ ಅನ್ನೋದಕ್ಕೆ. ಸೊ ಏಕದಂತ ಅಂತಂದರೆ ಒಂದಂತ, ಇಟ್ ಈಸ್ ಇಂಪರ್ಫೆಕ್ಷನ್ ಅಂತ. ಪರ್ಫೆಕ್ಷನ್ ಅಂತಂದ್ರೂ ಎರಡು. ಆ್ಯಕ್ಚುಲಿ ಗಣೇಶ ಇಸ್ ಡಿಸೆಪ್ಟಿವ್ ಅಂತಲೂ ಹೇಳ್ತಾರೆ. ದಂತಗಳಿವೆ, ಬಟ್ ಆತ ತಿನ್ನೋದು ಹಲ್ಲಲ್ಲಿ ಒಳಗಡೆ. ಸೊ ಇಟ್ಸ್ ನಾಟ್ ಆಸ್ ಯು ಸಿ, ದೇರ್ ಇಸ್ ಅ ಡಿಫ್ರೆಂಟ್ ಮೀನಿಂಗ್ ಟು ಹಿಮ್ ಅಂತ. ಸೊ ಆ ಇಂಪರ್ಫೆಕ್ಷನ್ನ ಈತ ಡಿನೋಟ್ ಮಾಡ್ತಾನೆ. ಸೊ ಬೈ ಬೇಸಿಕಲಿ ಅವರು ಪೂಜೆ ಮಾಡೋದ್ರ ಮೂಲಕ ನೀವು ಆ ಇಂಪರ್ಫೆಕ್ಷನ್ ಎಲ್ಲ ಇಂಬೈಬ್ ಮಾಡ್ಕೊಳ್ತಾ ಇದ್ದಾರೆ. ಯು ಆರ್ ಅಕ್ಸೆಪ್ಟಿಂಗ್ ಇಟ್ ಅಂತ. ಯಾರು ಪರ್ಫೆಕ್ಟ್ ಅಲ್ಲ. ಇಫ್ ಯು ಆರ್ ಮನುಷ್ಯ ಒಂದು ಅರ್ಥ ಮಾಡ್ಕೋಬೇಕು, ಪಾರ್ಟ್ನರಲ್ಲಾಗಲಿ ಅಥವಾ ತನ್ನಲ್ಲಾಗಲಿ, ಯು ಕಾಂಟ್ ಫೈಂಡ್ ಎವ್ರಿಥಿಂಗ್ ಯು ವಾಂಟ್ ಇನ್ ಅ ಸಿಂಗಲ್ ಪರ್ಸನ್. ಖಂಡಿತ. ದ ಪ್ರಾಬ್ಲಮ್ ವಿತ್ ಪೀಪಲ್ ಇಸ್ ಎಲ್ಲವನ್ನೂ ಒಬ್ಬರಲ್ಲೇ ಹುಡ್ಕೋಕೆ ಹೋಗ್ತಾರೆ, ಅಸಮಾಧಾನದಿಂದ ಇರ್ತಾರೆ. ತಪ್ಪು. ಆ್ಯಂಡ್ ನೀವು ಎಲ್ಲರಿಗೂ ಏನೇನು ಬೇಕು ಅದನ್ನು ಕೊಡೋಕ್ಕಾಗೋದಿಲ್ಲ. ಯು ಆರ್ ಆಲ್ಸೋ ಇಂಪರ್ಫೆಕ್ಟ್. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸೊ ದಟ್ ಇಂಪರ್ಫೆಕ್ಷನ್ ಅಕ್ಸೆಪ್ಟಿಂಗ್. ಇನ್ನೊಂದು ಸೃಷ್ಟಿ ಗಣಪತಿ. ನಾವೇನೋ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಮ್ಯಾನಿಫೆಸ್ಟೇಷನ್ ಇಸ್ ಅ ವೆರಿ ವೆರಿ ಕಾಮನ್ ವರ್ಡ್. ಸೊ ಯದ್ಭಾವಂ ತದ್ಭವತಿ. ಬೇಸಿಕಲಿ ನಾವು ಅದನ್ನು ಅವಾಗ ಹೇಳಿದ್ದೀವಿ. ಈಗ ಫಾರಿನ್ ಅವ್ರು ಪ್ಯಾಕ್ ಮಾಡಿ ಮ್ಯಾನಿಫೆಸ್ಟೇಷನ್ ಅಂತ ಕಳಿಸಿದ್ದಾರೆ. ಯು ಆರ್ ಫಾಲೋಯಿಂಗ್ ಸೇಮ್. ಇವಾಗ ಆ್ಯಕ್ಚುಲಿ ತುಂಬ ಸಿದ್ಧಿ ಪಡ್ಕೊಂಡಿರ್ತಾರೆ, ಈಗ ಸಾಧನೆ ಮಾಡ್ತಾ ಇರ್ತಾರೆ. ಸಾಧನೆ ಮಾಡೋರು ತುಂಬ ದೇವ್ರಿಗೆ ಹತ್ರ ಇದ್ದಾಗ, ದೇವ್ರಿಗೆ ಹಾಡು ಮಾಡ್ತಾ ಇದ್ದಾಗ ಅವ್ರು ಏನು ಹೇಳಿದ್ರು ಆಗ್ತಾ ಇರುತ್ತೆ, ಟಕ್ 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 ಅಂತ. ಈ ಬ್ರಹ್ಮರ್ಷಿಗಳು ಅಂತ ಇರ್ತಾರೆ. ಬ್ರಹ್ಮರ್ಷಿಗಳು ಏನಿರ್ತಾರೆ, ಅವರು ಹೇಳೋದೆಲ್ಲ ಸತ್ಯ ಹೇಳ್ತಾ ಇಲ್ಲ ಅಂತಂದ್ರೆ ಅವ್ರು ಹೇಳಿ ಮುಗಿಸೋಷ್ಟರಲ್ಲಿ ಅದು ಸತ್ಯ ಆಗಿರುತ್ತೆ. ಇಟ್ಸ್ ಒನ್ ಆಫ್ ಅ ಸಿದ್ಧಿ. ಸೊ ನೀವು ತುಂಬ ಸಾಧನೆ ಮಾಡ್ತಾ ಇದ್ದಾಗ
ಯೂಶುವಲಿ ನೀವು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋರು ಅಥವಾ ದಶಮಹಾವಿದ್ಯೆ ಮಾಡೋರು ಅಥವಾ ಅವ್ರನ್ನೆಲ್ಲ ನೋಡಿದ್ರೆ ಅವ್ರು ಪೂಜೆ ಮಾಡಬೇಕಾದ್ರೆ ಮಾತಾಡೋದಿಲ್ಲ. ಹೌದು. ಹಿಂಗಂತಾರೆ, ಹಿಂಗಂತಾರೆ, ಹಿಂಗಂತಾರೆ. ಯಾಕಂದರೆ ಅವ್ರು ಮಾತಾಡಬಾರ್ದು. ಅದು ಮಾತಾಡಬೇಕಾದ್ರೆ ಏನಾದರೂ ಒಂದು ಅವ್ರು ಬೈದ್ರು, ಕೋಪದಲ್ಲಿ ಏನೋ ಸಿಗ್ತಾ ಇಲ್ಲ ಅಂತ ಹಿಂಗೆ ನೋಡ್ತಾರಷ್ಟೇ. ಏನೋ ಹೇಳ್ಬಿಟ್ರೆ ಅದು ಆಗೋಗುತ್ತೆ. ಹ್ಮ್. ಅದನ್ನು ಹೇಳೋಕೆ ಹೋಗಲ್ಲ. ಆ್ಯಂಡ್ ಇಟ್ ಈಸ್ ಅ ಕಾರ್ಮಿಕ್ ಬರ್ಡನ್ ಆನ್ ದೆಮ್ಸೆಲ್ಸ್ ಆಲ್ಸೋ. ಅದಕ್ಕೆ ಮಾತಾಡಲ್ಲ. ಸೊ ಈ ಸೃಷ್ಟಿ ಗಣಪತಿ ಮ್ಯಾನಿಫೆಸ್ಟೇಷನಿಗೆ ಇದಕ್ಕೆಲ್ಲ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾರೆ. ಉದ್ದಂಡ ಗಣಪತಿ ಇಟ್ಸ್ ಅ ಫಾರ್ಮ್ ದಟ್ ಪನಿಷಸ್. ನಿಮ್ಮ ವಿರುದ್ಧ ಯಾರಾದರೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ಹ್ಮ್. ಆ ಪನಿಷ್ಮೆಂಟ್ ಏನಿದೆ ಆ ಉದ್ದಂಡ ಗಣಪತಿ ಆ ಥರ ಮಾಡೋದಕ್ಕೆ ಪೂಜೆ ಮಾಡ್ತಾರೆ. ಅಂದ್ರೆ ಅವ್ರನ್ನ ಅದು ದಂಡ ಮಾಡುತ್ತೆ ಹಾ, ಅಥವಾ ಸೊ ಅವ್ರ ಅಗೇನ್ಸ್ಟ್ ನೀವು ಈಗ ಬೇಸಿಕಲಿ ನೀವು ಯಾವ ತಂತ್ರ ಫಾಲೋಯಿಂಗ್ ಅಲ್ಲೂ ತಂತ್ರ ಅಂತ ಬಂದಾಗ ದೇರ್ ಇಸ್ ಅ ಪರ್ಟಿಕ್ಯುಲರ್ ರೂಲ್ ದಟ್ ಯು ಶುಡ್ ನಾಟ್ ಯೂಸ್ ಫಾರ್ ದ ಕ್ರಿಯೇಟ್ ಕಾಸಿಂಗ್ ಬ್ಯಾಡ್ ಅಗೇನ್ಸ್ಟ್ ಎನಿವನ್ ಅಂತ. ತಂತ್ರ ಬೇಸಿಕಲಿ ಕಲಿಯುಗದಲ್ಲಿರೋದು ಬೇಗ ಸಾಧನೆಗಳನ್ನ ಮಾಡಿ ಒಂದು ಹಂತಕ್ಕೆ ದೇವ್ರನ್ನ ರೀಚ್ ಆಗಬೇಕು, ಪರಮಾತ್ಮನ ರೀಚ್ ಆಗಬೇಕು ಅಂತ. ಅದನ್ನ ನಿಮ್ಮ ಉದ್ಧಾರಕ್ಕೆ ಬಳಸ್ಕೋಬಹುದು ಹೊರತು ಬೇರೆಯವ್ರನ್ನ ಹಾಳು ಮಾಡ್ಸೋಕೆ ಬಳಸಬಾರ್ದು. ನಮ್ಮಲ್ಲೊಂದು ಬೇಸಿಕ್ ಇಂಟ್ಯೂಷನ್ ಇದೆ, ನಾನು ಉದ್ಧಾರ ಆಗಬೇಕು ಅಂತಂದ್ರೆ ಬೇರೆಯವ್ರನ್ನ ಹಾಳಾಗಬೇಕು ಅಂತ. ನನ್ನ ಹತ್ರ ಏನೋ ಒಂದು ವಸ್ತು ಬರಬೇಕು ಅಂತಂದ್ರೆ ಅವನ ಹತ್ರ ನಾನು ಕಿತ್ಕೋಬೇಕು ಅಂತ. ದ ಯೂನಿವರ್ಸ್ ಡಸಂಟ್ ವರ್ಕ್ ಲೈಕ್ ದಟ್. ಎವ್ರಿಥಿಂಗ್ ಇಸ್ ಇನ್ ಸಚ್ ಅನ್ ಅಬಂಡೆನ್ಸ್ ದಟ್ ಎಲ್ಲರ ಹತ್ರ ಕಳ್ಕೊಂಡ್ರು ಇನ್ನೂ ಸಾಕಷ್ಟಿದೆ ಎಲ್ಲರಿಗೂ ವಾಪಸ್ ಕೊಡೋ ಅಷ್ಟು. ಆ್ಯಂಡ್ ಯೂನಿವರ್ಸ್ದು ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ, ನಾನು ಏನು ಹೇಳ್ತೀನಿ ಅದನ್ನು ಒಂದು 10 ಸಲ 100 ಸಲ ಅದು ವಾಪಸ್ ಹೇಳುತ್ತೆ. ಈಗ ನಾನು ಕೊಡ್ತೀನಿ ಅಂತಂದಾಗ ನಾನು ಕೊಡ್ತೀನಿ, ನಾನು ಕೊಡ್ತೀನಿ, ನಾನು ಕೊಡ್ತೀನಿ, ನಿನಗೆ ಕೊಡ್ತೀನಿ ಅಂತ ಹೇಳುತ್ತೆ. ನನಗೆ ಬೇಕು ಅಂತಂದಾಗ ನನಗೂ ಬೇಕು, ನನಗೂ ಬೇಕು, ನಿನ್ನಿಂದ ಬೇಕು ಅಂತ ಕೇಳುತ್ತೆ. ಸೊ ನನಗೆ ಬೇಕು ಅನ್ನೋದ್ರಲ್ಲಿ ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ, ನಾನು ಕೊಡ್ತೀನಿ ಅನ್ನೋದ್ರಲ್ಲಿ ಎಲ್ಲ ತುಂಬಿಕೊಳ್ತಾ ಹೋಗುತ್ತೆ. ಸೊ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ದೊಡ್ಡವರು ಅದಕ್ಕೆ ಹೇಳಿರೋದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಆ ತಂತ್ರ ಆ ಥರ ಯಾರಿಗಾರು ಕೆಟ್ಟದ್ದು ಬಯಸೋದು ಇದೆಲ್ಲ ಮಾಡ್ತಾ ಇದ್ದಾಗ ಉದ್ದಂಡ ಗಣಪತಿ ಆ ಥರ ಬೇಸಿಕ್ ಫಾರ್ಮ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಋಣಮೋಚನ ಗಣಪತಿ ಅಂತ ಬರುತ್ತೆ. ಸೊ ಋಣಮೋಚನ ಗಣಪತಿ ಇಸ್ ಬೇಸಿಕಲಿ ಅಲ್ಲೇ ಇದೆ ಋಣ. ಈಗ ನಾವು ಯಾರ ಹತ್ರನಾದ್ರು ಏನಾದ್ರು ತೊಗೊಂಡ್ರೆ, ಯಾರಿಗೇನಾದ್ರು ಏನಾದ್ರು ಕೊಟ್ಟರೆ ವಿ ಆರ್ ಬೇಸಿಕಲಿ ಫಾರ್ಮಿಂಗ್ ಋಣ ಫಾರ್ಮ್ ಆದಷ್ಟು ಮತ್ತೆ ವಾಪಸ್ ಬರಬೇಕು ಅದನ್ನು ತೀರ್ಸೋದಕ್ಕೆ. ಹೌದು. ಋಣಮೋಚನ ಗಣಪತಿ ಅಂತಂದರೆ ಆ ಋಣಗಳೇನಿದೆ ಅದರಿಂದ ಮೋಚನೆ ಕೊಡಿಸುವಂಥ ಗಣಪತಿ, ಅದಕ್ಕೆ ಪೂಜೆ ಮಾಡೋದು ಋಣಮೋಚನ ಗಣಪತಿ ಅಂತ. ಸೊ ದಟ್ ಇಸ್ 25th ಫಾರ್ಮ್. ಆ್ಯಂಡ್ ದುಂದಿ ಗಣಪತಿ ಅಂತ. ಸೊ ದುಂದಿ ಗಣಪತಿ ಈಸ್ ಅ ಸೀಕರ್, ದ ನಾಲೆಡ್ಜ್, ಡಿಸೆಪ್ಟಿವ್ ಅದು ಬರುತ್ತಲ್ಲ. ಈ ಕೆಲವು ಸ್ಟೋರಿಗಳಿದೆ, ಕಥೆಗಳ ಪ್ರಕಾರ ಈಗ ರಾವಣ ತಾನು ಶಿವನಿಗೆ ಬಹಳ ಪೂಜೆ ಮಾಡಿ ಆತ್ಮಲಿಂಗನ ಎತ್ಕೊಂಡು ಲಂಕಕ್ಕೆ ಹೊರಡಬೇಕು ಅಂತ ಹೊರಟಿರ್ತಾನೆ. ಈಗ ರಾವಣ ಆಲ್ರೆಡಿ ಶಕ್ತಿಶಾಲಿ, ಆತ ಅದನ್ನು ಆತ್ಮಲಿಂಗನೂ ತೊಗೊಂಡು ಹೋಗ್ಬಿಟ್ರೆ ಆತನ ತಡೆಯೋಕೆ ಯಾರ ಕೈಲೂ ಆಗಲ್ಲ. ಸೊ ದೇವತೆಗಳು ಗಣೇಶ ಹತ್ರ ಹೋಗ್ತಾರೆ. ಆಮೇಲೆ ಗಣೇಶ ಧನ ಮೇಸೋನ ರೂಪದಲ್ಲಿ ಬರ್ತಾನೆ. ಅವ್ರ ಕೈ ಕೊಟ್ಟು ಹೋದಾಗ ಕೆಳಗಡೆ ಇಡಬೇಡ, ಕೆಳಗಡೆ ಇಡಬಾರ್ದು ಅನ್ನೋದು ರೂಲು. ಅದಕ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ಇಟ್ಬಿಡ್ತಾನೆ ಅಂತ. ಹಾಗೇನೆ ವಿಭೀಷಣನೂ ಅಷ್ಟೇ, ಈ ವಿಷ್ಣುವಿಂದು ರೂಪವನ್ನ ಎತ್ಕೊಂಡು ಲಂಕಕ್ಕೆ ಹೋಗ್ತಾ ಇರ್ತಾನೆ. ಆಗ್ಲೂ ಅಷ್ಟೇ ವಿಭೀಷಣ ಎತ್ಕೊಂಡು ಹೋಗಬಾರ್ದು ಅಂತ ಅಂದಾಗ ಧನ ಮೇಸೋನ ರೂಪದಲ್ಲಿ ಬಂದು ಇರಿಸ್ಬಿಡ್ತಾನೆ ಅಂತ. ಈ ದುಂದಿ ಗಣಪತಿ ಏನು ಡಿಸೆಪ್ಟಿವ್ನೆಸ್ ಇದೆ ಅದು, ನಾಲೆಡ್ಜ್ ಸೀಕಿಂಗು, ಅದು ಆ ದುಂಡಿ ಅಂತ. ದ್ವಿಮುಖ ಗಣಪತಿ ಅಂತಂದ್ರೆ 2 ಫೇಸ್ಡ್. ಸೊ ಈಗ ಪ್ರತಿಯೊಂದು ವಿಷಯಕ್ಕೂ ಈಗ ಒಂದು ಸತ್ಯ ಇದೆ ಅಂತಂದ್ರೆ ಯೂಶಲಿ ಹೇಳ್ತಾರೆ ನಿಮ್ಮ ಸತ್ಯ ಒಂದು, ನನ್ನ ಸತ್ಯ ಒಂದು ಅಂತ 3 ಆಸ್ಪೆಕ್ಟ್ ಇರುತ್ತೆ. ಆಕ್ಚುಲಿ ಸತ್ಯ ಯಾರೂ ಮಾತಾಡಲ್ಲ ಅನ್ನೋದೊಂದು ಮಾತಿದೆ. ಸೊ ವಿ ಕಾಲ್ ಉಳಿದವರು ಕಣ್ಣಂತೆ, ಪರ್ಸ್ಪೆಕ್ಟಿವ್ಸ್. ಸೊ ದ್ವಿಮುಖ ಗಣಪತಿ ಅದನ್ನ ಡಿನೋಟ್ ಮಾಡುತ್ತೆ, ಪರ್ಸ್ಪೆಕ್ಟಿವ್ಸ್. ಸೊ ಅದ್ರ ಬಗ್ಗೆ ಆ ಥರ ಯೋಚನೆ ಮಾಡೋರು, ಒಂದೊಂದು ಪರ್ಸ್ಪೆಕ್ಟಿವ್ ಗೇನ್ ಮಾಡಬೇಕು ಅಂತ ಅನ್ನೋರು, ಬೇರೆ ಥರ ಯೋಚನೆ ಮಾಡಬೇಕು ಅನ್ನೋರು ಆ ಥರ ಪೂಜೆ ಮಾಡ್ತಾರೆ ಅಂತ ಹೇಳಲಾಗತ್ತೆ. ತ್ರಿಮುಖ ಗಣಪತಿ ಯಾಕೆ ಮಾಡ್ತಾರೆ ಅಂತಂದ್ರೆ ಕಾಲಾನುಕಾಲ, ಈಗ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಸೊ ಇದು 3ರಲ್ಲೂ ನಾವು ಮಾತಾಡಬೇಕು ಅಂತಂದಾಗ, ನೋಡಬೇಕು ಅಂದಾಗ, ಅದ್ರ 3 ಪ್ರಕಾರ 3 ಚೆನ್ನಾಗಿರ್ಬೇಕು ಅಂತಂದಾಗ ಪ್ರಸ್ತುತ, ಹಿಂದೆ, ಮುಂದೆ ಆ ತ್ರಿಮುಖ ಗಣಪತಿಗೆ ಪೂಜೆ ಮಾಡ್ತಾರೆ. ಆ್ಯಂಡ್ ಸಿಂಹ ಗಣಪತಿ, ಈ ರಾಯಲ್ ಸಿಂಹ ಅಂತಂದ್ರೇನು, ಈಗ ನೀವು ಸಿಂಹನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಮಿಡಿಯೇಟ್ಲಿ, ಅದ್ರ ಎದುರುಗಡೆ ಹುಷಾರಾಗಿರ್ಬೇಕು ಅಂತ. ಅದೇ ಯಾಕೆ ಕಾಡಿನ ರಾಜ ಅದೇನೆ, ಯಾರು ಏನೇ ಬಂದ್ರು ಏನಂದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೊ ಸಿಂಹ ಗಣಪತಿ ಆ ಎನರ್ಜಿ ಆ ಇದು ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಸಿಂಹ ಗಣಪತಿ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಯೋಗ ಗಣಪತಿ, ಇನ್ನರ್ ರಿಯಲೈಸೇಷನ್ ಅಂತಾರೆ, ಆಂತರಿಕ ಏನಿದು ಮತ್ತೆ ಮೋಕ್ಷ, ಇದ್ರ ಕಡೆ ಹೋಗೋದಕ್ಕೆ ಯೋಗ ಗಣಪತಿ ಅಂತ ಹೇಳ್ತಾರೆ. ಈ ಬೇಸಿಕಲಿ ಕ್ರಿಯಾಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಎಲ್ಲ ಇದೆಯಲ್ಲ. ಸೊ ಯೋಗ ಅಂತಂದ್ರೆ ಯೂನಿಯನ್ ಅಂತ. ಸೊ ಬೇಸಿಕಲಿ ಪರಮಾತ್ಮನಿಗೂ ನಮಗೂ ಜಾಯಿನ್ ಮಾಡ್ತಾ ಇರೋ ಒಂದು ಆಸ್ಪೆಕ್ಟ್, ಅದನ್ನ ಪರಮಾತ್ಮನ ನಮ್ಮ ಜೊತೆ ಯೋಗ ಸೇರಿಸೋದು, ಅದೇ ಯೋಗ. ಎಷ್ಟೋ ಜನಕ್ಕೆ
ಭಗವದ್ಗೀತೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಕರ್ಮಯೋಗ ಅಂತ ಇರುತ್ತೆ, ಈಗ ಕ್ಲೋಸ್ ಮಾಡ್ಬಿಡ್ತಾರೆ. ಹ್ಮ್. ಯಾಕಂದ್ರೆ ಯೋಗದ ಬೇಸಿಕ್ ಇದು ಗೊತ್ತಿಲ್ಲ. ಅದು ಸೊ ಯೋಗ ಅಂತಂದ್ರೆ ಅದೇ ನಿಮ್ಮನ್ನ ಪರಮಾತ್ಮನ ಜೊತೆ ಒಟ್ಟು ಮಾಡ್ತಾ ಇರೋದು. ನಾವೆಲ್ಲ ಅಲ್ಲಿಂದ ದೂರ ಆಗಿದ್ದೀವಿ, ಅವನ ಹತ್ರ ಹೋಗಬೇಕು. ಅವ್ನು ನಮ್ಮೊಳಗಿದ್ರೂ ನಾವೆಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಒಂದು ಸ್ಟೋರಿ ಇದೆ. ಹ್ಮ್. ಸೊ ಭಗವಂತ ಮನುಷ್ಯರನ್ನ ಸೃಷ್ಟಿ ಮಾಡಿದ್ಮೇಲೆ ಎಲ್ಲಿ ಕದ್ದು ಕುತ್ಕೊಳ್ಳೋದು, ಮನುಷ್ಯನನ್ನು ನೋಡಬಾರ್ದು ಅಂತಾಗ ಪರ್ವತಕ್ಕೆ ಹೋದ್ರೆ ಪರ್ವತಕ್ಕೂ ಬಂದ್ಬಿಡ್ತಾನೆ, ಸಮುದ್ರದ ಒಳಗಡೆ ಹೋದ್ರೆ ಹ್ಮ್. ಅಲ್ಲೂ ಬಂದ್ಬಿಡ್ತಾನೆ, ಇನ್ನೆಲ್ಲೋ ಹೋದ್ರೆ ಅಲ್ಲೂ ಬಂದ್ಬಿಡ್ತಾನೆ. ಎಲ್ಲಿ ಕುತ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ಅವ್ನ ಒಳಗಡೆ ಕುತ್ಕೊಂಡ್ಬಿಡೋಣ, ಹ್ಮ್. ಅವ್ನಲ್ಲಿ ಹುಡ್ಕೋದೇ ಇಲ್ಲ ಹ್ಮ್. ಆಗ್ತಾ ಬರುತ್ತೆ. ಹ್ಮ್. ಸೊ ಅಲ್ಲಿ ಒಳಗಡೆ ಹುಡ್ಕೋಕ್ ಶುರು ಮಾಡಿದಾಗ ಸಿಗುತ್ತಲ್ಲ. ಸೊ ಅದಕ್ಕೆ ಆ ಯೋಗ ಗಣಪತಿ. ಹ್ಮ್. ದುರ್ಗಾ ಗಣಪತಿ ಅಂತಂದ್ರೆ ದುರ್ಗೆಯ ಮಗ. ಫಾರ್ಮಿಡಬಲ್ ಫೋರ್ಸ್. ಅಂದ್ರೆ ಈ ಕಾಪಾಡ್ತಕ್ಕಂಥದ್ದು ಎಲ್ಲ ದುಷ್ಟಶಕ್ತಿಗಳಿಂದ ಆ ಎನರ್ಜಿ ಏನಿದೆ. ದುರ್ಗೆ ಅಂತಂದ್ರೆ ಎಲ್ಲ ದೇವತೆಗಳು ಅವರ ಅಸ್ತ್ರಗಳನ್ನ ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರನೂ ಏನೂ ಮಾಡೋಕ್ಕಾಗದೇ ಇದ್ದಾಗ ಆಕೆಯನ್ನು ಸೃಷ್ಟಿ ಮಾಡಿ ಎಲ್ಲ ದೇವತೆಗಳಿಗೂ ಅವರ ಅಸ್ತ್ರಗಳನ್ನ ಕೊಟ್ಟು ದುರ್ಗೆನ್ ಫಾರ್ಮಿಡಬಲ್ ಫೋರ್ಸ್. ಹ್ಮ್. ಸೊ ದುರ್ಗಾ ಗಣಪತಿ ಅದಕ್ಕೆ ಪೂಜೆ ಮಾಡ್ತಾರೆ. ಸಂಕಟೇಶ್ವರ ಗಣಪತಿ ಹ್ಮ್. ಅದರಲ್ಲೇ ಇದೆಯಲ್ಲ, ಸಂಕಟದಿಂದ ನಿವಾರಣೆ ನಿವಾರಣೆ ಮಾಡೋದಕ್ಕೆ ಆ ಗಣಪತಿ ಪೂಜೆ ಮಾಡ್ತಾರೆ. ಹ್ಮ್. ಸೊ ಇದು 32 ಫಾರ್ಮ್ ಗಣಪತಿ ಇದು. ಹ್ಮ್. 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 ಸೊ ಇಷ್ಟು ಗಣಪತಿ ನಿಮಗೆ ಅಲ್ಲಿ ದೇವಸ್ಥಾನದಲ್ಲಿ ನೋಡಕ್ ಸಿಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಮುದ್ಗಲ ಪುರಾಣದಲ್ಲಿ ಉಲ್ಲೇಖ ಇದೆ. ಹ್ಮ್. ಮೈಸೂರಿನ ಅರಸರು ಅಷ್ಟೇ ಒಂದು ಪುಸ್ತಕನ ಬರೆಸಿದ್ರು, ಅದರಲ್ಲಿ ಇದರ ಉಲ್ಲೇಖ ಇದೆ. ಇದನ್ನ ಸೇರಿಸುವಾಗ ಇದನ್ನೆಲ್ಲ ಮೀರಿನೂ ಕೆಲವೆಲ್ಲ ಗಣಪತಿ ಇದೆ. ಈಗ ಉಚ್ಚಿಷ್ಟ ಗಣಪತಿನೇ, ಹ್ಮ್. ಉಚ್ಚಿಷ್ಟ ಗಣಪತಿ ಇದೆ, ಅಘೋರ ಗಣಪತಿ ಇದೆ, ಹ್ಮ್. ಉಗ್ರ ಗಣಪತಿ ಇದೆ, ಹ್ಮ್. ಆಮೇಲೆ ರಕ್ತ ಗಣಪತಿ ಇದೆ. ಹ್ಮ್. ಇದು ನೀವೆಲ್ಲ ಮುಟ್ಬಾರ್ದಂಥ ಫಾರ್ಮ್ಸ್. ನೀವು ಮನೆಯಲ್ಲಿ ಈಗ ತಂತ್ರ ಅಂತ ಬಂದಾಗ ವಾಮಾಚಾರ ಇದೆ, ಹ್ಮ್. ಮಧ್ಯಮಾಚಾರ ಇದೆ, ದಕ್ಷಿಣಾಚಾರ ಇದೆ. ಸೊ ಲೆಫ್ಟ್ ಹ್ಯಾಂಡೆಡ್ ಪ್ರಾಕ್ಟೀಸ್, ರೈಟ್ ಹ್ಯಾಂಡೆಡ್ ಪ್ರಾಕ್ಟೀಸ್. ಹ್ಮ್. ನೀವು ಮೀನು, ಮಾಂಸ ಮತ್ತು ಮೈಥುನ ಇಂಥವೆಲ್ಲ ಬಳಸ್ತಾ ಇದ್ದಾಗ ಅದು ವಾಮಾಚಾರ ಆಗುತ್ತೆ. ಹ್ಮ್. ಅಲ್ಲಿ ಎಲ್ಲವೂ ಅಕ್ಸೆಪ್ಟೆಡ್. ಹ್ಮ್. ಅಲ್ಲಿ ಯಾವುದೇ ಟಬು ಅಂತ ಇಲ್ಲ, ಯಾವುದೇ ತಿರಸ್ಕೃತ ಅಂತ ಇಲ್ಲ. ಹ್ಮ್. ಕೆಲವೊಂದು ಕೇಸಸ್ ಇದೆ ಎಲ್ಲಿ ಒಂದು ಹೆಣ್ಮಗಳನ್ನ ಮದುವೆ ಆಗಿ ಕರ್ಕೊಂಡ್ಬಂದು ಹ್ಮ್. ಆಕೆಯನ್ನು ಕಟ್ಟು ಹಾಕಿ ಆಕೆಯದು ಋತುಸ್ರಾವದ ರಕ್ತ ತಗೊಂಡು ಅದ್ರ ಥ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ. ಅಬ್ಬಾ. ಸೊ ಇಂಥವೆಲ್ಲ ಇರುತ್ತೆ, ಅದೆಲ್ಲ ವಾಮಾಚಾರದಲ್ಲಿ ಬರುತ್ತೆ. ಆ್ಯಂಡ್ ದಕ್ಷಿಣಾಚಾರ ಅಂತ ಬಂದಾಗ ಯು ಬೇಸಿಕಲಿ ಡೂ ದ ಥಿಂಗ್ಸ್. ಹ್ಮ್. ವಾಮಾಚಾರ ಅಂತ ಬಂದಾಗ ಕೆಲವು ಮಂತ್ರಗಳೇನಿದೆ, ಬೀಜ ಮಂತ್ರಗಳು, ಅವೆಲ್ಲ ಗುರುನೇ ಕೊಡಬೇಕು ಮಂತ್ರಗಳನ್ನ. ಹ್ಮ್. ಗುರು ಕೊಡದೆ ಬಂದರೆ ನೀವು ದೇವ್ರ ಮೂರ್ತಿನ ಕೊಂಡುಕೊಳ್ಳೋದಕ್ಕೂ ಕದ್ಕೊಂಡು ಬರೋದಕ್ಕೂ ಇರೋ ವ್ಯತ್ಯಾಸ. ಹ್ಮ್. ಅದರಿಂದ ಕೆಟ್ಟದೇ ಆಗುತ್ತೆ. ಎಸ್ಪೆಷಲಿ ಆ ಸ್ಮಶಾನದ ಪ್ರಾಕ್ಟೀಸಸ್ ಬರುತ್ತೆ, ಹ್ಮ್. ತಾಂತ್ರಿಕ್ ಪ್ರಾಕ್ಟೀಸಸ್ ಎಲ್ಲ ಬರುತ್ತೆ. ಹ್ಮ್. ಸೊ ಎಲ್ಲರೂ ಟ್ರೈ ಮಾಡ್ತಾ ಇರೋದು ಅದನ್ನೇ, ಸುಷುಮ್ನ ಏನಿದೆ ಅದ್ರ ಥ್ರೂ ಈಡ ಪಿಂಗಲ ಅದ್ರ ಥ್ರೂ ರೀಚ್ ಆಗಬೇಕು ಅಂತ. ಹ್ಮ್. ಸೊ ತಾಂತ್ರಿಕ್ ಸೆಕ್ಸ್ ಅಂತ ಬರುತ್ತೆ. ಹ್ಮ್. ಅದೇನು ಅಂತಂದ್ರೆ ಆಕ್ಚುಲ್ ಪ್ರಾಸೆಸ್. ಈ ಸೆಕ್ಸ್ ಅಂತ ಕೇಳಿಸ್ಕೊಂಡಾಗ ಎಲ್ಲರೂ ಹಾಗೆ ಅನ್ಕೊಳ್ತಾರೆ, ಹ್ಮ್. ಬಟ್ ಹಾಗಲ್ಲ. ಹ್ಮ್. ನಮ್ಮ ಇಂಟರ್ನಲ್ಲಿನೂ ಯಾರೂ ಹಿಂದೆ ಇನ್ವಾಲ್ವ್ ಆಗಿ ನಮ್ಮ ಈಡ ಪಿಂಗಲ ಥ್ರೂ ಸುಷುಮ್ನ ರೀಚ್ ಆಗೋಕೆ ಇದು ಮಾಡೋದು. ಸೊ ಈಡ ಇಲ್ಲಿ ಲೆಫ್ಟ್ ಬರುತ್ತೆ, ಈ ಪಿಂಗಲ ಈ ಥರ ರೈಟ್ ಇದು ಬರುತ್ತೆ. ಇದೆಲ್ಲ ಬೆನ್ನಿನ ಮೂಳೆ ತುದಿಯಿಂದ ಸ್ಟಾರ್ಟ್ ಆಗಿ, ಮೂಲಧಾರದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಕ್ಸಿಟ್ ಆಗಿರುತ್ತೆ. ಹ್ಮ್. ಇದ್ರ ಥ್ರೂ ವರ್ಕ್ ಮಾಡೋದೇನೆ ಆ್ಯಕ್ಚುಲಿ ಸೆಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ Okay. ಇದರಲ್ಲಿ. ಹ್ಮ್. ಅದು ಇಂಟರ್ನಲ್ ಪ್ರಾಸೆಸ್. ಅದು ಬಿಟ್ಟು ಯಾರೂ ಆ್ಯಕ್ಚುಲ್ ಮಾಡೋದಿಲ್ಲ. ಹ್ಮ್. ಯಾರೋ 100%ಅಲ್ಲಿ 1% ಮಾಡೋರು ಇರ್ತಾರೆ. ಅದು ಗುರು ಇದ್ದು ಆ ಪ್ರೆಷರ್ಗೋಸ್ಕರ ಮಾಡೋದಿಲ್ಲ. ಹ್ಮ್. ಆ ಒಂದು ಇದಿರುತ್ತೆ, ಬೇಗ ರೀಚ್ ಆಗಬೇಕು, ಪರಮಾತ್ಮ ರೀಚ್ ಆಗಬೇಕು ಆ ಪ್ರಾಸೆಸ್. ಬಿಕಾಸ್ ಇಟ್ ಈಸ್ ಸಚ್ ಅ ಫೋರ್ಸ್. ಅದಂಥ ಎನರ್ಜಿ. ನೀವು ಯಾವುದಾದ್ರೂ ಬುಕ್ ತೊಗೊಳ್ಳಿ, ನೆಪೋಲಿಯನ್ ಹಿಲ್ದು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಆಗಿರ್ಬೋದು, ಹ್ಮ್. ಹ್ಮ್. ಅಥವಾ ಯಾರನ್ನೇ ತಗೊಳ್ಳಿ, ಆ ಎನರ್ಜಿನ ಹಾರ್ನೆಸ್ ಮಾಡಿದಷ್ಟು, ಯಾಕಂದರೆ ಇಟ್ಸ್ ಅ ಲೈಫ್ ಕ್ರಿಯೇಟಿಂಗ್ ಫೋರ್ಸ್. ಹ್ಮ್. ಹ್ಮ್. ಹಾರ್ನೆಸ್ ಮಾಡಿದಷ್ಟು ಬೇಗ ರೀಚ್ ಆಗ್ಬೋದು ಅನ್ನತ್ತೆ. ಅದಕ್ಕೆ ಈ ಫಾಸ್ಟ್ ಟ್ರ್ಯಾಕ್ ಏನಿರುತ್ತೆ ಇದನ್ನು ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಇದರಲ್ಲೆಲ್ಲ ಈ ರಕ್ತ ಗಣಪತಿ ಇದ್ರದ್ದು ಎನರ್ಜಿ ಎಲ್ಲ ಸಸ್ಟೈನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹ್ಮ್. ಹ್ಮ್. ಈಗ 5 ಲೀಟ್ರು ಕುಕ್ಕರಿಗೆ ನೀವು 3 kg ಅಕ್ಕಿ ಹಾಕಿ ಅದನ್ನು ಕೂಗ್ಸಿದ್ರೆ ಏನಾಗುತ್ತೆ? ಹ್ಮ್. ಹ್ಮ್. ಹಾಗಾಗತ್ತೆ. ಸೊ ಆ ಕಂಟೈನರ್ ಅಷ್ಟು ದೊಡ್ಡದಾಗ್ತಾ ಹೋಗಬೇಕು, ಅವಾಗಲೇ ಅದನ್ನು ಮಾಡಬೇಕು. ಅದಕ್ಕೆ ಗುರು ದೀಕ್ಷೆ, ಗುರು ಅವರ ಅಸೋಸಿಯೇಷನ್ ಇರಬೇಕು. ಸುಮ್ಮನೆ ಇದ್ರದ್ದು ಈ ವಾಮಾಚಾರ ಅದ್ರ ಕಡೆ ಎಲ್ಲ ಹೋಗಬಾರ್ದು. ದಕ್ಷಿಣಾಚಾರ ಮನೆಯಲ್ಲೇ ಪೂಜೆ ಮಾಡ್ಬೋದು. ದಕ್ಷಿಣಾಚಾರ ಹತ್ರ ಉಚ್ಚಿಷ್ಟ ಗಣಪತಿ ಇದೆ, ಮಹಾಗಣಪತಿ ಅಲ್ಲೂ ಇದೆ, ಉಗ್ರ ಗಣಪತಿ, ಅಘೋರ ಗಣಪತಿ, ರಕ್ತ ಗಣಪತಿ ಇವೆಲ್ಲ ಅಲ್ಲಿ ಬರ್ತವೆ ಒಂದೇ 8 ಫಾರ್ಮ್ಸ್. ಸೊ 32 ಬಿಟ್ಟು ಇದು ಇದೆ, ಹ್ಮ್. ಅದು ತಿಳ್ಕೊಬೋದು. ಈಗ ಈ 32 ಗಣಪತಿಯಲ್ಲಿ ನಾವು ಯಾವ ಗಣಪತಿಯನ್ನ ಬೇಕಾದ್ರೂ ಪೂಜೆ ಮಾಡ್ಬೋದು. ಇದೆಲ್ಲ ಒಳ್ಳೆ ಸಿದ್ಧಿಗಳಿಗಾಗಿ ಹಾ. ಮಾಡೋದು. ಇದೆ. ಈಗ ಯಾವುದೇ ನೀವು ಡಯಟಿ ತಗೊಂಡ್ರು ಹ್ಮ್. ಅದರಲ್ಲಿ ತಾಂತ್ರಿಕ್ ಫಾರ್ಮ್ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಆಧಾರ ಸ್ತಂಭಗಳು ಸನಾತನ ಧರ್ಮಕ್ಕೆ ಅಂತಂದರೆ ವೇದಗಳು. ಹ್ಮ್. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದರಲ್ಲಿ ಎಲ್ಲೂ ಮೂರ್ತಿ ಪೂಜೆ ಮತ್ತು ಮಂತ್ರಗಳಿಲ್ಲ, ಹ್ಮ್. ಅದೆಲ್ಲ ತಂತ್ರಗಳು. ಹ್ಮ್. ಹ್ಮ್. ಸೊ ನೀವು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ
ನೀವು ತಂತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ. ನೀವು ಮೂರ್ತಿ ಪೂಜೆ ಏನು ಮಾಡ್ತೀರಾ, ಮಂತ್ರಗಳೇನು ಹೇಳ್ತೀರಾ, ಹೌದು. ಅದು ತಂತ್ರ ಪ್ರಾಕ್ಟೀಸ್. ಸೊ ನಾವು ಬೇಸಿಕಲಿ ಮಾಡೋದು ತಾಂತ್ರಿಕೆ. ನೀವು ರಿಲಿಜಿಯಸ್ಲಿ ಮಾಡಬೇಕು, ಹೋಮ ಹವನ ಮಾಡ್ತಿದ್ದೀರಾ, ಅದು ನೀವು ಮಾಡೋಕ್ಕಾಗಲ್ಲ. ಯಾರು ಇರ್ತಾರೆ, ಯಾರು ಕಲ್ತಿರ್ತಾರೆ, ಅವರೇ ಬಂದು ಮಾಡಬೇಕು. ಮಾಡಿಸ್ಬೇಕು. ಸೊ ಇದನ್ನೆಲ್ಲ ನೀವು ಮನೇಲಿ ಪೂಜೆ ಮಾಡ್ಬೋದು, ಸಾಧ್ಯ ಇದೆ. ಈಗ ಆ 8 ಫಾರ್ಮ್ಸ್ ನೀವೇನ್ ಹೇಳಿದ್ರಿ ಅದನ್ನ ನಾವು ಪೂಜೆ ಮಾಡೋ ಹಾಗಿಲ್ಲ. ಮಾಡೋ ಹಾಗಿಲ್ಲ. ಆ 8 ಫಾರ್ಮಲ್ಲೂ ಅದೇ ಉಚ್ಚಿಷ್ಟ ಗಣಪತಿ ಇಲ್ಲೂ ಇದೆ, ಅಲ್ಲೂ ಇದೆ. ನೀವು ದಕ್ಷಿಣಾಚಾರದಲ್ಲಿ ಮಾಡೋರೆಲ್ಲ ಮನೇಲಿ ಮಾಡ್ತಾ ಇರ್ತಾರೆ. ಬಟ್ ವಾಮಾಚಾರ ಅದೆಲ್ಲ ಸ್ಮಶಾನದ ಪ್ರಾಕ್ಟೀಸ್ ಎಲ್ಲ ಇರುತ್ತೆ, ಅದೆಲ್ಲ ನೀವು ಮನೇಲಿ ಮಾಡಬಾರ್ದು. ಕೆಲವು ಮಂತ್ರಗಳು ಸುಮ್ಮನೆ ಬೀಜ ಮಂತ್ರಗಳು ಹೇಳ್ತಾ ಇರ್ತಾರೆ, ಹೇಳಬಾರ್ದು. ಅದರಲ್ಲಿ ಅದರದ್ದೇ ಅದು ಎನರ್ಜಿ ಇರುತ್ತೆ. ಏನಾಗುತ್ತೆ, ನಾನು ಐರನ್ ಬಾಕ್ಸ್ ಕೈ ಇಡ್ತೀನಿ, ಎಲ್ಲರೂ ಹೇಳ್ತಾರೆ ಸುಡುತ್ತೆ ಅನ್ನೋ, ಸುಡುತ್ತೆ. ಅದೇ ಎಟರ್ನಲ್ ಟ್ರೂತ್. ಅದನ್ನೇ ನಾನು ಹೇಳಿದ್ದು. ನಿಮಗೆ ಗೊತ್ತಿಲ್ದಿರೋ ಎಷ್ಟೋ ಎನರ್ಜಿಗಳಿದೆ, ಎಷ್ಟೋ ವಿಷಯಗಳಿದೆ. ಇವೆಲ್ಲ ಓಪನ್ ಆಗಿ ಅವೈಲಬಲ್ ಇರಬಾರ್ದು, ಬಟ್ ಅವೈಲಬಲ್ ಇದೆ. ಸಿಗಬಾರ್ದು, ಸಿಗತ್ತೆ. ಯೂಟ್ಯೂಬ್ ನೋಡಿದ್ರು ಸಿಗತ್ತೆ. ನಿಮಗೆ ಹೊರಗಡೆ ಬುಕ್ಸ್ ತಗೋಬೇಕು ಅಂದ್ರೂ ಅಲ್ಲೂ ಸಿಗತ್ತೆ. ಎಷ್ಟೊಂದು ಜನ ಹೀಗೆ ಮಾಡ್ತಾರೆ, ಆಮೇಲೆ ಬೆನ್ನಿಗೆ ಅಂಟಿಸ್ಕೊಂಡ್ಬಿಡ್ತಾರೆ, ಅಥವಾ ಮಾಡ್ತಾರೆ ವಾಪಸ್ ಕಳಿಸೋದಿಲ್ಲ. ಅದೆಲ್ಲ ಅಲಿತಾ ಇರ್ತವೆ. ಆ್ಯಂಡ್ ನಿಮ್ಮ ಆರಾ ವೀಕ್ ಇದ್ದಷ್ಟು ಅದು ನಿಮಗೆ ಇನ್ನೂ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ, ಕೆಟ್ಟದ್ದು ಮಾಡ್ತಾ ಹೋಗುತ್ತೆ. ಓಕೆ. ಈಗ ಈ 8 ರೂಪಗಳು ಗಣಪತಿ ನೀವೇನು ಹೇಳಿದ್ರಿ, ಅದರಲ್ಲಿ ಉಚ್ಚಿಷ್ಟ ಗಣಪತಿ ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ ಹೇಗಿರುತ್ತೆ? ಯಾಕೆ ಅದನ್ನ ಪೂಜೆ ಮಾಡ್ತಾರೆ? ಅಥವಾ ಅದರ ಉಲ್ಲೇಖನ ಎಲ್ಲಿ ಕಾಣಬಹುದು? ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ? ಉಚ್ಚಿಷ್ಟ ಗಣಪತಿ ದೇವಸ್ಥಾನಗಳು ಬಹಳಷ್ಟು ಕಡೆ ಇದೆ. ಯಾವಾಗ ದಕ್ಷಿಣಾಚಾರ ಅಂದರೆ ಹಣ್ಣು ಹಂಪಲು ಅಂಥದ್ದನ್ನು ಯೂಸ್ ಮಾಡಿ ಮಾಡುವಂಥ ಜಾಗಗಳಲ್ಲಿ ಸಿಕ್ಕಾಪಟ್ಟೆ ಮನೇಲೂ ಪೂಜೆ ಮಾಡ್ತಾರೆ. ಬಟ್ ತಾಂತ್ರಿಕ್ ಫಾರ್ಮ್ ನೀವು ವಾಮಾಚಾರ ಅಂತ ತಗೊಂಡ್ರೆ ಅದರಲ್ಲಿ ಗಣೇಶನ ಸೊಂಡ್ಲು ತೊಡೆ ಮೇಲೆ ನೀಲ ಸರಸ್ವತಿ ಅಂತ ಕೂರಿಸ್ಕೊಂಡಿರ್ತಾನೆ. ಆಕೆ ಯೋನಿ ಹತ್ರ ಹೋಗ್ತಾ ಇರುತ್ತೆ. ಆಕೆನೂ ಅಷ್ಟೇ ಗಣೇಶನ ಮರ್ಮಾಂಗ ಇಟ್ಕೊಂಡಿರ್ತಾರೆ. ಸೊ ಇದನ್ನ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋದಿಲ್ಲ. ಹುಡುಕಿದ್ರೆ ಸಿಗುತ್ತೆ, ಯಾರು ನೋಡಿರೋದಿಲ್ಲ. ಅದಕ್ಕೆ ನಾವು ಯಾವುದನ್ನು ಇಮ್ಯಾಜಿನ್ ಮಾಡೋಕೆ ಆಗೋದಿಲ್ವೋ ಅದನ್ನು ಟೋಟಲಿ ರಿಜೆಕ್ಟ್ ಮಾಡಿಬಿಡ್ತೀವಿ. ಯಾಕಂದರೆ ನಾನು ಇಲ್ಲಿವರೆಗೂ ಏನೋ ಅಂದ್ಕೊಂಡಿದ್ದೀನಿ. ಈಗ ಹಂಸ ಬಗ್ಗೆ ನಾನೇನೋ ಅಂದ್ಕೊಂಡಿದ್ದೀನಿ, ಯಾರೋ ಬಂದು ಹಂಸ ಹಿಂಗೆ ಅಂತ ಹೇಳ್ಬಿಟ್ರು, ನಂಗೆ ಆಗೋದಿಲ್ಲ. ನಾನು ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಐ ಇಮಿಡಿಯೇಟ್ಲಿ ರಿಜೆಕ್ಟ್ ದೆಮ್. ಯಾಕಂದರೆ ನನಗಿರೋ ನಂಬಿಕೆ ಹಾಳಾಗಬಾರ್ದು. ಅದೊಂದು ಬುಡ ಅಲ್ಲಾಡಿಸ್ಬಿಡುತ್ತೆ, ಸ್ಥಿರ ಚೇಂಜ್ ಮಾಡಿಬಿಡುತ್ತೆ. ಅದನ್ನು ಕೆಡೋದ್ಮೇಲೆ ಮತ್ತೆ ಕಟ್ಕೊಳ್ಳೋಕೆ ಕಷ್ಟ ಅಂತ ಯಾರು ಒಪ್ಕೊಳ್ಳೋದಿಲ್ಲ. ಬಟ್ ಆ ಥರ ಫಾರ್ಮ್ ಇದೆ. ಸೊ ನೀವು ಅದನ್ನು ಮನೆಯಲ್ಲೆಲ್ಲ ಪೂಜೆ ಮಾಡಬಾರ್ದು. ಈಗ ನಾನೇನು ರಕ್ತದ ಎಕ್ಸಾಂಪಲ್ ಕೊಟ್ಟೆ, ಉಚ್ಚಿಷ್ಟ ಅಂತಂದರೆ ಅಲ್ಲಿ ಬೇಸಿಕಲಿ ನೀವು ಜನ ಏನು ಅಂತಂದರೆ ಅಲ್ಲಿ ಫಾರ್ಮಲ್ಲಿ ನೀವು ಊಟ ಮಾಡಿ ಎಂಜಲ್ ಬಾಯಲ್ಲಿ ಪೂಜೆ ಮಾಡಬಾರ್ದು. ಎಂಜಲ್ ಮಾಡಿ ಏನು ದೇವ್ರಿಗೆ ಪ್ರಸಾದ ಕೊಡಬಾರ್ದು. ಈಗ ನಾನು ಸಸ್ಯಾಹಾರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸಸ್ಯಾಹಾರ ಮಾಡಿದ್ರೆ ಅದು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಅದಕ್ಕೂ ಸರ್ಟನ್ ಕರ್ಮಗಳಿವೆ. ಸೊ ದೇವ್ರಿಗೆ ಅರ್ಪಿಸಿ ಅದನ್ನು ತಿನ್ನೋದು ನಾನು. ದೇವ್ರ ಇದು ನಿಂದು ಅಂತ ಹೇಳಿ ಆಮೇಲೆ ನಾನು ಅದು ಪ್ರಸಾದ ಆಗುತ್ತೆ, ಅದನ್ನು ತಿನ್ನೋದು, ಅದರಿಂದ ಕರ್ಮ ಎಲ್ಲ ಹೊರಟೋಗುತ್ತೆ ಅಂತ. ಉಚ್ಚಿಷ್ಟ ಗಣಪತಿಲಿ ಏನು ಅಂತಂದ್ರೆ ಅಲ್ಲಿ ಬೇಸಿಕಲಿ ಎಂಜಲಿನೇ ಕೊಡ್ತಾರೆ ಗಣಪತಿಗೆ. ಸೊ ಎಂಜಲ್ ಇರುತ್ತೆ, ಋತುಸ್ರಾವ ರಕ್ತ ಇರುತ್ತೆ, ಆಮೇಲೆ ಈ ಥರ ಸ್ನಾನ ಮಾಡದೆ ಪೂಜೆ ಮಾಡೋದು, ಈ ಥರದ್ದೆಲ್ಲ ವಿಚಿತ್ರವಾಗಿ ಇರುತ್ತೆ. ಅವನಿಗೆ ಎಲ್ಲವೂ ಸಲ್ಲುತ್ತೆ ಅಂತ, ಆತ ಎಲ್ಲಾನು ಎಕ್ಸೆಪ್ಟ್ ಮಾಡ್ಕೊಳ್ತಾನೆ ಅಂತ. ಆ್ಯಂಡ್ ಈ ಥರ ಎಲ್ಲ ಮಾಡ್ಬೇಕಾದ್ರೆ ಮಾಂಸ ಕೂಡ ಆತನಿಗೆ ಕೊಟ್ಬಿಟ್ಟು ತಿನ್ಬೋದು ಅಂತ, ಆತನಿಗೆ ಪ್ರಸಾದ ಥರ ಕೊಡ್ಬೋದು ಅಂತ. ಸೊ ಅಲ್ಲಿ ಟಬು ಅಂತ ಯಾವುದೂ ಇಲ್ಲ, ರಿಜೆಕ್ಟೆಡ್ ಅಂತ ಯಾವುದೂ ಇಲ್ಲ. ಅದು ಉಚ್ಚಿಷ್ಟ ಗಣಪತಿ, ಅದು ವಾಮಾಚಾರದಲ್ಲೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಆ ಫಾರ್ಮ್ನ ಪರ್ಟಿಕ್ಯುಲರ್ಲಿ. ಸೊ ಅದನ್ನು ಪೂಜೆ ಮಾಡ್ಬೋದು. ಅದು ಬಿಟ್ಟು ಅದನ್ನು ಪೂಜೆ ಮಾಡಬಾರ್ದು ಮನೇಲಿ, ಅದನ್ನು ಕರೆಯೋಕ್ಕೆ ಹೋಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಸ್ಮಶಾನ ಕಾಳಿ ಇದೆ ಅಂತ ಅನ್ಕೋ, ಸ್ಮಶಾನ ಕಾಳಿನ ನೀವು ಮನೆಯಲ್ಲಿ ಕರೆಯೋಕ್ಕೆ ಹೋದರೆ, ಈಗ ನಿಮ್ಗೆ ಯಾರೋ US ಅಲ್ಲೇ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ರು ಇದ್ದಾರೆ, ಅವ್ರು ನಿಮ್ಮ ಮನೇಲಿ ಬಂದಿರ್ತಾರೆ. ನೀವು ನಮ್ಮಲ್ಲಿ ಅತಿಥಿ ದೇವೋಭವ ಅಂತ ಇದೆ. ಅತಿಥಿಗಳಿಗೆ ಕಂಫರ್ಟ್ ಆಗಿರಬೇಕು, ಅತಿಥಿಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ಸೊ ಅವ್ರು ಬೇಸಿಕಲಿ ಬಂದಾಗ ನಾವೇನು ಟ್ರೈ ಮಾಡ್ತೀವಿ, ಮನೇನ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಕೊಡ್ತೀವಿ. ಕರೆಕ್ಟಾ? ಸ್ಮಶಾನ ಕಾಳಿ ಬಂದು ನಿಮ್ಮ ಮನೇಲಿ ಕುತ್ಕೊಂಡ್ಲು ಅಂತ ಅನ್ಕೊಳ್ಳೋಣ, ಅವಳು ಅತಿಥಿ, ನೀವು ಅವಳನ್ನ ಕರೆದ್ರಿ, ಅವಳು ಬಂದ್ಲು. ಈಗ ಅವಳಿಗೆ ಏನಿಷ್ಟ ಅಲ್ವಾ? ಸೊ ಮನೆ ಸ್ಮಶಾನ ಥರ ಆಗ್ತಾ ಹೋಗುತ್ತೆ. ಸೊ ನೀವು ಏನು ಇನ್ವೋಕ್ ಮಾಡ್ತಾ ಇದ್ದೀರಾ, ಏನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನನ್ನ ಕರಿತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಉಚ್ಚಿಷ್ಟ ಗಣಪತಿ ಅಂತ ಬಂದಾಗ ದಕ್ಷಿಣಾಚಾರ ಬರೀ ಹೂವು ಹಣ್ಣು ಹಂಪಲು ಮಾಡ್ಕೊಂಡ್ರೆ ಮಾಡ್ಬೋದು. ಬಟ್ ವಾಮಾಚಾರ ಆ ಥರದ್ದು, ಇದು ಮಾಂಸ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಡಿಫ್ರೆಂಟ್ ಎನರ್ಜಿ, ಅದೆಲ್ಲ ಯೂಶಲಿ ಸ್ಮಶಾನದಲ್ಲಿ ಇನ್ವೋಕ್ ಮಾಡುವಂಥದ್ದು. ಅಂಥದನ್ನು ಕರೆಸ್ಬೇಕಾದ್ರೆ ಹುಷಾರಾಗಿರಬೇಕು. ಈ ಉಚ್ಚಿಷ್ಟ ಗಣಪತಿಯ ಫಾರ್ಮ್ನ ಎಲ್ಲಿ ನಾವು ನೋಡ್ಬೋದು? ಯಾವ ಪುರಾಣದಲ್ಲಿ ಇದ್ರ ಉಲ್ಲೇಖ ಇದೆ, ಅಥವಾ ಯಾಕೆ ಈ ಥರದೊಂದು ಫಾರ್ಮ್ ಸೃಷ್ಟಿ ಆಯಿತು ಅಂತ? ಮುದ್ಗಲ ಪುರಾಣದಲ್ಲೇ ಉಲ್ಲೇಖ ಇದೆ. ಸೊ ಬೇಸಿಕಲಿ ನಾನು ಹೇಳೋದಲ್ಲ, ಯಂತ್ರ ತಂತ್ರ ಮಂತ್ರ ಎಲ್ಲ. ಈಗ ನಮ್ಮೂರಲ್ಲೂ ಈಗ ರೀಸೆಂಟಾಗಿ ಒಂದು ದೇವಸ್ಥಾನ ಓಪನ್ ಆಯಿತು, ಗುತ್ಯಮ್ಮ ಮಾತಂಗಿದ್ದು, ಅಲ್ಲೂ ಉಚ್ಚಿಷ್ಟ ಗಣಪತಿ ಇದೆ. ಸುಮಾರು ದೇವಸ್ಥಾನಗಳಿವೆ ಆ ಥರ. ಸೊ ನಿಮಗೆ ಏನೋ ಒಂದು ಈಗ ನರಸಿಂಹ ಯಾಕೆ ಬಂದ, ನರಸಿಂಹನ ರೂಪ ಹಾಗೆ ಹಾಕಿದೆ. ಇವನು ಕೇಳಿದ್ದ, ಯಾರು ಹಿರಣ್ಯಕಶಿಪು ಕೇಳಿದ್ದ,
ನನಗೆ ಮನುಷ್ಯನೂ ಸಾಯಿಸಬಾರ್ದು, ಪ್ರಾಣಿನೂ ಪ್ರಾಣಿನೂ ಸಾಯಿಸಬಾರ್ದು. ಸಾಯಿಸ್ಬಾರ್ದು. ನಾನು ಸಂಜೆನೂ ಸಾಯಬಾರ್ದು, ಬೆಳಿಗ್ಗೆ ಅಲ್ಲ ರಾತ್ರಿನೂ ಸಾಯಬಾರ್ದು, ಬೆಳಿಗ್ಗೆನೂ ಸಾಯಬಾರ್ದು. ಹ್ಮ್. ಮನೆ ಹೊರಗೂ ಸಾಯಬಾರ್ದು, ಒಳಗೂ ಸಾಯಬಾರ್ದು, ಭೂಮಿ ಮೇಲೂ ಸಾಯಬಾರ್ದು, ಆಕಾಶದಲ್ಲೂ ಸಾಯಬಾರ್ದು ಅಂತ. ಹೌದು. ಏನ್ ಮಾಡ್ದ? ಅವ್ನು ನರಸಿಂಹನ್ ಕರೆದ. ರೂಪ ಹೇಗೆ ಸೃಷ್ಟಿಯಾಗಿದ್ದು? ಇವ್ನು ಕರೆದಿದ್ದಕ್ಕೆ ಸೃಷ್ಟಿಯಾಗಿದ್ದು. ಹ್ಮ್. ನರಸಿಂಹ ಬಂದ, ಸಿಂಹದ ತಲೆ, ಮನುಷ್ಯನ ದೇಹ, ಹ್ಮ್. ಹೊಸಲ ಮೇಲೆ ಇಟ್ಕೊಂಡ, ಭೂಮಿ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ. ಹ್ಮ್. ಸಂಜೆ ಆಗಿತ್ತು, ರಾತ್ರಿನೂ ಅಲ್ಲ, ಬೆಳಕೇನೂ ಹೌದು. ಅಲ್ಲ. ಆಮೇಲೆ ಇನ್ನೂ ಕೇಳಿರ್ತಾನೆ, ಜೀವಂತವಾಗಿರೋದ್ರ ಸಾಯಬಾರ್ದು ನಾನು, ಸತ್ತಿರೋದ್ರಿಂದನೂ ಸಾಯಬಾರ್ದು. ಉಗುರು ಹ್ಮ್. ಇದು ಜೀವಂತನೂ ಅಲ್ಲ, ಸತ್ತು ಇಲ್ಲ, ಬೆಳಿತಾನೂ ಇರುತ್ತೆ, ಅದರಿಂದ ಬಗ್ಗಿತಾನೆ. ಹ್ಮ್. ಸೊ ನರಸಿಂಹ ಸೃಷ್ಟಿ ಮಾಡಿದ್ಯಾರು? ಆ ಥರ ಬರೋ ಹಾಗೆ ಮಾಡಿದ್ದು ಹಿರಣ್ಯಕಶಿಪು. ಸೊ ಬೇಸಿಕಲಿ ನಮ್ಗೆ ಒಂದೊಂದು ವಿಷಯಕ್ಕೆ ಒಂದೊಂದು ಇದು ಅಂತ ಬಂದಾಗ ತುಂಬ ಅರ್ತಿದ್ದವರು ಒಂದು ಮಂತ್ರ ಸೃಷ್ಟಿ ಮಾಡ್ತಾರೆ, ಅದರಲ್ಲಿ ಒಂದು ಎನರ್ಜಿ ಇರುತ್ತೆ. ಹ್ಮ್. ಆ ಥರ ಫಾರ್ಮ್ಗಳು ಒಂದೊಂದೇ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗೋದು. ಹ್ಮ್. ಈಗ ಒಂದು ಕ್ಲೇ ಇರುತ್ತೆ, ನಾನು ಅದರಲ್ಲಿ ಒಂದೊಂದು ಶೇಪ್ ನಾನೇ ಮಾಡ್ತಾ ಹೋಗ್ಬೋದು. ಹಾಗೆ ಹ್ಮ್. ಆ ಫಾರ್ಮ್ನ ನಾನು ಇನ್ವೋಕ್ ಮಾಡ್ತಾ ಹೋಗಿರ್ತಾರೆ. ಸೊ ಆ ಥರ ಇನ್ವೋಕ್ ಮಾಡಿದಾಗ ಒಂದೊಂದು ಫಾರ್ಮಲ್ಲಿ ಒಂದೊಂದು ಥರ ಬರ್ತವೆ. ಈಗ ದಶಮಹಾವಿದ್ಯಾಸು ಅಷ್ಟೇ. ಈಗ ಬ್ರಹ್ಮನಿಂದ ಒಬ್ಬ ರಾಕ್ಷಸ ಬಂದು ವೇದಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಹ್ಮ್. ವೇದಗಳಿಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ. ಹ್ಮ್. ಆ ಜ್ಞಾನ ಇಲ್ಲ ಅಂತಂದರೆ ಜಗತ್ತು ಮಿಸ್ಅಪ್ ಆಗೋಗುತ್ತೆ. ಸೊ ಅವಾಗ ಶಕ್ತಿತ್ರು ಭಗವತಿ ಏನಿರ್ತಾಳೆ ಆಕೆ 10 ದಶಮಹಾವಿದ್ಯಾಸನ ಸೃಷ್ಟಿ ಮಾಡಿ ಏನಿದ್ದಾರೆ ಅವರು ಆ ರಾಕ್ಷಸನ ಕೊಂದು ವೇದಗಳನ್ನ ತಗೊಂಡು ಬರೋದ್ರಿಂದ ಅದಕ್ಕೆ ದಶಮಹಾವಿದ್ಯಾಸ ಅಂತ ಇರೋದು. ಹ್ಮ್. ಆ ವಿದ್ಯಾಸಕ್ಕೆ ಪ್ರತಿಯೊಬ್ಬರಿಗೂ ಕಾಲಭೈರವ ಇರ್ತಾನೆ, ಕಾನ್ಸರ್ಟ್ ಧೂಮವತಿಗೆ ಹೋಗ್ಬಿಟ್ಟು. ಸೊ ಬೇಸಿಕಲಿ ಒಂದು ಪರಿಸ್ಥಿತಿ ಅಂತ ಬಂದಾಗ ಆ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ರೂಪಾನ ಸೃಷ್ಟಿಯಾಗತ್ತೆ. ಹ್ಮ್. ಎಷ್ಟೋ ರಾಕ್ಷಸರು ಏನೋ ಒಂದು ಕೇಳಿರ್ತಾರೆ. ಈಗ ರಾಮ ಮನುಷ್ಯನಾಗಿ ಯಾಕೆ ಹುಟ್ಟಬೇಕಾಗಿತ್ತು ವಿಷ್ಣುವಾಗಿ? ಅವನ ದುರಹಂಕಾರದಲ್ಲಿ ಎಲ್ಲಾನು ಕೇಳ್ಕೊಂಡಿರ್ತಾನೆ, ಮನುಷ್ಯನ್ ಬಿಟ್ಟು ಮನುಷ್ಯ ನನ್ನ ಏನೋ ಮಾಡೋಕ್ಕಾಗತ್ತೆ ಅಂತ. ಹ್ಮ್. ಇನ್ನೊಬ್ಬ ಹೆಣ್ಣು ನನ್ನ ಏನೋ ಮಾಡೋಕ್ಕಾಗತ್ತೆ ಅಂತ ಕೇಳಿರ್ತಾನೆ. ಸೊ ಬೇಸಿಕಲಿ ಅವರವರ ದುರಹಂಕಾರ, ಅವರವರ ಆಕಾಂಕ್ಷೆಗಳು, ಹ್ಮ್. ಅವರವರ ಆಸಕ್ತಿಗಳ ಪ್ರಕಾರ ಒಂದೊಂದು ಜನನ ಆಗ್ತಾ ಹೋಗುತ್ತೆ. ಹ್ಮ್. ದಟ್ ಈಸ್ ಹೌ ದ ಫಾರ್ಮ್ಸ್ ಗೆಟ್ ಫಾರ್ಮ್ಸ್. ಓಕೆ. ಈಗ ಗಣಪತಿ ಅಂದ ತಕ್ಷಣ ಅವನ ಕೈಯಲ್ಲಿ ಎಷ್ಟೊಂದು ಆಯುಧಗಳಿರುತ್ತೆ. ಈ ಆಯುಧಗಳ ಬಗ್ಗೆ ಅವುಗಳು ನಮಗೆ ತಿಳಿಸ್ಕೊಡುವಂತ ಒಂದು ಮೆಸೇಜ್ ಬಗ್ಗೆ. ಸೊ ಗಣೇಶನ ಬೇರೆ ಬೇರೆ ಫಾರ್ಮ್ಗಳೇನಿದೆ ಅದರಲ್ಲಿ ಕೆಲವೆಲ್ಲ 10 ಕೈಗಿರುತ್ತೆ, ಕೆಲವೆಲ್ಲ 4 ಕೈಗಿರುತ್ತೆ. ಫಾರ್ಮ್ ಉಗ್ರ ರೂಪನ ಅದ್ರ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಕಡೆ ಅಭಯಹಸ್ತ ನೋಡ್ಬೋದು, ಅಂದರೆ ಏನು ಬೇಕಾದರೂ ಯಾವಾಗ ಬೇಕಾದರೂ ಕೊಡ್ತಾನೆ ಇರ್ತೀವಿ. ಯಾವುದೇ ದೇವಿ ಅಥವಾ ಅಭಯಹಸ್ತ ಇಟ್ಕೊಂಡಿದ್ರೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅಂತ. ಅದಾದಮೇಲೆ ಕೆಲವುದರಲ್ಲಿ ಕೊಡಲಿ ಇರುತ್ತೆ. ಹ್ಮ್. ಕೊಡಲಿ ಅಂತಂದರೆ ಈಗೋನ ನಮ್ಮದು ನಾನು ಅನ್ನೋದು ಏನಿರುತ್ತೆ ಅದನ್ನು ನಾಶ ಮಾಡೋದಕ್ಕಂತ ಇರುತ್ತೆ. ಹ್ಮ್. ಹಗ್ಗ ಇರುತ್ತೆ. ಹಗ್ಗ ಏನು ಅಂತಂದರೆ ನಮ್ಮ ಎಮೋಷ್ನಲ್ ಡಿಸೈರ್ಸ್ ಏನಿದೆ, ನಮ್ಮ ಕೆಟ್ಟ ಭಾವನೆಗಳೇನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕಂತ. ಅಂಕುಶ ಇರುತ್ತೆ. ಈಗ ನಾನು ಒಂದು ಸ್ಪಿರಿಚುವಲ್ ಪಾತಲ್ಲಿ ಒಂದು ಆಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾಗ ಅದಕ್ಕೆ ಹೆಲ್ಪ್ ಮಾಡೋದಕ್ಕಂತ, ಆ ಕಡೆ ಈ ಕಡೆ ಹೋದಾಗ ಅದನ್ನು ತಡೆಯೋದಕ್ಕಂತ ಅಂಕುಶ ಇರುತ್ತೆ. ಅದಾದಮೇಲೆ ಮೋದಕ ಇರುತ್ತೆ. ನೀವು ಯಾವುದೇ ಕೆಲಸ ಮಾಡೋದೇ ಅದಕ್ಕೊಂದು ರಿವಾರ್ಡ್ ಅನ್ನೋ ಥರ. ಈಗ ಕೆಲವರು ಒಂದು ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಎಕ್ಸಸೈಸ್ ಮಾಡಿದ್ಮೇಲೆ ಏನೊಂದು ಪ್ರೋಟೀನ್ ಹಾಕೋದು, ಆ ರಿವಾರ್ಡ್ ಅಂತ ಇದ್ದಾಗ, ಪ್ರೈಸ್ ಅಂತ ಇದ್ದಾಗ ಆ ಕೆಲಸ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ಥರ ಮೋದಕ ಇರುತ್ತೆ. ಮೋದಕ ಗಣೇಶನಿಗೆ ಬಹಳ ಇಷ್ಟ, ಅದನ್ನು ನೋಡ್ಬೋದು. ಇನ್ನು ಬ್ರೋಕನ್ ಟಸ್ಕ್ ಅಂತ ಇರುತ್ತೆ, ಅಂದರೆ ಈ ಮುರಿದೋಗಿರೋ ದಂತ ಇರುತ್ತೆ. ಅದು ಹ್ಯುಮಿಲಿಟಿ ಮತ್ತು ಇಂಪರ್ಫೆಕ್ಷನ್ನ ಇದು ಮಾಡುತ್ತೆ. ಇದು ಓಕೆ ಅನ್ನೋ ಥರ ಅದನ್ನು ಡಿನೋಟ್ ಮಾಡುತ್ತೆ. ಅದಾದಮೇಲೆ ಕಮಲ ಇರುತ್ತೆ. ಅದು ಪ್ಯೂರಿಟಿ, ಅಂದರೆ ಒಂದು ಪರಿಶುದ್ಧತೆನ, ಒಂದು ಕಾಮ್ನೆಸ್ನ ಡಿಫೈನ್ ಮಾಡುತ್ತೆ. ಅದಾದಮೇಲೆ ತ್ರಿಶೂಲ ಇರುತ್ತೆ. ತ್ರಿಶೂಲ ಬೇಸಿಕಲಿ ಕಂಟ್ರೋಲ್ ಓವರ್ ಟೈಮ್, ಅಂದರೆ ಸಮಯದ ಮೇಲೆ, ಪ್ರಕೃತಿಯ ಮೇಲೆ. ಈ ತ್ರಿಶೂಲದ 3 ಇದು ಸೃಷ್ಟಿ ಸ್ಥಿತಿ ಲಯನ ನೋಡುತ್ತೆ ಅಂತ ಹೇಳ್ತಾರೆ. ಈ ಕಾಶಿ ಅಂತ ಬಂದಾಗಲೂ ಭಗವಂತ ತ್ರಿಶೂಲದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದು ತ್ರಿಶೂಲ ಅಂತಂದರೆ ಅದನ್ನು ಡಿಫೈನ್ ಮಾಡುತ್ತೆ. ಅದಾದಮೇಲೆ ರೋಸರಿ, ಅಂದರೆ ಈ ಧ್ಯಾನದ್ದು ಇದಿರುತ್ತೆ, ಜಪಮಾಲ ಇರುತ್ತೆ. ಜಪಮಾಲ. ಸೊ ಜಪಮಾಲ ಅಷ್ಟೇ, ಡಿವೋಷನ್ನು, ಆ ಧ್ಯಾನ ಸ್ಥಿತಿಯನ್ನು ಡಿಫೈನ್ ಮಾಡುತ್ತೆ. ಅದಾದಮೇಲೆ ಕೆಲವು ಗಣೇಶ ಮೇಯ್ನ್, ನಾವು ಗಣೇಶನ ಯಾವುದಕ್ಕೆ ರೇಟ್ ಮಾಡ್ತೀವಿ? ಜ್ಞಾನ. ಈ ಸರಸ್ವತಿ ಇರ್ತಾರೆ, ನಾವು ಎಷ್ಟೊಂದು ಫೋಟೋ ನೋಡಿರ್ತೀವಿ. ಸರಸ್ವತಿ ಮತ್ತು ಲಕ್ಷ್ಮಿ ಇರ್ತಾರೆ. ಲಕ್ಷ್ಮಿ ಸರಸ್ವತಿ ಒಟ್ಟಿಗೆ ಇರಲ್ಲ ಅಂತ ಹೇಳ್ತಾರೆ. ಕ್ವಾರಲಿಂಗ್ ಸಿಸ್ಟರ್ಸ್ ಅಂತ ಹೇಳ್ತಾರೆ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅವ್ರು ಯಾವಾಗ ಒಟ್ಟಿಗೆ ಇರ್ತಾರೆ? ಮಧ್ಯದಲ್ಲಿ ಗಣೇಶ ಇದ್ದಾಗ ಅಂತ, ಆ ಜ್ಞಾನ ಇದ್ದಾಗ ಅಂತ. ಇನ್ನೊಂದು ಏನು ಹೇಳ್ತಾರೆ, ಗಣೇಶ ಅನ್ನೋ ನಾಲೆಡ್ಜ್ ಅಪ್ಲೈ ಮಾಡಿಬಿಟ್ರೆ, ಈಗ ಸರಸ್ವತಿ ಇದ್ದಾಳೆ, ಸರಸ್ವತಿ ಅನ್ನೋದು ನಾಲೆಡ್ಜ್, ಗಣೇಶ ಅದನ್ನು ಅಪ್ಲೈ ಮಾಡೋದು, ಅದಾದರೆ ಲಕ್ಷ್ಮಿ ಬಂದ್ಬಿಡ್ತಾಳೆ ಅಂತ. ಸೊ ಐಕೋನೋಗ್ರಫಿ ಎಲ್ಲ ನಾವು ನೋಡ್ತಾ ಹೋದರೆ ಲಕ್ಷ್ಮಿ ಯಾವಾಗಲೂ ಕಮಲದ ಮೇಲೆ ಕೂತಿರ್ತಾಳೆ, ಕಮಲ ನದಿನಲ್ಲಿರುತ್ತೆ. ನೀವು ಕಮಲನ ತಗೊಳಕ್ಕಂತ ನದಿಗೆ ಹೋಗಿ ಫಾಸ್ಟಾಗಿ ಹೋಗ್ತಾ ಇದ್ರೆ ಏನಾಗುತ್ತೆ? ಕಮಲ ದೂರ ದೂರ ಹೋಗುತ್ತೆ, ಮುಂದೆ ಮುಂದೆ ಹೋಗುತ್ತೆ. ಅದೇ ಸರಸ್ವತಿ ಏನ್ರ ಮೇಲೆ ಕೂತಿರ್ತಾಳೆ? ಕಲ್ ಮೇಲೆ ಕೂತಿರ್ತಾಳೆ. ಸೊ ಆಕೆ ಒಂದ್ಸರಿ ಬಂದರೆ ಅಲ್ಲೇ ಇರ್ತಾಳೆ. ಬಟ್ ಲಕ್ಷ್ಮಿ ಹಾಗಲ್ಲ, ಲಕ್ಷ್ಮಿ ಚಂಚಲೆ.
ಫಾಸ್ಟಾಗಿ ಹೋಗ್ತಾ ಇರ್ತಾಳೆ. ಸೊ ಇವರಿಬ್ರು ಒಟ್ಟಿಗೆ ಇರೋ ಹಾಗೆ ಮಾಡೋದು ಗಣೇಶ ಅನ್ನೋ ಥರ. ಹ್ಮ್ ಹ್ಮ್ ಸೊ ಅದು ಆ ಜ್ಞಾನ ಎಲ್ಲಿಂದ ಬರುತ್ತೆ? ಮಹಾಭಾರತ ಏನಂತ ಗಣೇಶನ ಕಲೆ ಬರ್ಸಿದ್ದು, ಆ ಜ್ಞಾನ ಗಣೇಶನ್. ಆನೆಯ ತಲೆ ಅದನ್ನೇ ರೆಪ್ರೆಸೆಂಟ್ ಮಾಡೋದು, ಜ್ಞಾನವನ್ನ. ಆ ದೊ ಭೂಮಿ ಮೇಲೆ ಓಡಾಡ್ತಿರೋದ್ರಲ್ಲಿ ದೊಡ್ಡ ಅನಿಮಲ್ ಅಂತಂದ್ರೆ ಆನೆನೇ. ಹೌದು. ಸೊ ಬೇಸಿಕಲಿ ಸ್ಕ್ರಿಪ್ಚರ್ಸ್ ಗಣೇಶನ ಕೈಯಲ್ಲಿ ಕೆಲವುದ್ರಲ್ಲಿ ನೋಡ್ಬೋದು. ಆ ಥರ ಜ್ಞಾನವನ್ನ ಅದು ಮಾಡುತ್ತೆ. ಮಹಾಭಾರತ ಎಲ್ಲ ಸೊ ಆ ಸ್ಕ್ರಿಪ್ಚರ್ಸ್‌ನ ಅದು ಡಿಫೈನ್ ಮಾಡುತ್ತೆ. ಹ್ಮ್. ಅದಾದ್ಮೇಲೆ ಸರ್ಪೆಂಟ್ ಅಂದ್ರೆ ಹಾವು ಹೌದು. ಸುತ್ಕೊಂಡಿರೋದು ನೋಡೋದು. ಹಾವು ಬೇಸಿಕಲಿ ಈಸ್ ಅ ಲೈಫ್ ಫೋರ್ಸ್. ಹ್ಮ್. ಜೀವನ ಶಕ್ತಿ ಏನಿದೆ, ಜೀವನದ ಚೇತನ ಏನಿದೆ ಅದನ್ನ ಕಟ್ಕೊಂಡಿರುವಂಥದ್ದು. ಸೊ ಅದೆಲ್ಲ ಡಿಫೈನ್ ಮಾಡುತ್ತೆ. ಸೊ ಇದಿಷ್ಟು ಮೇಯ್ನ್ ಆಗಿ ನಾವು ಗಣೇಶನಲ್ಲಿ ನೋಡ್ಬೋದಂತೂ ಇದೆಲ್ಲ ಅದು ರೆಪ್ರೆಸೆಂಟ್ ಮಾಡುವಂಥದ್ದು. ಹಾಗೆ ಗಣೇಶನ ಪ್ರತಿಯೊಂದು ದೇಹದ ಅಂಗ ಕೂಡ ಒಂದೊಂದು ವಿಷಯನ ನಮಗೆ ತಿಳಿಸುತ್ತೆ ಅಂತಂದ್ರೆ ದೊಡ್ಡ ಹೊಟ್ಟೆ ಆಗಿರ್ಬೋದು ಅಥವಾ ದೊಡ್ಡ ಕಿವಿ ಆಗಿರ್ಬೋದು. ಈ ತರ ಎಲ್ಲ ಒಂದೊಂದು ಅಂಗಕ್ಕೂ ಒಂದೊಂದು ಅರ್ಥ ಇದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲೂ ಅಷ್ಟೇನೆ ನಾವು ಅಬ್ಸರ್ವ್ ಮಾಡಿದ್ರೆ ಭಗವಂತ ಎಲ್ಲವನ್ನು ಯಾಕೆ ಕ್ರಿಯೇಟ್ ಮಾಡಿದ್ದಾನೆ ಅಂತಂದ್ರೆ 2 ಕಿವಿ ಯಾಕೆ ಕೊಟ್ಟಿದ್ದಾನೆ? ಜಾಸ್ತಿ ಕೇಳಿಸ್ಕೊ. 2 ಕಣ್ಣು ಯಾಕೆ ಕೊಟ್ಟಿದ್ದಾನೆ? ಜಾಸ್ತಿ ನೋಡು. ಹ್ಮ್. ಮುಂದೆ ಬಾಯಿ ಯಾಕೆ ಕೊಟ್ಟಿದ್ದಾನೆ? ಕಮ್ಮಿ ಕಡಿಮೆ ಮಾತಾಡು ಮಾತಾಡು. ಅಂತ. ಹ್ಮ್. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅರ್ಥ ಮಾಡ್ಕೋಬೋದು ಜೀವನದಲ್ಲಿ. ಸೊ ಅದೇ ಥರ ಗಣೇಶನಿಗೆ ಈ ಆಮ್, ಗಣೇಶನ ದೊಡ್ಡ ತಲೆ ಇರೋದು ನಾನು ಹೇಳಿದ್ನಲ್ಲ ಜ್ಞಾನ. ಜ್ಞಾನ ಡಿಫೈನ್ ಮಾಡುತ್ತೆ. ತೀಕ್ಷ್ಣವಾದ ಸಣ್ಣ ಕಣ್ಣುಗಳಿರೋದು ಎಲ್ಲವನ್ನೂ ನೋಡ್ತಾ ಇದ್ದೀನಿ ನಾನು, ತೀಕ್ಷ್ಣವಾಗಿ ನೋಡ್ತಾ ಇದ್ದೀನಿ ಅಂತ ಅನ್ನೋದು. ದೊಡ್ಡ ಕಿವಿ ಇರೋದು ಜಾಸ್ತಿ ಎಲ್ಲನೂ ಕೇಳಿಸ್ಕೋಬೇಕು, ಕೇಳಿಸ್ಕೊಳ್ತಾ ಇದ್ದೀನಿ ನಾನು ಪ್ರತಿಯೊಂದನ್ನು, ಅದಕ್ಕಂತಾನೆ ಇಟ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕೆ. ಆಮೇಲೆ ಸೊಂಡಿಲಿರೋದು ಅಡ್ಯಾಪ್ಟಬಿಲಿಟಿ. ಅಂದರೆ ಏನು ಬಂದರೂ ನಾನು ಅದನ್ನು ಅಡ್ಯಾಪ್ಟ್ ಮಾಡ್ಕೊತೀನಿ. ಈಗ ಗಣ ನೀವು ಅಲ್ಲಿ ಪ್ಲೇಟ್ ಇದ್ದರೂ ಗಣೇಶ ಅಲ್ಲಿಂದ ಎತ್ಕೊಂಡು ತಿನ್ಬೋದಾ? ಇಲ್ಲಿಟ್ಟರು ಇಲ್ಲಿಂದನೂ ತಿನ್ಬೋದಾ? ಹಾಗೆ ಆ ಅಡ್ಯಾಪ್ಟಬಿಲಿಟಿ ಏನಿದೆ ಹಾಗೆ. ಸೊ ಎಷ್ಟೊಂದು ಕಡೆ ನೀವು ಲೆಫ್ಟ್ ಸೊಂಡ್ಲು ಏನಿರುತ್ತೆ ಅದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಹ್ಮ್. ಲೈಟ್ ಇರೋದು ದೇವಸ್ಥಾನಗಳಿರುತ್ತೆ ಯೂಶಲಿ. ಹ್ಮ್. ಅದೇನು ಅಂತಂದರೆ ಈ ನಾಸ್ತಿಕತೆ, ಸನ್ಯಾಸತ್ವ ಏನಿರುತ್ತೆ, ಆ ಏಸೆಟಿಕ್ ಫಾರ್ಮ್ ಏನಿರುತ್ತೆ ಅದೆಲ್ಲ ರೈಟ್. ಸೊ ಈ ಮೆಟೀರಿಯಲಿಸ್ಟಿಕ್ ಏನಿರುತ್ತೆ ಅದೆಲ್ಲ ಲೆಫ್ಟ್ ಇರುತ್ತೆ. ಸೊ ಆ ಥರ ಆ ಅಡ್ಯಾಪ್ಟಬಿಲಿಟಿನ ಸೊಂಡ್ಲು ಡಿಫೈನ್ ಮಾಡುತ್ತೆ. ಹ್ಮ್. ಅದಾದಮೇಲೆ ಮುರಿದೋಗಿರೋ ದಂತ ಹ್ಮ್. ಸ್ಯಾಕ್ರಿಫೈಸ್ನ ಡಿಫೈನ್ ಮಾಡುತ್ತೆ. ಹ್ಮ್. ನೀನು ಈಗ ನಾವು ಒಂದು ಮಾತಿದೆ, ಭಗವಂತ ನಾವು ತುಂಬ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಅನ್ಕೊಂತಾರೆ ನಾನು ತುಂಬ ಕಷ್ಟಪಟ್ಟಷ್ಟು ನಾನು ಎಷ್ಟು ಕಷ್ಟಪಡ್ತೀನೋ ಹ್ಮ್. ಆ ಕಷ್ಟದ ಉತ್ತುಂಗದಲ್ಲಿ ಭಗವಂತ ನನಗೆ ಸಿಗ್ತಾನೆ ಅಂತ. ಹ್ಮ್. ಅದು ಸುಳ್ಳು. ಭಗವಂತ ನಮ್ಮನ್ನು ಸಂಧಿಸೋದು ನಮಗೆ ಸಿಗೋದು ನಾವು ಅವನಿಗೆ ಎಷ್ಟು ನಮ್ಮನ್ನು ಅರ್ಪಿಸ್ಕೊಳ್ತೀವಲ್ಲ ಆ ಆಳದಲ್ಲಿ. ನಾವೆಷ್ಟು ಆಳದಲ್ಲಿರ್ತೀವೋ ಭಗವಂತ ಅಲ್ಲಿ ಅಷ್ಟು ಚೆನ್ನಾಗಿ ಸಿಗ್ತಾನೆ, ಕಾಣ್ತಾನೆ. ನನ್ನ ಕಷ್ಟದ ಉತ್ತುಂಗದಲ್ಲಲ್ಲ, ನ ನಂಬಿಕೆ ಮತ್ತು ಭಾವಪರವಶದಿಂದ ಏನು ನಮ್ಮನ್ನು ನಾವು ಸಬ್ಮಿಟ್ ಮಾಡ್ಕೊಳ್ತೀವಿ ಅದು. ಈಗ ನಾವು ದೇವ್ರ ಮುಂದೆ ನಿಂತಾಗ ನಾನು ಸುಮ್ಮನೆ ನಿಂತ್ಕೊಂಡಿದ್ದಾಗ ದೇವ್ರು ನನ್ನ ನೋಡ್ತಾ ಇದ್ದಾನೆ ಅಂತ ಸಡನ್ನಾಗಿ ನನಗೆ ಗೂಸ್ ಬಂಪ್ಸ್ ಬಂತು, ಮೈ ಮೇಲೆಲ್ಲ ಇದ್ವು ಅಂತಂದರೆ ಭಗವಂತನ ನನ್ನ ಜೊತೆ ಮಾತಾಡ್ತಿದ್ದಾನೆ, ನನ್ನಲ್ಲಿ ಏನೋ ಇದು ಮಾಡ್ತಿದ್ದಾನೆ ಅಂತ. ಅದೇ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಅಂತಂದರೆ ಭಗವಂತ ನಾನು ಒಂದೇ ಆಗೋದೆ ಅಂತ. ಹ್ಮ್. ಹ್ಮ್. ಸೊ ಆ ಥರ ಅದನ್ನು ಡಿಫೈನ್ ಮಾಡುತ್ತೆ. ಈ ಸ್ಯಾಕ್ರಿಫೈಸಸ್ಸು ಆ ಇಂಪರ್ಫೆಕ್ಷನ್ ಏನಿದೆ ಅದನ್ನು ಮುರಿದೋಗಿರೋದಂತ ಡಿಫೈನ್ ಬಿಗ್ ಬೆಲ್ಲಿ ಏನು ಅಕ್ಸೆಪ್ಟೆನ್ಸ್. ನಾವು ಎಲ್ಲವನ್ನೂ ತಗೊಳ್ಳೋದು. ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಎಂಥದ್ದು ಅಂತಾರಲ್ಲ. ಏನೂ ಅದೇ ಹೇಳ್ತಾರಲ್ಲ ಎಲ್ಲಾನು ಹೊಟ್ಟೆಗೆ ಹಾಕೊಳ್ಳಿ ಅಂತ. ಹೊಟ್ಟೆಗೆ ಹಾಕೊಳ್ತಾ ಹೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ. ಹ್ಮ್. ಸೊ ಹಾಗೆ ಆ ಅಕ್ಸೆಪ್ಟೆನ್ಸ್ ಏನಿದೆ ಎಲ್ಲವನ್ನು ತೆಗೆದುಕೊಳ್ಳುವಂಥದ್ದು ಅದನ್ನು ಡಿಫೈನ್ ಮಾಡುತ್ತೆ. ಹ್ಮ್. ಆಮೇಲೆ ಈ ಸಣ್ಣ ಸಣ್ಣ ಕಾಲುಗಳು ಹ್ಮ್. ಸ್ಟೆಬಿಲಿಟಿ ಅಂದರೆ ಒಂದು ಬ್ಯಾಲೆನ್ಸ್ನ ಡಿಫೈನ್ ಮಾಡುತ್ತೆ. ಗ್ರೌಂಡಿಂಗ್ ಅಂದರೆ ಎಷ್ಟೇ ಇದಾದರೂ ನೆಲದ ಮೇಲೆ ಸ್ಥಿರವಾಗಿ ನಿಂತಿರಬೇಕು. ಹ್ಮ್. ಈಗ ಒಬ್ಬ ತುಂಬ ಮನುಷ್ಯ ಎರಡೂ ಮುಖ್ಯ. ಈಗ ಒಬ್ಬ ಮನುಷ್ಯ ತುಂಬ ಬೆಳೀತಾ ಇದ್ದಾನೆ ಅಂತಂದಾಗ ನೇರವಾಗಿ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ಎಡು ಬೀಳೋ ಸಾಧ್ಯತೆ ಇರುತ್ತೆ. ಹಾಗಂತ ಅವನು ಬರೀ ಕಾಲನ್ನೇ ನೋಡ್ಕೊಂಡು ನಡೆಯೋ ಶುರು ಮಾಡಿದ್ರೆ ಆತ ಎಲ್ಲಿ ಹೋಗ್ತಿದ್ದೀನಿ ಅಂತಲೇ ಆತನಿಗೆ ಗೊತ್ತಾಗೋದಿಲ್ಲ. ಸೊ ಆ ಥರ ತೊಗೊಳ್ಬೋದು. ಆ್ಯಂಡ್ 4 ಕೈಗಳು ನಾವು ಮೇಜರಾಗಿ ಎಲ್ಲ ಕಡೆ ನೋಡೋಕೆ ಆಗೋದು. 4 ಕೈಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ? 4 ದಿಕ್ಕುಗಳನ್ನ ನಾನು ನೋಡ್ತಾ ಇದ್ದೀನಿ, 4 ಕಡೆ ನನಗೆ ಇದಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅದಾದಮೇಲೆ ಮೌಸ್, ಇಲಿ. ಇಲಿ. ಆ ವಾಹನ ಏನು ರೆಪ್ರೆಸೆಂಟ್ ಮಾಡುತ್ತೆ? ಈ ಈಗೋ ಮತ್ತು ಡಿಸೈರ್. ನಾವು ಧಾನ್ಯಗಳನ್ನ ಇಟ್ಟಿರ್ತೀವಿ, ಇಲಿ ಬಂದು ಕಚ್ಚಿ ಕಚ್ಚಿ ಏನೇನು ಮುಖ್ಯವಾಗಿರುತ್ತೋ ಅದನ್ನೆಲ್ಲ ತಿಂದು ಹಾಳು ಮಾಡ್ತಾ ಇರುತ್ತೆ. ನಮ್ಮ ಆಧ್ಯಾತ್ಮದ ಜರ್ನಿಯಲ್ಲಿ ಆ ಥರ ಧಾನ್ಯಗಳು ಆ ಥರ ಫಲಗಳು ಸಿಗಬೇಕಾದ್ರೆ ಅದನ್ನು ನಾಶ ಮಾಡುವಂಥದ್ದು ಇಲಿ ಅಂತಂದ್ರೆ ಅದನ್ನು ವಾಹನ ಮಾಡ್ಕೊಂಡು ಅದ್ರ ಮೇಲೆ ನಾನು ಸ್ಟೆಬಿಲಿಟಿ ಇಟ್ಕೊಂಡಿದ್ದೀನಿ ಅಂತ. ಆ ಇಲಿನ ಅದನ್ನು ಡಿಫೈನ್ ಮಾಡುತ್ತೆ. ಆ್ಯಂಡ್ ಹೊಟ್ಟೆಗೆ ಸುತ್ಕೊಂಡಿರೋ ಹಾವು ನಿಮಗೆ ಆ ಕಂಟ್ರೋಲು ಮತ್ತು ಈ ಎಮೋಷನ್ಸ್ ಇದ್ರ ಮೇಲೆಲ್ಲ ಅದನ್ನು ಡಿಫೈನ್ ಮಾಡುತ್ತೆ. ಸೊ ಆ ಥರ.
ಈಗ ಇಲಿ ವಾಹನ ಅಂದ ತಕ್ಷಣ ಕೆಲವೊಂದು ಗಣೇಶನ ಫಾರ್ಮ್ಸ್ ಅಲ್ಲಿ ನಾವು ನೋಡ್ಬೋದು. ಇಲಿ ಅಲ್ಲದೆ ಬೇರೆ ಬೇರೆ ವಾಹನಗಳು ಕೂಡ ಇದೆ ಅಂತ ಹೇಳ್ತಾರೆ. ಹೌದಾ ಇದು? ಹೌದು. ಆ, ಗಣೇಶನ ನೀವು ನೋಡ್ತಾ ಹೋದ್ರೆ ಈ ಮಯೂರೇಶ್ವರ ಅಂತಿದೆ. ಅದು ಪಿಕಾಕ್ ಇರುತ್ತೆ. ಹ್ಮ್. ಹೇರಂಬ ಗಣಪತಿಲಿ ಸಿಂಹ ಇರುತ್ತೆ. ಹ್ಮ್. ಹಾಗೆ ಇನ್ನು ಕೆಲವು ಪ್ರೈಮರಿ ವೆಹಿಕಲ್ ಬಂದು ಇಲಿ ಇರುತ್ತೆ. ಹ್ಮ್. ಅದು ಬಿಟ್ಟು ಸಿಂಹ ಮತ್ತೆ ಪಿಕಾಕು ಹ್ಮ್. ಮತ್ತೆ ಗಣೇಶನ ಮೇಲೆ ಕೂತಿರೋದಿರುತ್ತೆ. ಹೌದಾ? ಆ ಥರದ್ದು ಒಂದು ಫಾರ್ಮ್ ಇದೆ. ಹಾ. ಅದನ್ನ ಯೂಶಲಿ ಈ ನೇಪಾಳದಲ್ಲಿ ತುಂಬಾ ಪೂಜೆ ಮಾಡ್ತಾರೆ. ಓಕೆ. ಗಣೇಶನ ಮೇಲೆ ಕೂತಿರುವಂಥದ್ದು. ಏನಂತಾರೆ ಅದನ್ನ? ಆ ಪರ್ಟಿಕ್ಯುಲರ್ ಗಣಪತಿಗೆ ಏನ್ ಹೆಸರಿದೆ ಗಣೇಶ ಅವ್ರದ್ದು ಅದ್ರ ನೇಮಲ್ಲಿ ಕರೀತಾರೆ. ಬಟ್ ಅವ್ರು ಆ ಥರ ಡಿಪಿಕ್ಟ್ ಮಾಡ್ತಾರೆ. ಗಣೇಶನ ಮೇಲೆ ಕೂತಿರುವಂಥದ್ದು. ಹ್ಮ್. ಅಂದ್ರೆ ಜ್ಞಾನದ ಉತ್ತುಂಗತೆ ಅಂತ ಅವ್ರು ಹೇಳ್ಬೋದು. ಹ್ಮ್. ಹ್ಮ್. ಅಂಡ್ ಅದಾದ್ಮೇಲೆ ಈ ಹಾವಿನ ಮೇಲೆ ಕೂತಿರುವಂಥದ್ದು ಗಣಪತಿ ನೋಡೋಕೆ ಸಿಗ್ಬೋದು. ಅದು ಆ ಹಾವು ಏನ್ ರೆಕಗ್ನೈಸ್ ಮಾಡುತ್ತೆ, ಈ ನೀವೆಲ್ಲೇ ನೋಡಿದ್ರು ಈ ಟ್ರೆಷರ್ ಅಂತ ಇದ್ದಾಗ, ನಿಧಿ ಅಂತ ಇದ್ದಾಗ ಅದನ್ನೆಲ್ಲ ಹಾವು ಕಾಯ್ತಾ ಹೋಗ್ತಾ ಇರುತ್ತೆ. ಇತ್ತು. ಹೌದು. ಸೊ ಅಂಥದ್ದನ್ನೆಲ್ಲ ಅದ್ರ ಮೇಲೆ ಕುತ್ಕೊಂಡು ಅದನ್ನೆಲ್ಲ ಕಾಯೋ ಥರ ಆ ಥರದ್ದೊಂದು ಡಿಪಿಕ್ಷನ್ ಅದಕ್ಕಿದೆ, ಹ್ಮ್. ಮೀನಿಂಗ್ ಹೊಂದಿದೆ. ಹ್ಮ್. ಸೊ ಆ ಥರ ಇದೆ. ಸೊ ಈ ಥರ ಇಲ್ಲ. ಇನ್ನು ಕೆಲವು ಕಡೆ ಗಣೇಶ ಏನೂ ಇರೋಲ್ಲ, ಸುಮ್ಮನೆ ನಿಂತಿರ್ತಾನೆ. ಯಾವುದೇ ವಾಹನ ಇಲ್ಲದೆ ನಿಂತಿರ್ತಾನೆ. ಆ ವ್ಯವಸ್ಥೆಯಲ್ಲಿ, ಯೋಗಾವಸ್ಥೆಯಲ್ಲಿ ಅದನ್ನು ಆ ಥರನೂ ಡಿಫೈನ್ ಮಾಡ್ತಾರೆ. ಹ್ಮ್. ಸೊ ಈ ಥರ ನವಿಲಾಗಿರ್ಬೋದು, ಸಿಂಹ, ಹಾವು, ಆನೆ, ಹ್ಮ್. ಮತ್ತೆ ಏನೂ ಇಲ್ಲದೆ ನಿಂತಿರೋದು. ಈ ಥರದ್ದೆಲ್ಲನೂ ನೀವು ನೋಡ್ಬೋದು ಅದು ಬಿಟ್ಟು. ಈಗ ಕೆಲವು ಕಡೆ ಗಣೇಶನನ್ನ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಕೆಲವು ಕಡೆ ಅವನಿಗೆ ಮದುವೆ ಆಗಿದೆ, ಇಬ್ರು ಹೆಂಡ್ತಿರಿದ್ದಾರೆ ಅಂತ ಹೇಳ್ತಾರೆ. ಮದುವೆ ಆಗಿದೆಯಾ ಬ್ರಹ್ಮಚಾರಿನ ಗಣೇಶ? ಅಗೇನ್ ಪುರಾಣಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಇದೆ. ಗಣೇಶನಿಗೆ ಸಿದ್ಧಿ, ರಿದ್ಧಿ, ಬುದ್ಧಿ ಅಂತ 3 ಜನಕ್ಕೆ ಮದುವೆ ಆಯಿತು ಅಂತಾರೆ ಕೆಲವು ಕಡೆ. ಹ್ಮ್. ಇನ್ನೊಂದು ಸಿದ್ಧಿ, ರಿದ್ಧಿ ಅಂತ ಮದುವೆ ಆಯಿತು ಅಂತ ಹೇಳ್ತಾರೆ. ಈ ಗಣೇಶಂದು ಈ ಸ್ಟೋರಿನೂ ಅಷ್ಟೇ 2 ವರ್ಷನ್ಸ್ ಇದೆ, ಫೇಮಸ್ ವರ್ಷನ್ಸ್. ಹ್ಮ್. ಈ ಒಂದ್ಸರಿ ನಾರದ ಮಹರ್ಷಿಗಳು ಬಂದಾಗ ಯಾರು ಭೂಮಿಯನ್ನ ಬೇಗ ಸುತ್ಕೊಂಡ್ ಬರ್ಬೋದು ಜಗತ್ತನ್ನ ಅಂತ ಒಂದು ಪಂದ್ಯ ಇಡ್ತಾರೆ. ಹ್ಮ್. ಸುಬ್ರಹ್ಮಣ್ಯನ ಹತ್ರ ನವಿಲಿದೆ. ಹ್ಮ್. ನವಿಲ್ ಎಷ್ಟು ವೇಗ ಅಂತ ನಮ್ಗೆ ಗೊತ್ತಿದೆ. ನಮ್ಮ ಗಣೇಶನ ಹತ್ರ ಏನಿದೆ? ಇಲಿ ಇದೆ. ಹ್ಮ್. ಇಲಿ ಹೋಗೋಷ್ಟರಲ್ಲಿ ಆಗೋಗುತ್ತೆ. ಸುಬ್ರಹ್ಮಣ್ಯನ್ ನಗು ಬರುತ್ತೆ. ಪಂದ್ಯ ಶುರುವಾಗ್ತಿದ್ದಂಗೆನೆ ನವಿಲ್ನ ಮೇಲ್ ಕುತ್ಕೊಂಡು ಹ್ಮ್. ಇಮಿಡಿಯೇಟ್ಲಿ ಹೊರಟ್ಬಿಡ್ತಾರೆ ಸುಬ್ರಹ್ಮಣ್ಯ. ಗಣೇಶ ಹಿಂಗೆ ಎದ್ದೇಳೋಷ್ಟ್ರಲ್ಲಿ ಒಂದು ಸುತ್ತು ಹಾಕ್ಬಿಟ್ಟಿರ್ತಾರೆ ಸುಬ್ರಹ್ಮಣ್ಯ. ಹ್ಮ್. ಆಮೇಲೆ ಎದ್ದು ನಿಂತ್ಕೊಂಡು ಕೆಲವು ಕಡೆ ಮಾವಿನ ಹಣ್ಣಿಗೋಸ್ಕರ ಇದಾಗುತ್ತೆ ಅಂತಾರೆ, ಕೆಲವು ಕಡೆ ಮದುವೆಗೋಸ್ಕರ ಒಂದು ಫಂಕ್ಷನಲ್ಲಿ ಅಂತ ಸುತ್ತ ಹಾಕಕ್ಕೆ ಶುರು ಮಾಡ್ತಾರೆ. 1, 2, 3 ಹ್ಮ್. ಶಿವ ಪಾರ್ವತಿ ಹತ್ರ. 3ನೇ ಸುತ್ತು ಹಾಕ್ಬಿಟ್ಟು ಬಂದು ನಿಂತ್ಕೊಂಡಾಗ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸುಬ್ರಹ್ಮಣ್ಯನು ಬಂದ್ಬಿಡ್ತಾನೆ. ನಾನು ಗೆದ್ದೆ. ನೀ ಎಲ್ಲಿ ಗೆದ್ದೆ? ನಾನು ಗೆದ್ದಿದ್ದು. ಹ್ಮ್. ನಾನು ಸುತ್ತು ಬಂದೆ. ನಾನು ಸುತ್ತು ಬಂದೆ. ಅಪ್ಪ ಅಮ್ಮನ ಸುತ್ತು ಬಂದೆ. ಅವರೇ ನನ್ನ ಜಗತ್ತು. ಹ್ಮ್. ಇದೇ ವಿಸ್ಡಮ್ ಅಂತಂದ್ರೆ. ಹ್ಮ್. ಹ್ಮ್. ನಮ್ಗೇನ್ ಅನ್ಸುತ್ತೆ, ಎಲ್ಲಾನು ನಾವು ಕಷ್ಟಪಟ್ಟು ಮಾಡಿದ್ರೇನೆ ಅದಕ್ಕೆ ಫಲ ಸಿಗೋದು ಅಂತ ಅನ್ಸುತ್ತೆ. ಹಂಗಿರೋದಿಲ್ಲ. ಜೀವನದಲ್ಲಿ ಎಷ್ಟೋ ವಿಷಯಗಳಿಗೆ ಆನ್ಸರ್ಗಳು ತುಂಬಾ ಸಿಂಪಲ್ ಇರುತ್ತೆ. ನಾವು ಕಾಂಪ್ಲೆಕ್ಸ್ ಮಾಡ್ಕೊಂತೀವಿ. ಹ್ಮ್. ಬಟ್ ಆ ಕಷ್ಟಪಡೋದು ಒಂದು ನಂಬಿಕೆ ಅನ್ನೋದನ್ನ ಹುಟ್ಟಿಸುತ್ತೆ. ನಾನು ಕಷ್ಟಪಡ್ತಾ ಇದ್ದೀನಿ, ನನಗೇನೋ ಒಳ್ಳೇದು ಆಗೇ ಆಗುತ್ತೆ ಅಂತ. ನಾಟ್ ನೆಸೆಸರಿಲಿ. ಹ್ಮ್. ಈಗ ಕೆಲವರು ಕೇದಾರ್ನಾಥ್ ಹೋಗ್ತಾ ಇರ್ತಾರೆ. ಹ್ಮ್. ಪಾದದ ಮೇಲೆ ಹೋಗ್ತಾರೆ, ನಡ್ಕೊಂಡೇ ಹೋಗ್ತಾರೆ. ಕೆಲವರು ಹೆಲಿಕಾಪ್ಟರಲ್ಲಿ ಹೋಗ್ಬಿಡ್ತಾರೆ. ಈ ನಡ್ಕೊಂಡು ಹೋದವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. VIP ದರ್ಶನ ಮಾಡೋದವ್ರಿಗೆಲ್ಲ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗತ್ತೆ, ಅವನಿಗೆ ಒಳ್ಳೇದಾಗಲ್ಲ. ಅವ್ನ ಕರ್ಮ ಹಂಗಿರುತ್ತೆ, ಅವ್ನ ಬುದ್ಧಿಶಕ್ತಿ ಹಂಗಿರುತ್ತೆ, ಅವ್ನಿಗೆ ಅದು ಬರ್ದಿರುತ್ತೆ, ಅದಕ್ಕೆ ಮಾಡಿರ್ತಾನೆ. ಸೊ ಇದಾದಾಗ ನಾರದ ಮಹರ್ಷಿಗಳು ಒಪ್ಕೊಳ್ತಾರೆ. ಹೌದು, ಶಿವ ಪಾರ್ವತಿಗಿಂತ ಜಗತ್ತೇನೂ ಇಲ್ಲ, ಒಪ್ಕೊಳ್ತಾರೆ ಅಂತ. ಆಗ ಮದುವೆ ಮಾಡಬೇಕು ಅಂತ ಬಂದಾಗ ಯಾರು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಹ್ಮ್. ಅವಾಗ ಬ್ರಹ್ಮ ಸಿದ್ಧಿ ಮತ್ತೆ ರಿದ್ಧಿನ ಸೃಷ್ಟಿ ಮಾಡಿ ಹ್ಮ್. ಅವ್ರಿಗೆ ಗಣೇಶನ ಮದುವೆ ಮಾಡಿ ಅವರಿಗೆ ಶುಭ ಮತ್ತೆ ಲಾಭ ಅನ್ನೋ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಹ್ಮ್. ಹ್ಮ್. ಸೊ ಸಿದ್ಧಿ, ರಿದ್ಧಿ, ಶುಭ, ಲಾಭ. ಇನ್ನೊಂದ್ಸರಿ ಏನಂತಂದ್ರೆ ವಿಷ್ಣು ಮದುವೆ ಟೈಮಲ್ಲಿ ಈ ತರ ಮದುವೆಗಳ ಎಷ್ಟೊಂದು ಮದುವೆಗಳ ಟೈಮಲ್ಲಿ ತನಗೆ ಮದುವೆ ಆಗಿರೋದಿಲ್ಲ. ಅದಕ್ಕೆ ತನ್ನ ವಾಹನ ಬಿಟ್ಟು ಎಲ್ಲಾನು ಹಾಳು ಮಾಡಿಸ್ತಾ ಇರ್ತಾನೆ ಗಣೇಶ, ನನಗೇನು ಮದುವೆ ಆಗಿಲ್ಲ ಅಂತ. ಅವಾಗ ಎಲ್ಲರೂ ಸೇರಿ ಗಣೇಶನಿಗೆ ಸಿದ್ಧಿ, ರಿದ್ಧಿನ ಮದುವೆ ಮಾಡ್ತಾರೆ. ಅದರಿಂದ ಹ್ಮ್. ಶುಭ ಲಾಭ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಹ್ಮ್. ಅದು ಕಥೆಗಳು. ಕೆಲವು ನೀವು ಬಹಳಷ್ಟು ಜಾಗಗಳು ತಗೊಂಡ್ರೆ ಈ ಕಥೆಗಳ ಮೂಲಕ ಎಲ್ಲ ನೋಡಿದ್ರೆ ಹ್ಮ್. ಗಣೇಶನಿಗೆ ಮದುವೆ ಆಗಿದೆ, ಗಣೇಶ ಏನು ಬ್ರಹ್ಮಚಾರಿ ಅಲ್ಲ. ಹ್ಮ್. ಹ್ಮ್. ಬಟ್ ಹ್ಮ್. ಕೆಲವ್ರದೆಲ್ಲ ನೋಡಿದ್ರೆ ಗಣೇಶ ಬ್ರಹ್ಮಚಾರಿ. ಬ್ರಹ್ಮಚಾರಿ. ಈಗ ವಕ್ರತುಂಡ, ಲಂಬೋದರ ಹೀಗೆ ಗಣೇಶನ್ಗೆ ಸಾಕಷ್ಟು ಹೆಸರುಗಳಿದೆ. ಈ ಹೆಸರುಗಳ ಬಗ್ಗೆ, ಅದರ ಅರ್ಥಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ? ವಕ್ರತುಂಡ ಅಂತಂದ್ರೆ ಅದೇ ನಾನು ಆಲ್ರೆಡಿ ಕತೆ ಹೇಳಿದ್ನಲ್ಲ, ಆತನದು ಮುರಿದು ಹೋಗಿದ್ರಿಂದ, ದಂತ ಮುರಿದು ಹೋಗಿದ್ರಿಂದ ಆತನದು ವಕ್ರತುಂಡ ಅಂತ ಹ್ಮ್. ಬಂತು. ಆ್ಯಂಡ್ ಆ ಫಾರ್ಮು ಸ್ಯಾಕ್ರಿಫೈಸಸ್ ಅದನ್ನೆಲ್ಲ ಡೆಪಿಕ್ಟ್ ಮಾಡುತ್ತೆ. ಲಂಬೋದರ ಅಂದರೆ ದೊಡ್ಡ ಹೊಟ್ಟೆ ಅವನು. ಹ್ಮ್. ಈ ಮನುಷ್ಯರು ಏನೇ ಮಾಡಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು 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 ಹ್ಮ್. ಅವ್ರನ್ನ ಅನುಗ್ರಹಿಸ್ತಾ, ಅವ್ರನ್ನ ನೋಡ್ಕೊಳ್ತಾ ಆತನ ಹೊಟ್ಟೆ ದೊಡ್ಡದಾಗ್ತಾ ಹೋಗ್ತದೆ, ಲಂಬೋದರ ಅಂತ. ಹ್ಮ್. ವಿಘ್ನೇಶ ಅಂತಂದ್ರೆ, ವಿಘ್ನ ವಿನಾಶಕ ಅಂತಂದ್ರೆ ಏನೇ ವಿಘ್ನಗಳು ಬಂದರೂ ಆತನ ಪೂಜೆ ಮಾಡಿ ಶುರು ಮಾಡೋದ್ರಿಂದ ಎಷ್ಟೊಂದು ಈಗ ನಮ್ಮ ದೇಹದಲ್ಲಿ ಮೊದಲನೇ ಚಕ್ರ ಮೂಲಾಧಾರ. ಹ್ಮ್. ನೀವು ಮನೆ ಮಾಡ್ಬೇಕಾದ್ರೆ ಫಸ್ಟ್ ಏನು ಹಾಕೋದು? ಪಿಲ್ಲರ್. ಪಿಲ್ಲರ್. ಮೂಲಾಧಾರ ಇಸ್ ಅ ಪಿಲ್ಲರ್. ಹ್ಮ್. ಯಾವುದೇ ಇದಕ್ಕಾದ್ರೂ
ಗಣೇಶ ಅಲ್ಲಿರ್ತಾನೆ. ಹ್ಮ್. ಆ, ಓಂ ಗಣಪತಿ ಗಮ್ ಗಣಪತಿ ಏನೋ ಆ ಬೀಜಾಕ್ಷರ ಇದೆಯಲ್ಲ ಅದು ಅಲ್ಲಿರುತ್ತೆ. ಹ್ಮ್. ಸೊ ಈ ಮೂಲಧಾರ ಏನಿರುತ್ತೆ ಅಲ್ಲಿಂದ ಏನು ಶುರುವಾಗತ್ತೆ, ಆ ಎಲ್ಲ ಕಾರ್ಯಗಳು ಸಿದ್ಧಿ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಎಷ್ಟೊಂದು ಜನ ಗಣೇಶನ ಪೂಜೆ ಮಾಡಿ ಶುರು ಮಾಡ್ತಾರೆ. ಹ್ಮ್. ಹ್ಮ್. ಯಾವುದೇ ಪೂಜೆಗಳು ಯಶಸ್ವಿ ಆಗಬೇಕು ಅಂದ್ರೆ ಗಣೇಶನ ಪೂಜೆ ಮಾಡಲೇಬೇಕು ಅನ್ನೋ ಥರ. ಹೌದು. ಸೊ ಆ ವಿಘ್ನ ವಿನಾಶಕ ವಿಘ್ನೇಶ್ವರ ಅದಕ್ಕೆ ಏನೇ ವಿಘ್ನಗಳು ಬಂದರೂ ನಾನು ನೋಡ್ಕೊಳ್ತೀನಿ ಅನ್ನೋದಕ್ಕೆ. ಹ್ಮ್. ಅದು ಬಿಟ್ಟು ಇನ್ನು ಏನೇನೋ ಹೆಸರುಗಳಿದೆ. ಸೊ ಈ ಬೇಸಿಕಲಿ ನಾವು 4 ಮೇನ್ ಏನು ಹೆಸರುಗಳನ್ನ ತಗೊಂಡ್ರು ಅದ್ರ ಮೀನಿಂಗ್ ಹಿಂಗಿದೆ. ನಾವು ಇಂಟರ್ನೆಟ್ ಅಲ್ಲಿ ಸುಮಾರು ಕಡೆ ನೋಡಿರ್ತೀವಿ. ಗಣೇಶನ ಫೀಮೇಲ್ ಫಾರ್ಮ್ ಅಂದ್ರೆ ಒಂದು ಸ್ತ್ರೀ ರೂಪದ ಒಂದು ಫೋಟೋಗಳನ್ನ ನೋಡಿರ್ತೀವಿ. ಆ ಥರದೊಂದು ರೂಪ ಇದ್ಯಾ? ಅದರ ಹೆಸರೇನು? ಎಲ್ಲಿ ಕಾಣಬಹುದು ಇದರ ಉಲ್ಲೇಖನ ಅಂತ? ಈ ವಿನಾಯಕಿ ಅಂತ ಕರೀತಾರೆ. ಹಾ. ಪ್ರತಿಯೊಂದೂ ಈಗ ಶಿವ ಶಕ್ತಿ ಫಾರ್ಮ್ ಆದ್ರೇನೆ ಒಂದು ಕಂಪ್ಲೀಟ್ ಹ್ಮ್. ದೇವರು ಅಂತ ಆಗೋದು. ಅದು ಹಾಗೇನೇನೆ ಪ್ರತಿ ಈಗ ವಿಷ್ಣು ಅಂತ ತಗೊಂಡ್ರೆ ಶಿವ ಅಂತ ತಗೊಂಡ್ರೆ ಪಾರ್ವತಿ, ವಿಷ್ಣು ಅಂತ ತಗೊಂಡ್ರೆ ಅದಕ್ಕೊಂದು ಫೀಮೇಲ್ ಇದಿರುತ್ತೆ. ಹಾಗೇನೆ ಗಣೇಶನ್ಗೆ ವಿನಾಯಕನಿಗೆ ಹ್ಮ್. ವಿನಾಯಕಿ ಅಂತ ಒಂದು ಫೀಮೇಲ್ ಫಾರ್ಮ್. ಏನಾಗುತ್ತೆ, ಅಂಧಕ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಹ್ಮ್. ಅವನಿಗೆ ಪಾರ್ವತಿ ಮೇಲೆ ಆಸೆ ಹುಡುತ್ತೆ, ಪಾರ್ವತಿ ಬೇಕು ಅಂತ ಹ್ಮ್. ಇದಾಗುತ್ತೆ. ಈಗ ತನ್ನ ಹೆಂಡತಿ ಮೇಲೆ ಯಾರು ಕಣ್ಣು ಹಾಕಿದ್ರೆ ಯಾವುದೇ ಗಂಡಿಸಿಗಾದ್ರೂ ಸಿಕ್ಕಾಪಟ್ಟೆ ಸಿಟ್ಟು ಬಂದೇ ಬರುತ್ತೆ, ಅವನ್ನ ಕೊಲ್ಲಬೇಕು ಅನ್ನೋ ಸಿಟ್ಟು ಬರುತ್ತೆ. ಶಿವ ತನ್ನ ತ್ರಿಶೂಲನ ಬಳಸಿ ಅಂಧಕನ ಕೊಲ್ತಾನೆ. ಹ್ಮ್. ಬಟ್ ಅಂಧಕನ ರಕ್ತ ನೆಲದ ಮೇಲೆ ಬಿದ್ದ ತಕ್ಷಣ ಇನ್ನೊಬ್ಬ ಅಂಧಕ ಹುಟ್ಕೊಳ್ಳೋಕೆ ಶುರು ಮಾಡ್ತಾನೆ. ಹ್ಮ್. ಎಷ್ಟೇ ಮಾಡಿದ್ರು ಅದನ್ನ ಕೊಲ್ಲಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಪಾರ್ವತಿ ಎಲ್ಲಾ ದೇವರುಗಳ ಫೀಮೇಲ್ ಎನರ್ಜಿ ಏನಿದೆ ಅದನ್ನ ಕರೀತಾರೆ. ಹ್ಮ್. ಸೊ ಇಂದ್ರನಿಗೆ ಇಂದ್ರಾಣಿ ಆ ಥರ ಒಂದೊಂದೇ ಕರಿತಾ ಹೋದಾಗ ವಿನಾಯಕನಿಂದ ವಿನಾಯಕಿ ಅಂತ ಬರುತ್ತೆ. ಹ್ಮ್. ಸೊ ಅವರು ಆ ರಕ್ತವನ್ನೆಲ್ಲ ಕುಡಿದು ಮುಗಿಸ್ತಾ ಹೋದಾಗ ಅಂಧಕನ ಕೊಲ್ಲಕ್ಕಾಗತ್ತೆ ಅಂತ. ಅದು ವಿನಾಯಕಿ ಫಾರ್ಮ್. ಸೊ ಈ ಗಣೇಶನ ಫೀಮೇಲ್ ಎನರ್ಜಿ ಏನಿದೆ ಅದು ವಿನಾಯಕಿಲಿರುತ್ತೆ ಅಂತ ಆ ವಿನಾಯಕಿ ಪೂಜೆ ಮಾಡ್ತಾರೆ. ಹ್ಮ್. ಹ್ಮ್. ಇದನ್ನ ಕೂಡ ಮನೇಲಿ ಪೂಜೆ ಮಾಡ್ಬೋದಾ? ಅಥವಾ ಇದು ತಾಂತ್ರಿಕ ಪೂಜೆಗೆ ಮಾತ್ರನಾ? ನಾನು ಹೇಳಿದಾಗೆ ಪ್ರತಿ ಡೈರೆಕ್ಟ್ರಿಗೂ ಅದದು ಇರುತ್ತೆ. ಮನೆಯಲ್ಲಿ ಪೂಜೆ ಮಾಡೋರು ಕೂಡ ಇರ್ತಾರೆ. ವಿನಾಯಕಿನ ಮನೆ ಇಟ್ಟು ಪೂಜೆ ಮಾಡೋರು ಕೂಡ ಇದ್ದಾರೆ. ಓಕೆ. ಈ ಗಣೇಶನಿಗೆ ಸಂಬಂಧಪಟ್ಟ ಹಾಗೆ ನೀವಾಗ್ಲೇ ಹೇಳ್ತಿದ್ರಿ, ಭಗವದ್ಗೀತೆ ಹೇಗಿದೆ, ಹಾಗೆ ಗಣೇಶನಿಗೂ ಕೂಡ ಒಂದು ಗೀತೆ ಇದೆ ಅಂತ. ಇದ್ ನಾವೆಲ್ಲೂ ಕೇಳೇ ಇರೋದಿಲ್ಲ ಇದ್ರ ಬಗ್ಗೆ. ಸೊ ಮುಂಚೆ ಏನಾಗುತ್ತೆ, ವೇದಗಳು ಅಂತ ಬಂದಾಗ ಋಗ್ವೇದದಲ್ಲಿ ಆ, ಆ, ವಿನಾಯಕ ಈ ಗಣನಾಯಕ ಅಂತ ಒಂದು ಇದು ಬರುತ್ತೆ, ಪರ್ಟಿಕ್ಯುಲರ್ ವರ್ಡ್ ಬರುತ್ತೆ. ಈ ಗಣಗಳಿಗೆಲ್ಲ ನಾಯಕ ಅಂತ ಗ್ರೂಪ್ ಅಂತ ಆಗ್ಬೋದು. ಹ್ಮ್. ಗಣೇಶ ಅನ್ನೋ ವರ್ಡ್ ಎಲ್ಲೂ ಬರಲ್ಲ, ಗಣನಾಯಕ ಅಂತ ಒಂದು ವರ್ಡ್ ಬರುತ್ತೆ ಋಗ್ವೇದದಲ್ಲಿ. ಅದಾದ್ಮೇಲೆ ಅಂಥ ಉಲ್ಲೇಖ ಗಣೇಶಂದು ಎಲ್ಲೂ ಬರೋದಿಲ್ಲ. ಹ್ಮ್. 7th 8th ಸೆಂಚುರಿಲಿ ಸ್ಟಾರ್ಟ್ ಆಗುತ್ತೆ ಗಣೇಶನ ಬಗ್ಗೆ ಉಲ್ಲೇಖ. 10th ಸೆಂಚುರಿಲಿ 9th ಸೆಂಚುರಿಲಿ ಶಂಕರಾಚಾರ್ಯರು ಮೇಜರ್ ಆಗಿ ಗಣೇಶನ ಇನ್ಕ್ಲೂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. 7th ಸೆಂಚುರಿಲಿ ಮೇಜರ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಗಣಪತ್ಯ ಸೆಕ್ಟ್ ಅಂತ ಹುಟ್ಟುತ್ತೆ. ಹ್ಮ್. ಆಮೇಲೆ ಗಣೇಶ ಪುರಾಣ ಬರುತ್ತೆ 13th ಸೆಂಚುರಿಲಿ. ಈ ಗಣೇಶ ಪುರಾಣ ಏನು ಬರುತ್ತೆ ಅದರಲ್ಲಿ ಗಣೇಶ ಅಂದ್ರೆ ಯಾರು ಅಂತ ಎಕ್ಸ್ಪ್ಲೇನ್ ಇರುತ್ತೆ, ಗಣೇಶನ ಪೂಜೆ ಮಾಡೋದು ಹೇಗೆ ಅಂತ ಇರುತ್ತೆ. ಅದರಲ್ಲಿ ಗಣೇಶ ಗೀತಾ ಅಂತಾನು ಇನ್ಕ್ಲೂಡ್ ಮಾಡ್ತಾರೆ. ಹ್ಮ್. ಭಗವದ್ಗೀತೆ ಇದೆ. ಭಗವದ್ಗೀತೆಯಲ್ಲಿ ಏನು ಅರ್ಜುನನಿಗೆ ಏನೋ ಒಂದು ನಾನು ಯುದ್ಧ ಮಾಡಲ್ಲ ಅಂತ ನಿಂತ್ಕೊಂಡಾಗ ಶ್ರೀಕೃಷ್ಣ ನೀನು ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳೋದಕ್ಕೆ ಯುದ್ಧ ಭೂಮಿಲಿ ಆತ ಹೇಳೋದು. ಹ್ಮ್. ಅದೇ ರೀತಿ ಗಣೇಶ ವೀರಣ್ಯ ಅನ್ನೋ ಒಬ್ಬ ರಾಜನಿಗೆ ಅವನು ಈ ಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಗಣೇಶ ಗೀತಾನ ಹೇಳ್ತಾನೆ. ಟೀಚಿಂಗ್ ಸೇಮ್ ಇದೆ. ಹ್ಮ್. ಅದರಲ್ಲಿ ಆಲ್ಮೋಸ್ಟ್ 432 ಶ್ಲೋಕ ಏನೋ ಇರಬೇಕು, 431 ಏನೋ. ಹ್ಮ್. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಇದ್ರಗಳ ಮೂಲಕ ಹೇಗೆ ಭಗವಂತನ ಒಂದಾಗೋದು ಅನ್ನೋ ಥರ ಇದನ್ನ ಯಾರು ಈ ಗಣೇಶ ಪುರಾಣ ಏನು ಫಾಲೋ ಮಾಡ್ತಾರೆ ಅದನ್ನ ಗಣಪತ್ಯ ಸೆಕ್ಟ್ ಅಂತ ಕರೀತಾರೆ. ಹ್ಮ್. ಹ್ಮ್. ಗಣೇಶ ಮೇಜರ್ ಆಗಿ ಫೇಮಸ್ ಆಗ್ತಾ ಬಂದಿದ್ದು ಈ ಮರಾಠಾಸ್ ಏನಿರ್ತಾರೆ ಆ ರಾಜರುಗಳು ಗಣೇಶನ ಪೂಜೆ ಶುರು ಮಾಡಿದಾಗಿಂದ 15th ಸೆಂಚುರಿ 13 14 ಆ ಸೆಂಚುರಿ ಪೀರಿಯಡಲ್ಲಿ. ಅದಾದ್ಮೇಲೆ ಕೆಲವರು ಬರ್ತಾರೆ, ಇದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಹ್ಮ್. ಆಮೇಲೆ ಮೌರ್ಯ ಅಂತ ಒಬ್ರು ಬರ್ತಾರೆ. ಹ್ಮ್. ಅವರು ಅಷ್ಟೇ ಗಣೇಶಂದು ಉತ್ಸವಗಳನ್ನ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಬಂದಾಗ ಮೇಜರ್ ಆಗಿ ಗಣೇಶಂದು ಈ ಮೊರಗಾಂವ್ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿ ಮೇಜರ್ ಆಗಿ ಈಗ 8 ದೇವಸ್ಥಾನಗಳು ಬರುತ್ತೆ. ಹ್ಮ್. ಅಷ್ಟು ಕವರ್ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ನೀವು ಗಣೇಶಂದು ಸಿದ್ಧಿ ಸಿಗುತ್ತೆ ಅಥವಾ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅಂತ ಬರುತ್ತೆ. ಮೊರಗಾಂವ್ ಅನ್ನೋ ಜಾಗದಲ್ಲಿ ಮೌರ್ಯ ಅಂತ ಒಬ್ರು ಇರ್ತಾರೆ, ಅವರು ಮೇಜರ್ ಆಗಿ ಸ್ಪ್ರೆಡ್ ಮಾಡೋದು. ಅದಕ್ಕೆ ಗಣಪತಿ ಬಪ್ಪ ಮೌರ್ಯ ಅಂತ ಹಾ. ಅವ್ರು ಮೇಜರ್. ಸೊ ಹೀಗೆ ಗಣೇಶಂದು ಇದು ಫೇಮಸ್ ಆಗ್ತಾ ಆಗ್ತಾ ಬಾಲಗಂಗಾಧರನಾಥ್ ತಿಲಕ್ ಅವರು ಗಣೇಶ ಉತ್ಸವಗಳನ್ನ ಶುರು ಮಾಡ್ತಾರೆ ಫ್ರೀಡಮ್ ಮೂಮೆಂಟ್ ಅಲ್ಲಿ. ಹ್ಮ್. ಗಣೇಶ ಹಾಗೆ ಫೇಮಸ್ ಆಗ್ತಾ ಹೋಗ್ತಾನೆ. ಹಾಗೆ ಈ ತರ ಗಣಪತ್ಯ ಸೆಕ್ಟ್ ಅಂತಾನೂ ಇದೆ, ಗಣೇಶ ಪುರಾಣ ಅಂತಾನೂ ಇದೆ, ಮುದ್ಗಲ ಪುರಾಣ ಅಂತಾನೂ ಇದೆ, ಅಂಡ್ ಗಣೇಶ ಗೀತಾ ಅಂತಾನೂ ಇದೆ. ಅದರಲ್ಲಿ ಗಣೇಶ ಬೇರೆನ್ಯ ಅನ್ನೋ ರಾಜನಿಗೆ ಈ ಗೀತಾನ ಬೋಧಿಸ್ತಾ ಇರ್ತಾನೆ. ಹ್ಮ್. ಇದು ಗಣೇಶ ಗೀತಾ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಬಟ್ ಇದೆ. ಅದು ಎಕ್ಸಾಕ್ಟ್ ಆಲ್ಮೋಸ್ಟ್ ಭಗವದ್ಗೀತೆ ತರನೇ ಇದೆ. ಅಲ್ಲಿ ಕೃಷ್ಣನ ಬದಲು ಇಲ್ಲಿ ಗಣೇಶ ಇರ್ತಾನೆ. ಗಣೇಶನ ಎಲ್ಲಾನು ಸೃಷ್ಟಿಯಾಗಿರೋದು ಗಣಪತ್ಯ ಸೆಕ್ಟಿಗೆ. ಹ್ಮ್. ಬೇರೆ ಯಾರು ಪರಮಾತ್ಮ ಇಲ್ಲ, ಗಣೇಶನೇ ಪರಮಾತ್ಮ. ಹ್ಮ್. ಅಂಡ್ ಈ ತರ ಅವರು ಇದನ್ನ ಫಾಲೋ ಮಾಡ್ತಾರೆ. ಓಕೆ. ಗಣೇಶನ 32 ರೂಪಗಳ ಬಗ್ಗೆ ಇವತ್ತು ಇಷ್ಟೆಲ್ಲ ಮಾತಾಡಿದ್ವಿ.
ಕಾಲಭೈರವನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮ್ಮಿಂದ ಮತ್ತೆ ತಿಳ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ಮುಂದಿನ ಎಪಿಸೋಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಅಂತ. ಖಂಡಿತ. ಕಾಲಭೈರವ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಅಕ್ಷಯ್. ನಮಸ್ತೆ. ನಮಸ್ತೆ. ನೀವು ಕಾಶಿಗೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ಒಳಗಡೆ ಬಿಟ್ಕೋಬೇಕಾ ಬೇಡವಾ ಅನ್ನೋ ನಿರ್ಧಾರ ಕಾಲಭೈರವ ಮಾಡಿ. ಈಗ ಕಾಲಭೈರವನಿಗೆ ನಾಯಿ ವಾಹನವನ್ನ ನಾವು ನೋಡಿರ್ತೀವಿ. ಯಾಕೆ ಹೀಗೆ ಅಂತ? ಕಾಲಭೈರವ ಅದರಲ್ಲೇ ಇದೆ. ಕಾಲ ಅಂತಂದರೆ 2 ಮೀನಿಂಗ್ ಬರುತ್ತೆ. ಒಂದು ಟೈಮ್ ಬರುತ್ತೆ, ಇನ್ನೊಂದು ಡಾರ್ಕ್ನೆಸ್. ಏನು ಬಂದರೂ ನುಂಗೋ ಅಂಥದ್ದು. ಪಾಸ್ಟ್ ಏನಿದೆ, ಫ್ಯೂಚರ್ ಏನಿದೆ, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥವನು ಕಾಲಭೈರವ ಅಂತ. ಕಾಶಿ ಜಗತ್ತಲ್ಲಿ ಮೊದಲು ಸೃಷ್ಟಿಯಾಗಿದೆ ನಗರ, ಜಗತ್ತಿನ ಕೊನೆಯ ನಗರ ಕೂಡ. ಜಗತ್ತೆಲ್ಲ ಅಳಿಸಿ ಹೋದ್ರೂ ಶಿವ ಹೇಳಿದಾನೆ, ನಾನು ಕಾಶಿನ ನನ್ನ ತ್ರಿಶೂಲದಲ್ಲಿ ಎತ್ತಿ ಹಿಡ್ಕೊಂಡಿರ್ತೀನಿ, ತ್ರಿಶೂಲ ತುದಿಯಲ್ಲಿ. ಈಗ ಭೈರವನಿಗೂ ಕಾಲಭೈರವನಿಗೂ ಮಹಾಕಾಲನಿಗೂ ಶಿವನಿಗೂ ಇರುವಂಥ ವ್ಯತ್ಯಾಸ ಏನು? ಮಣಿಕರ್ಣಿಕಾ ಘಾಟಿಗೆ ಎಲ್ಲರೂ ಹೋಗಬಾರ್ದು. ಆ್ಯಕ್ಚುಲಿ ಇರೋದೇ ಹಾಗೆ. ನೀವು ವಿಶ್ವನಾಥ ಮಂದಿರದಿಂದ ಕಾರ್ನರಲ್ಲಿ ನೀವು ಒಂದ್ಸರಿ ನೋಡಿ ಅದನ್ನು ನೀವು ಹಾಗೆ ಪಾಸ್ ಆಗಿಬಿಡ್ಬೇಕು ಅಂತಾರೆ. ಅಲ್ಲಿ ಕಾಶಿಲಿ ಯಾರು ತೀರ್ಕೊಳ್ತಾರೋ ಅವರ ಕಿವಿಲಿ ಶಿವಾನೇ ಬಂದು ರಾಮ್ ರಾಮ್ ಅಂತ ಹೇಳ್ತಾನೆ ಅಂತ ಇದೆ. ಸೊ ಮುಕ್ತಿ ಗ್ಯಾರಂಟಿ. ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಭೈರವ ಸಾಧನ ಅಂತಂದರೆ, ನೀವು ಮೊದಲೇ ನಿಮಗೆ ಕಾಣೋಕ್ಕೆ ಸಿಗುವಂಥದ್ದು ನಾಯಿಗಳು. ಅಲ್ಲಿ ಹೋಲಿ ಆ್ಯಕ್ಚುಲಿ ಹೆಂಗೆ ಆಡ್ತಾರೆ ಅಂತಂದರೆ, ಬೂದಿ ಇರುತ್ತಲ್ಲ ಈಗ ತಾನೇ ಸುಟ್ಟರು, ಅದರಲ್ಲಿ ಹೋಲಿ ಆಡೋದು ಅವ್ರುಗಳು ಹೋಲಿ ಟೈಮಲ್ಲಿ. ಅಷ್ಟು ರಾ ಎನರ್ಜಿ ಕಾಶಿ. ಯಾವತ್ತು ನಂದೆಲ್ಲ ಮುಗೀತು ಭಗವಂತ, ಇನ್ನೆಲ್ಲ ನಿಂದು ಅಂತಂದರೆ ಬಿಟ್ಟ್ಯಾ ಅಂತ ನಿಜವಾಗ್ಲೂ ಕೇಳ್ತಾನೆ. ಬಿಟ್ಟೆ ಅಂತಂದರೆ ಆಯ್ತು, ಇಲ್ಲಿಂದ ನಾನು ಎತ್ಕೊತೀನಿ ಅಂತ ಅವ್ನು ಎತ್ಕೊಂಡು ಹೋಗ್ತಾನೆ.